ಅರೆ ಕಡಿಮೆ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ. ನಮಸ್ಕಾರ. ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಚರ್ಚೆಯಲ್ಲಿ ನಮ್ಮ ಜೊತೆಯಲ್ಲಿ ಪತ್ರಕರ್ತರಾದ ವಸಂತ್ ಗಿಳಿಯಾರ್ ಅವರಿದ್ದಾರೆ, ಹಾಗೆ ಮತ್ತೋರ್ವ ಪತ್ರಕರ್ತರಾದ ಜಿತೇಂದ್ರ ಕುಂದೇಶ್ವರ್ ಅವರಿದ್ದಾರೆ. ನಮಸ್ಕಾರ, ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಜೊತೆಯಲ್ಲಿ ರಣಧೀರ ಪಡೆಯಿಂದ ಭೈರಪ್ಪ ಹರೀಶ್ ಅವರಿದ್ದಾರೆ, ಮುಸ್ಲಿಂ ಮುಖಂಡರಾದ. ಹಾಗೆ ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳವರೆಗೆ ಹೋಗಿ ಸೌಜನ್ಯ ನ್ಯಾಯ ಸಿಗಬೇಕು ಅಂತ ಆಗ್ರಹಿಸಿದ ಅಬ್ದುಲ್ ರಜಾಕ್ ಅವರಿದ್ದಾರೆ. ನಮಸ್ಕಾರ, ನಿಮ್ಮಿಬ್ಬರಿಗೂ ಕೂಡ 2 ಬಾರಿ ನಮಸ್ಕಾರ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಈ ಚರ್ಚೆಯನ್ನ ನಾವು ಅನೇಕ ಬಾರಿ ಮಾಡಿರೋದ್ರಿಂದ ಇವತ್ತಿನ ಚರ್ಚೆಯನ್ನ ಪ್ರಮುಖವಾಗಿ 4 ಹಂತವಾಗಿ ವಿಂಗಡಿಸಿಕೊಂಡು ಪ್ರತ್ಯೇಕವಾಗಿ ಆ ಆಯಾಮದಲ್ಲೇ ಚರ್ಚೆ ಮಾಡೋ ಪ್ರಯತ್ನ. ಮೊದಲನೇದಾಗಿ ದ ಕೇಸ್, ಸೌಜನ್ಯ ಹತ್ಯೆಯಾದ ದಿನ ಏನಾಯಿತು, ಈ ಪ್ರಕರಣ ದಾಖಲಾಗಿದ್ದು ಹೇಗೆ, ಕೋರ್ಟ್ನಲ್ಲಿ ಏನೆಲ್ಲ ನಡೀತು ಅನ್ನೋದರ ಆಯಾಮ. ಅದಾದ ನಂತರದಲ್ಲಿ ದ ಟ್ವಿಸ್ಟ್, ಇಡೀ ಪ್ರಕರಣದಲ್ಲಿ ಹೊಸದಾಗಿ 4 ಜನರ ಹೆಸರು ಸೇರ್ಪಡೆ. ಅದಾದ ನಂತರದಲ್ಲಿ ಧರ್ಮಕ್ಷೇತ್ರದ ಹೆಸರು ಸೇರ್ಪಡೆ. ಇದು ಯಾಕಾಯಿತು, ಹೇಗಾಯಿತು, ಈ ವಾದದಲ್ಲಿ ಹುರುಳಿದೆಯಾ ಅನ್ನೋದು. 3ನೇ ಆಯಾಮ, ಓಪನ್ ವಾರ್ ಆಗಿ ಹೋಯ್ತಾ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಕೇಸ್ ಅಂತೇಳಿ. ಸಾಮಾಜಿಕ ಜಾಲತಾಣ, ಪ್ರತಿಭಟನೆಗಳು, ಅಲ್ಲೊಂದಷ್ಟು ಆಯಾಮಗಳು. ಇದಾಗಿದ್ದು ಹೇಗೆ, ಈ ಬಗ್ಗೆ ಕಡೆದಾಗಿ ಅಸಲಿ ನ್ಯಾಯ ಸಿಗೋದು ಹೇಗೆ, ಹೀಗೆ 4 ಆಯಾಮದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಮೊದಲೇದಾಗಿ ವಸಂತ್ ಗಿಳಿಯಾರ್ ಅವರೇ, 13 ವರ್ಷ ಆಗೋಯ್ತು ಸೌಜನ್ಯ ರೇಪ್ ಅಂಡ್ ಮರ್ಡರ್ ಆಗಿ. ಇದೇ ದಿನ ಅಂದರೆ ಅಕ್ಟೋಬರ್ 9ನೇ ತಾರೀಕು ಆ ದಿನ ಏನಾಯಿತು ಅನ್ನೋದರ ವಿವರವನ್ನು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಬಟ್ ಸ್ಟಿಲ್ ಸಂತೋಷ್ ರಾವಿ ಅಲ್ಲಿದ್ದ, ಆತನಿಂದಲೇ ಅತ್ಯಾಚಾರ ಹಾಗೆ ಕೊಲೆ ಆಗಿದ್ದು ಅನ್ನೋದಕ್ಕೆ ಪೂರಕವಾದ ಕತೆ ಏನು, ಅಥವಾ ಇರುವಂತಹ ವಿಚಾರ ಏನು, ಅದನ್ನು ತಿಳಿಸಬಹುದಾ? ಹರೀಶ್ ಮಡಿವಾಳ ಮತ್ತು ಗೋಪಾಲ್ ಪೂಜಾರಿ ಎನ್ನುವಂಥ 2 ವ್ಯಕ್ತಿಗಳನ್ನು ಸಾಕ್ಷಿಯಾಗಿ ಪ್ರಾಸಿಕ್ಯೂಷನ್ನು CBI ಅವರು ಕನ್ಸಿಡರ್ ಮಾಡಿದರು. ಆ ಇಬ್ಬರು ಸಾಕ್ಷಿಗಳು ಆ ಸಂದರ್ಭದಲ್ಲಿ ಸಂತೋಷ್ ರಾವನ್ನ ಅಲ್ಲೇ ಆ ಸಮಯದಲ್ಲೇ ನೋಡಿದರು. ಒಬ್ಬ ಹರೀಶ್ ಮಡಿವಾಳ್ ನೋಡುವಾಗ ಅಲ್ಲಿ ಸೌಜನ್ಯ ಮತ್ತು ಸಂತೋಷ್ ರಾವ್ ಇದ್ದರು. ಗೋಪಾಲ್ ಪೂಜಾರಿ ನೋಡುವಾಗ ಸಂತೋಷ್ ರಾವ್ ಮಾತ್ರ ಇದ್ದರು. ಹಾಗಾಗಿ ಈ 2 ಸಾಕ್ಷಿಗಳಲ್ಲಿ ಯಾವ ಸಾಕ್ಷಿಗೆ ಹೆಚ್ಚು ವೆಯ್ಟೇಜ್ ಇದೆ ಅನ್ನೋದನ್ನು ಪರಿಗಣಿಸಿ ಅಲ್ಲಿ ಹರೀಶ್ ಮಡಿವಾಳನ ಸಾಕ್ಷಿಯನ್ನು ಪೂರಕವಾಗಿ ಪರಿಗಣಿಸ್ತಾರೆ. ದುರದೃಷ್ಟವಶಾತ್ ಹರೀಶ್ ಮಡಿವಾಳ ಬೈಕ್ ಅಪಘಾತದಲ್ಲಿ ಸಾಕ್ಷಿ ವಿಚಾರಣೆ ಮಾಡಲಿಕ್ಕೆ ಬರಲಿಕ್ಕೆ ಆಗೋದಿಲ್ಲ. ಇದನ್ನು ಮನಗಾಣದೆಯೋ ಅಥವಾ ಇದನ್ನು ಪರಿಗಣಿಸದೆಯೋ ಮೊದಲೊಬ್ಬ ಸಾಕ್ಷಿ ಇದ್ದಲ್ಲ ಗೋಪಾಲ್ ಪೂಜಾರಿಗೆ ಸಮನ್ಸ್ ಕೊಡೋದಿಲ್ಲ. ಒಂದು ವೇಳೆ ಗೋಪಾಲ್ ಪೂಜಾರಿಗೆ ಸಮನ್ಸ್ ಕೊಟ್ಟಿದ್ರೆ ಮೋಹಿತ್ ಕೊಳ್ತಗಿ ಅವರು ವಾದ ಮಾಡ್ತಾರಲ್ಲ, ಅವ್ನು ಬಂದಿರೋದು 12ನೇ ತಾರೀಕು ನಂತರ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಂತೇಳಿ, ಆ ವಾದಕ್ಕೆ ಪುಷ್ಟಿನೇ ಇರ್ತಾ ಇರಲಿಲ್ಲ. ಯಾಕಂದ್ರೆ ನೋಡಿರುವಂಥ ಸಾಕ್ಷಿ ಹರೀಶ್ ಮಡಿವಾಳ ಹೇಳಿಬಿಟ್ಟಿರ್ತಿದ್ದ. ಹಾಗಾಗಿ ಒಟ್ಟಾರೆ ನಿಮಗೆ ಇವತ್ತು ನಾನು ತುಂಬ ಡಾಕ್ಯುಮೆಂಟ್ಸ್ಗಳನ್ನು ತಂದಿದ್ದೀನಿ. ಟೋಟಲಿ ಇದು ಪ್ರಾಸಿಕ್ಯೂಷನ್ ಫೇಲ್ಯೂರ್ ಆಗಿರುವಂಥ ಪ್ರಕರಣ. ಜಡ್ಜ್ಮೆಂಟಲ್ಲೂ ಕೂಡ ಇದು ನ್ಯಾಯಾಂಗನಿಂದನೆಯೂ ಆಗ್ಬೋದು. ಆದರೆ ನಾನು ಒಬ್ಬ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳ ಹತ್ರ ಮಾತಾಡಿ ನಾನೊಂದಿಷ್ಟು ಪಾಯಿಂಟ್ಗಳನ್ನು ಮಾಡ್ಕೊಂಡು ಬಂದಿದ್ದೀನಿ. ನಿಮ್ಮದು 143 ತನಕ ಎಲ್ಲೆಲ್ಲಿ ಜಡ್ಜ್ಮೆಂಟಲ್ಲಿ ಏನೇನು ಸ್ಟೇಟ್ಮೆಂಟ್ ಬಂದಿದೆ ಅನ್ನೋ ಪಾಯಿಂಟ್ಸ್ ಕೂಡ ನನ್ನ ಹತ್ರ ಇದೆ. ಯಾಕಂದರೆ ತನಿಖೆಯ ಹಂತದಲ್ಲಿ ಎಲ್ಲ ಎವಿಡೆನ್ಸ್ಗಳಿದ್ರೂ ಕೂಡ ಕೊಟ್ಟಿದ್ರೂ ಕೂಡ ಜಡ್ಜಸ್ಸಲ್ಲಿ ಬರೆಯುವಾಗ ಅಲ್ಲಿ ಮೆಟೀರಿಯಲ್ ಎವಿಡೆನ್ಸ್ ಇಲ್ಲ ಅಂತ ಬರೀತಾರೆ. ಆ ಹುಡುಗಿಯ ಚಪ್ಪಲಿ ಇಲ್ಲ ಅಂತ ಬರೀತಾರೆ. ಚಪ್ಪಲಿ ಯಾವ ಸಾಕ್ಷಿಯಲ್ಲಿತ್ತು, ಅದರ ಪಾಯಿಂಟ್ ಯಾವುದು ಅನ್ನೋದು ಕೂಡ ಇದರಲ್ಲಿ ಮೆನ್ಷನ್ ಆಗಿದೆ. ಅಂದರೆ ಇದರಲ್ಲಿ ಎಲ್ಲಿ ನೆಗ್ಲೆಕ್ಟ್ ಆಗಿರುವಂಥದ್ದು. ನಾವು ಬರೀ ಪ್ರಾಸಿಕ್ಯೂಷನ್ ಫೇಲ್ಯೂರ್ ಅಂತ ಬರೀ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೇಲೆ ಹಾಕ್ತಾ ಇದ್ವಿ. ಒಂದು ಕಡೆ ಜಡ್ಜ್ಮೆಂಟನ್ನು ಓದಿದಾಗ ಅಥವಾ ಪಬ್ಲಿಕ್ ಪ್ರಾಸಿಕ್ಯೂಟ್ರು ಅಥವಾ ನಮ್ಮ CBI COD ಕೊಟ್ಟಿರುವಂಥ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲ್ಪಟ್ಟಂಥ ಸಾಕ್ಷಿಗಳನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಿದಾಗ ಅದನ್ನು ಯಾಕೆ ಭಾಳ ಗಂಭೀರವಾಗಿ ಪರಿಗಣಿಸಲಿಲ್ಲ ಅನ್ನೋದು ಕೂಡ ಅನುಮಾನ ಕಾಡುತ್ತದೆ. ಸೌಜನ್ಯ ಪ್ರಕರಣದ ಬಗ್ಗೆ ಹೇಳ್ತಾರೆ ಪ್ರಭಾವವನ್ನು ಬೀರಿದ್ರು ಅಂತೇಳಿ. ಹಾಗೆಲ್ಲಾದರೂ ಪ್ರಭಾವವನ್ನು ಬೀರಲಿಕ್ಕೆ ಆ ವ್ಯವಸ್ಥೆ ಶಕ್ತವಾಗಿದ್ದರೆ ಒಂದು ಸೆಷನ್ ಕೋರ್ಟ್ ಜಡ್ಜಸ್ ಮೇಲೆ ಪ್ರಭಾವವನ್ನು ಬೀರ್ತಾರೆ. ಇವತ್ತು CBI COD SIT 4 IPS ಆಫೀಸರ್ ಎಲ್ಲರ ಮೇಲೆ ಪ್ರಭಾವ ಬೀರಿದ್ದಾರೆ ಅಂತ ಹೇಳುವವರು ಸರಿ, CBI ಸ್ಪೆಷಲ್ ಕೋರ್ಟ್ ಜಡ್ಜ್ ಮೇಲೆ ಪ್ರಭಾವ ಬೀರ್ಬೋದಿತ್ತಲ್ವಾ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೇಲೆ ಪ್ರಭಾವ ಬೀರ್ಬೋದಿತ್ತಲ್ವಾ. ಸಂತೋಷ್ ರಾವ್ ನಿಜವಾದ ಆರೋಪಿ ಅಂತೇಳಿ ಇಲ್ಲಿ ತನಿಖಾ ಸಂಸ್ಥೆ ಒದಗಿಸಿದಂಥ ಸಾಕ್ಷಿ ಆಧಾರ ದಾಖಲೆಗಳನ್ನು ಪರಿಗಣಿಸಿಯೇ ಆತನಿಗೆ ಶಿಕ್ಷೆಯನ್ನು ಮಾಡಿಸಬಹುದಿತ್ತು. 143 ನೀವು ಜಡ್ಜ್ಮೆಂಟಲ್ಲಿ ನೋಡಿ, ಅಲ್ಲಿ ಇವ್ರು ಹೇಳ್ತಾರೆ ದೆರ್ ಆರ್ ನೋ ಎವಿಡೆನ್ಸ್ ಅಂತೇಳಿ. ಅದು 144ಗೆ ಹೋಗಿ 144 ಕೂಡ ಹೇಳ್ತಾರೆ ಅದು ಬೆನಿಫಿಟ್ ಆಫ್ ಡೌಟ್ ಅಂತೇಳಿ. ಇದನ್ನು ಯಾರು ಕೂಡ ಎಲ್ಲೂ ಮಾತಾಡ್ತಾ ಇಲ್ಲ. ಬರೀ 143 ಹೇಳ್ಕೊಂಡು ಅಲ್ಲಿ ಯಾಕೆ ಇಲ್ಲ ಅದನ್ನು ಇಲ್ಲಿ ಪಾಯಿಂಟ್ ಮಾಡಿದ್ದೇವೆ ನಾವು. ಯಾಕೆ ಅದನ್ನು ಜಡ್ಜಸ್ಸು ಸೀರಿಯಸ್ ಆಗಿ ಮನಗಾಣಲಿಲ್ಲ ಅಂತ ಹೇಳಿದರೆ ಅವರಿಗೆ ಸರಿಯಾಗಿ ಮನವರಿಕೆ ಮಾಡಿಕೊಡ್ಲಿಲ್ಲ. ಇಲ್ಲಿಯ ತನಕ ಹೋರಾಟದವ್ರು ಹೇಳ್ತಾರೆ, ಒಬ್ಬ ವಕೀಲ ಹೇಳ್ತಾರೆ ಆ ಹುಡುಗಿಯ ವಾಚ್ ನಿಂತಿತ್ತು ಯಾವ ಟೈಮಿಗೆ
ಹಾಗಾಗಿ ಆ ಟೈಮ್ಗೆ ಅತ್ಯಾಚಾರ ಆಗಿರ್ಬೋದು ಅಂತೇಳಿ ವಾಚ್ ನಿಂತ ಟೈಮಲ್ಲಿ ಅತ್ಯಾಚಾರ ಆಗಿದೆ ಅಂತ ಹೇಳಿ ಪರಿಗಣಿಸ್ತಾರೆ. 6 ಗಂಟೆಗೆ ತೋರಿಸ್ತಾ ಇದೆ ಅಂತ ಹೇಳ್ತಾರೆ. ಆ ಹುಡುಗಿದು ಒಂದು ಸ್ಲಿಪ್ಪರ್ ಸಿಗಲಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಸ್ಲಿಪ್ಪರ್ ಕೊಟ್ಟಿರುವ ಸಾಕ್ಷಿ ಕೊಟ್ಟಿದೆ. ಇವತ್ತಿಗೂ ಕೂಡ ಆ ತನಿಖೆಯನ್ನು ಏನು ಪುನಃ ಇನ್ವೆಸ್ಟಿಗೇಷನ್ ಮಾಡಿದರೆ ಅಥವಾ ಯಾವ ಸಾಕ್ಷಿಗಳನ್ನು ಕೊಟ್ಟಿದ್ದಾರೆ, ಯಾವ ಸಾಕ್ಷಿಯನ್ನು ಒದಗಿಸದೆ ಕೊಟ್ಟಿದೆ ಅಂತೇಳಿ ಹೇಳಿಕ್ಕೆ ಅವಕಾಶವೇ ಇಲ್ಲ. ಆ ಹುಡುಗಿ ಇನ್ನರ್ ಗಾರ್ಮೆಂಟ್ ಕೊಡಲಿಲ್ಲ ಅಂತ ಹೇಳ್ತಾರೆ. ಇನ್ನರ್ ಗಾರ್ಮೆಂಟು .21 ಇದೆ, PW21 ಇದೆ. ಆ ಹುಡುಗಿಯ ಎಲ್ಲ ಅಂಡರ್ವೇರ್ ಬಗ್ಗೆನೂ ಸೆಮೀಸ್ ಹಾಕಿದ್ದಾಳೆ ಅವಳು, ಯಾವ ಕಲ್ಲರು ಎಲ್ಲ ಕೊಟ್ಟಿದ್ದಾರೆ. ಇಲ್ಲ ಅಂತ ಹೇಗೆ ಹೇಳ್ತಾರೆ ಇವರು? ಸರಿ, ನಾನು ಮಾತಾಡ್ತಿದ್ದೀನಿ. ತನಿಖೆ ಸಂದರ್ಭದಲ್ಲಾದ ಒಂದಷ್ಟು ಲೋಪಗಳು ಜಿತೇಂದ್ರ ಅವರೇ, ಫಾರ್ ಎಕ್ಸಾಂಪಲ್ ಈಗಲೂ ಕೂಡ ಗೊಂದಲಕ್ಕೆ ಕಾರಣವಾಗ್ತಿರೋದೇನು ಅಂತಂದ್ರೆ CCTV ಬಗ್ಗೆನೆ ಜಜ್ಮೆಂಟ್ ಕಾಪಿಯಲ್ಲೇನೆ ಒಂದಷ್ಟು ಉಲ್ಟಾ ಅನಿಸುವಂತಹ ಅಭಿಪ್ರಾಯಗಳು, ಆಕೆಯ ಹೊಟ್ಟೆಯಲ್ಲಿದ್ದಂತಹ ಅನ್ಡೈಜೆಸ್ಟೆಡ್ ಫುಡ್ ಅದ್ರ ಬಗ್ಗೆ ಕೂಡ ಗೊಂದಲ. ಹಾಗೆ ಈ ಪ್ರಕರಣದಲ್ಲಿ ಅಥವಾ ಫಾರ್ ದ ಸೇಕ್ ಯಾವುದೇ ರೇಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ಬಹಳ ಪ್ರಮುಖವೆನಿಸುವಂತಹ ಬಯೋಲಾಜಿಕಲ್ ಎವಿಡೆನ್ಸ್ ಅದನ್ನು ಕಲೆಕ್ಟ್ ಮಾಡಿಕೊಳ್ಳುವಲ್ಲಿ ಆದಂತಹ ಲೋಪಗಳು, ಇದೆಲ್ಲವೂ ಕೂಡ ಪ್ರಕರಣ ಸರಿಯಾಗಿ ತನಿಖೆ ನಡೀಲೇ ಇಲ್ಲ ಅನ್ನೋದಕ್ಕೆ ಪೂರಕವಾಗಿ ನಿಂತಿದೆ. ನಾನು ಈ ಮಾತನ್ನು 100ಕ್ಕೆ 100 ಒಪ್ತೇನೆ. ಯಾಕೆ ಹೇಳಿದ್ರೆ, ಒಂದು ಹಂತದಲ್ಲಿ ಟ್ರಯಲಿಂಗ್ ಕೋರ್ಟು, ಈ ಹಂತದಲ್ಲಿ ಪ್ರಾಸಿಕ್ಯೂಷನ್ ವಿಫಲ ಆಗಿದೆ. ಆ ಪ್ರಾಸಿಕ್ಯೂಷನ್ ಏನು ಇವ್ರು ಕೊಡ್ತಾರೋ ಅದನ್ನೇ ಜಡ್ಜ್ ನೋಡಬೇಕು. ಅವ್ರಿಗೆ ಕಣ್ಣು ಕಾಣೋದಿಲ್ಲ, ಪೂರ್ವಾಗ್ರಹಗಳಿಲ್ಲ, ಇವ್ರು ಕೊಟ್ಟದ್ದೇ ಸರಿ ಇಲ್ಲ. ಹಾಗಾಗಿ ಆ ಥರ ತೀರ್ಪು ಬಂದಿದೆ. ಅದಕ್ಕಿಂತ ಮುಂಚೆ ಮೂಲದಲ್ಲಿ ಸಮಸ್ಯೆ ಇದೆ. ಇದಕ್ಕೆಲ್ಲ ಮೂಲ ಕಾರಣ ಡಾಕ್ಟರ್ ಆದಮ್ ಸಾಹೇಬ್ರವರು ಇಲ್ಲ, ದಿವಂಗತ. ಬಟ್ ಅವರು ಈ ರೀತಿಯಾದಂತಹ ತಪ್ಪುಗಳನ್ನು ಮಾಡಿದ್ದಾರೆ. ಇದಕ್ಕೆ ಕೇವಲ ನಾನು ಇದನ್ನು ಪ್ರತಿಪಾದಿಸುವುದಲ್ಲ. ಇದರಲ್ಲಿ ನಂತರ ಬಂದಂತಹ ಡಾಕ್ಟರ್ ಮಾಬಲ್ ಶೆಟ್ರು ಅವರು ಈ ಕುರಿತಾದಂಥ ಕೆಲವು ತಜ್ಞರು ಅಂದರೆ CBIಯಿಂದ ಅವರನ್ನು ನೇಮಕ ಮಾಡಿದ್ದಾರೆ. ಅವರು ಏನು ಹೇಳಿದರೆ ಇದರಲ್ಲಿ ಎಷ್ಟೆಲ್ಲ ತಪ್ಪುಗಳಾಗಿದೆ. ಯಾಕೆ ಅದಾದಮೇಲೆ ಹೊಟ್ಟೆಯಲ್ಲಿ ಅನ್ನ ಇದೆ ಅಂತ ನೀವೊಂದು ಹೇಳಿದ್ರಲ್ಲ, ಆ ಥರ ಬರೆದದ್ದು ಇದು ದೊಡ್ಡ ಒಂದು ಟ್ವಿಸ್ಟ್ ಆಗಿದೆ. ಯಾಕೆ ಹೇಳಿದ್ರೆ, ಪ್ರತ್ಯಕ್ಷ ಸಾಕ್ಷಿ ಅವಳ ಸೌಜನ್ಯ ಜೊತೆಯಿಲ್ಲದಂತಹ ಹುಡುಗಿ ಅವಳು ಅವತ್ತು ಏನೂ ತಿಂದಿರಲಿಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಹೊಟ್ಟೆಯಲ್ಲಿ ಏನು ಆಹಾರ ಪದಾರ್ಥ ಇದೆ, ಅನ್ಡೈಜ್ ಫುಡ್ ಇದೆ ಅಂತ ಅವರು ಹೇಳಿದ್ದಾರೆ. ಅಂದರೆ ಇದು ನಾವು ಅಲ್ಲ ಪ್ರಕ್ರಿಯೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಪೋಸ್ಟ್ ಮಾರ್ಟಮ್ನಲ್ಲಿ ಅದು ಯಾಕೆ ಹೇಳಿದ್ರೆ ಇವರು ಬರೆಯುವುದಲ್ಲ, ಅಲ್ಲಿ ಒಂದು ಇದಿರ್ತದೆ, ಅನ್ಡೈಜೆಸ್ಟ್ ಫುಡ್ ಇದೆಯಾ, ಇವ್ರು ಟಿಕ್ ಮಾಡ್ತಾರೆ. ಆ ಟಿಕ್ ಮಾಡೋದ್ರಿಂದಾಗಿ ಏನಾಗ್ತದೆ ಅಂದರೆ ಟಿಕ್ ಮಾಡಿದಾರೆ, ಗೊತ್ತಿಲ್ಲದೆ ಟಿಕ್ ಮಾಡಿದಾರ. ಆ ಆದಮ್ರವ್ರದ್ದೊಂದು ಗುಣವೇ ಏನೇ ಅಂತ ಹೇಳಿದ್ರೆ, ಅವರ ಆ ರೀತಿ ಮಾಡಿದಂಥ ಒಂದು ಅವರ ಪೋಸ್ಟ್ ಮಾರ್ಟಮ್ಗಳನ್ನು 25 ಅದನ್ನು ಸೆಲೆಕ್ಟ್ ಮಾಡಿದ್ದಾರೆ. 25ರಲ್ಲೂ ಕೂಡ ಅವರು ಹೊಟ್ಟೆ ಅನ್ಡೈಜೆಸ್ಟ್ ಫುಡ್ ಇದೆ. ಅಂದರೆ ಅಲ್ಲಿ ನಡೆದಂತಹ ಆ ಏರಿಯಾ ಏನು ಬೆಳ್ತಂಗಡಿ ಸಂಜೆ ಹೊತ್ತಿಗೆ 6 ಗಂಟೆಗೆ ಆದಂತಂತೂ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ವಸಂತ ಬಂಗೇರರು ಅಂತ ಆಗ ಹೇಳ್ತಾರೆ, MLA ಮಾಡಬೇಕು, ಎಲ್ಲರೂ ಒತ್ತಡ, ಯಾಕೆ ಅಲ್ಲಿಗೆ ಯಾಕೆ ಹೋಗೋದು, ಇಲ್ಲೇ ಮಾಡಬೇಕು. ಆದಮ್ಮ ಅವರು ಒಲ್ಲದ ಮನಸ್ಸಿಂದ ಮಾಡ್ತಾರೆ. ಒಲ್ಲದ ಮನಸ್ಸಿನಿಂದ ಅಂದರೆ ಅಲ್ಲಿ ಹೋದಾಗ ನಂತರ ಲೈಟಿಂಗ್ ಇರೋದಿಲ್ಲ ಅಂತ ಹೇಳ್ತಾರೆ. ನೀವು ನಮ್ಮ ಪರಿಸ್ಥಿತಿಯನ್ನು ಇದು ಮಾಡುವಂಥದ್ದು ಸರ್ಕಾರ ಆಳುವ ವರ್ಗದ ಮತ್ತು ಈಗೆಲ್ಲ ದೊಡ್ಡ ಅಂದರೆ ಆ ಮೂಲ ಸೌಕರ್ಯವನ್ನು ಕೊಡೋದಿಲ್ಲ. ಒಂದು ಹೆಣ್ಣಿಗೆ ಆದಂಥ ಅನ್ಯಾಯಕ್ಕೆ ಯಾರೆಲ್ಲ ತಪ್ಪು ಮಾಡಿದ್ದಾರೆ ಎನ್ನುವುದಕ್ಕೆ ಇದು ಸರ್ಕಾರದ ಸೌಲಭ್ಯದಿಂದ ಹಿಡಿದು ಸರ್ಕಾರದ ಅಧಿಕಾರಿಗಳಿಂದ ಹಿಡಿದು ಅಂದರೆ ತುಂಬ ದೊಡ್ಡ ಜನರ ಇದರಲ್ಲಿ ಪಾಲಿದೆ. ಇಷ್ಟೆಲ್ಲ ಇದ್ದರೂ ಕೂಡ ಸರ್ಕಮ್ಸ್ಟ್ಯಾನ್ಷಿಯಲ್ ಎವಿಡೆನ್ಸ್ ಅಂತ ಇದೆ, ಸಾಂದರ್ಭಿಕ ಸಾಕ್ಷ್ಯಕ್ಕೆ ದೊಡ್ಡ ಮಹತ್ವ ಇದೆ. ಅದನ್ನೂ ಕೂಡ ಸರಿಯಾಗಿ ಅದನ್ನು ಕೊಡದೆ ಇದರಲ್ಲಿ ದೊಡ್ಡದಾದಂಥ ಆರಂಭದಿಂದಲೇ ಸಮಸ್ಯೆ ಆಗಿರೋದ್ರಿಂದ ಮತ್ತು ಕುಟುಂಬದವರು ಹಾಸ್ಟೆಲ್ ವಿಟ್ನೆಸ್ ಆಗಿರೋದ್ರಿಂದ ಅದಾದಮೇಲೆ ಪ್ರಾಸಿಕ್ಯೂಷನಲ್ಲಿ ಸಾಕ್ಷಿಗಳನ್ನು ಇವರು ಹೇಳಿದ್ರು, ಹರೀಶ್ ಮಡಿವಾಳ್ರ ಅದನ್ನು ಪ್ರತ್ಯಕ್ಷ ಸಾಕ್ಷಿ ಅವರು ಕೋಮಾದಲ್ಲಿ ಹೋದ್ರೆ ಆಮೇಲೆ ತೀರೋದು. ಆದರೆ ಇವರಿಗೆ ಫ್ರೀ ಟ್ರಯಲ್ ಮೀಟಿಂಗ್ ಒಂದು ನಡೀತಾರೆ. ಪ್ರತಿ ಸರಿ ಟ್ರಯಲ್ ಮುಂಚೆ ಯಾರನ್ನು ಸಾಕ್ಷಿ ಹಾಕಬೇಕು, ಅದರಲ್ಲಿ ಜಡ್ಜ್ ಇರ್ತಾರೆ, BP ಇರ್ತಾರೆ, ಅದಾದಮೇಲೆ ಡಿಫೆನ್ಸ್ ವಕೀಲರು ಇರ್ತಾರೆ. ಈ ಸಂದರ್ಭದಲ್ಲಿ ಗೋಪಾಲ್ ಪೂಜಾರಿ ಅವರನ್ನು ಹಾಕ್ಬೋದಿತ್ತು ಅಂತ ಯಾಕೆ ಇವ್ರಿಗೆ ಗೊತ್ತಿದೆ, ಅವರಿಗೆ ಬರಲಿಕ್ಕೆ ಆಗೋದಿಲ್ಲ ಹರೀಶ್ ಮಡಿವಾಳ್ರಿಗೆ ಸೇಮ್ ಇನ್ನೊಂದು ಆಪ್ಷನನ್ನು ತಗೊಳ್ಬೋದಿತ್ತು. ಆಗ ಪ್ರತ್ಯಕ್ಷ ಸಾಕ್ಷಿ ಸಿಕ್ಕಿದರೆ ಕೇಸಿಗೆ ಒಂದು ಜೀವ ಇರ್ತಿತ್ತು, ಬೆಲೆ ಬರ್ತಾಯಿತ್ತು. ಇವರು ಆ ಕೆಲಸವನ್ನು ಕೂಡ ಮಾಡಲಿಲ್ಲ. ಅಂದರೆ ಈ ಪ್ರೋಸೆಸ್ನಲ್ಲಿ ಪೋಸ್ಟ್ ಮಾರ್ಟಮ್ ಎನ್ನುವಂಥದ್ದು ಪ್ರಮುಖವಾದಂಥ ಸಾಕ್ಷಿ. ಅದನ್ನು ಇನ್ನು ಎಷ್ಟು ದೊಡ್ಡ ಟ್ರಯಲು ಏನೇ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಅದನ್ನು ಬದಲಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅದರ ಮೇಲೆಯೇ ಏನಾದರೂ ಆಗಬೇಕು. ಇದು ಪೋಸ್ಟ್ ಮಾರ್ಟಮ್ ಅಲ್ಲಿ ಆದಂತಹ ದೊಡ್ಡ ಮಾಡೋ ಸಂದರ್ಭದಲ್ಲಿ ಕೇವಲ ಡಾಕ್ಟರ್ ಅದಮ್ ಅವ್ರು ಮಾತ್ರ ಅಲ್ಲ, ರಶ್ಮಿ ಅವರು ಕೂಡ ಇದ್ರು. ಅದರ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡಿಲ್ಲ ಅನ್ನೋ ಆರೋಪ ಕೂಡ ಇದೆ. ಪೊಲೀಸ್ ಕೇಳ್ತಾರೆ, ಒಂದು ಅತ್ಯಾಚಾರ ಆದಂಥ ಸಂದರ್ಭಗಳಲ್ಲಿ ನಿಮಗೆ ಯಾವ ಸಾಕ್ಷಿಗಳು ಬೇಕು ಅಂತೇಳಿ ಪೊಲೀಸ್ ಅಧಿಕಾರಿ ಗೊತ್ತಿರ್ತದೆ.
ಆ ವಿಸರ ಕಲೆಕ್ಟ್ ಮಾಡ್ಲಿಕ್ಕೆ ಹೇಳಿಲ್ಲ ಯೋಗೀಶ್. ಹಾಗಾಗಿ ಅವರು ಆ ಹುಡುಗಿಯ ಬಾಡಿಯನ್ನ ಓಪನ್ ಮಾಡಿ ಒಳಗಡೆ ಇರುವಂತಹ ಆಹಾರ ಪದಾರ್ಥಗಳ ಸ್ಯಾಂಪಲ್ಸ್ಗಳನ್ನ ಕಲೆಕ್ಟ್ ಮಾಡಲಿಲ್ಲ. ಮಧ್ಯಾಹ್ನ 6 ಗಂಟೆಗೆ ಬಾಡಿ ಸಿಕ್ಕಿದೆ, ಮಧ್ಯಾಹ್ನ ಊಟ ಮಾಡಿರ್ತಾಳೆ ಅನ್ನೋ ಒಂದು ಅಂದಾಜಿನಲ್ಲಿ ಅದಕ್ಕೆ ಟಿಕ್ ಮಾಡಿದ್ದಾರೆ. ಆ ಹುಡುಗಿಯ ಇದು ಉಗುರುಗಳು, ಆ ಹುಡುಗಿಯ ತಲೆ ಕೂದಲು, ಫ್ಯೂಬಿಕ್ ಹೇರ್ಸ್ ಇದೆಲ್ಲವನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಒರಿಜಿನಲ್ ಸ್ವಾಬ್ ಕೂಡ ಅವರು ರಿಕ್ವೆಸ್ಟ್ ಕೊಟ್ಟಿದ್ದಾರೆ, ಅದನ್ನು ಕಲೆಕ್ಟ್ ಮಾಡಿದ್ದಾರೆ. ಒಂದು ಅತ್ಯಾಚಾರ, ಅದಕ್ಕೆ ಸಾಕ್ಷಿಗಳನ್ನು ಜೋಡಿಸಲಿಕ್ಕೆ ಇಷ್ಟು ಅಂಶಗಳು ಸಾಕು ಎನ್ನುವ ನೆಲೆಯಲ್ಲಿ ಅಷ್ಟು ಸಾಕ್ಷಿಗಳನ್ನು ಕೇಳಿದ್ದಾರೆ. ದುರದೃಷ್ಟವಶಾತ್ ಆತ ಗುಪ್ತಾಂಗಕ್ಕೆ ಮಣ್ಣನ್ನು ಎರಚಿರುವ ಕಾರಣಕ್ಕೆ ಆ ಒರಿಜಿನಲ್ ಸ್ವಾಬಲ್ಲಿ ಫಂಗಸ್ ಆಗಿ ಅದೇನು ಬರೀ 3-4 ಗಂಟೆಯಲ್ಲಿ ಫಂಗಸ್ ಸ್ಟಾರ್ಟ್ ಆಗುತ್ತೆ. ಅದು ತಗೊಂಡೋಗೋದು 7 ದಿನ ಆಯಿತು ಅಂತ ಹೇಳಿನೇ ಆಗಿದ್ದು ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಇದರಲ್ಲಿ ಬಹಳ ಆ ಒಂದು ಸಾಕ್ಷಿ, ಒರಿಜಿನಲ್ ಸ್ವಾಬ್ದು ಒಂದು ಸಾಕ್ಷಿ ಅದರಲ್ಲಿ ಫಂಗಲ್ಲಿಂದ ಹೋಯ್ತು ಬಿಟ್ರೆ, ನಿಮಗೆ ಕೆಲವು ಅತ್ಯಾಚಾರ ಪ್ರಕರಣದಲ್ಲಿ ಒರಿಜಿನಲ್ ಸ್ವಾಬ್ ಇಲ್ಲದೆಯೂ ಕೂಡ ವಿಟ್ನೆಸ್ ಇವನು ಅಕ್ಯೂಸ್ಡ್ಗೆ ಶಿಕ್ಷೆ ಆಗಿರುವಂಥದ್ದು ಇಲ್ವಾ? ಹಾಗಿದ್ರೆ ಬಟ್ ಈ ಪ್ರಕರಣದಲ್ಲಿ ವರಪರಮೇಶ್ವರ ಯಾಕೆ ತುಂಬಾ ಗೊಂದಲ ಆಗುತ್ತೆ ಅಂತಂದ್ರೆ, ಒಂದೆರಡು ಲೋಪದೋಷ ಅಲ್ಲ, ವಿಡಿಯೋ ರೆಕಾರ್ಡಿಂಗ್ ಇಲ್ಲ, ಪೋಸ್ಟ್ ಮಾರ್ಟಮ್ ಮಾಡುವಾಗ ಒತ್ತಡದಲ್ಲಿ ಮಾಡಿದ್ರಾ ಇಲ್ವಾ ಅದು ಕೂಡ ಗೊಂದಲ ಇದೆ. ಡಾಕ್ಟರ್ಗಳಿಗೆ ಒತ್ತಡ ಇತ್ತಾ, ನಿಜವಾಗ್ಲೂ ಒಲ್ಲದ ಮನಸ್ಸಿನಲ್ಲೇ ಮಾಡಿದ್ರಾ, ವಿ ಡೋಂಟ್ ನೋ. ಅದರ ಜೊತೆಯಲ್ಲಿ CCTV ಬಗ್ಗೆ ಗೊಂದಲ ಇದೆ. ಹಾಗೆ ಕಲೆಕ್ಟ್ ಮಾಡ್ಕೊಂಡಂತಹ ಬಯೋಲಾಜಿಕಲ್ ಎವಿಡೆನ್ಸ್ ಆಗುವಂತಹ ಸ್ವಾಬ್, ಅದರ ಕಲೆಕ್ಷನಲ್ಲೂ ನೆಗ್ಲಿಜೆನ್ಸ್ ಇದೆ. ಆಕೆಯ ಫಿಂಗರ್ ನೇಲ್ನಲ್ಲಿ ಸಿಗಬೇಕಾಗಿದ್ದ DNA ಅದು ಕೂಡ ಇಲ್ಲ. ಅಂದರೆ ಲೋಪ ಒಂದು ಕಡೆ ಆಗಿದ್ದರೆ ಹೌದು, ಏನೋ ಡಾಕ್ಟರ್ಗಳು ನಿರ್ಲಕ್ಷ್ಯದಿಂದ ಮಾಡಿದ್ರು ಅಂತ ಹೇಳ್ಬೋದಾಗಿತ್ತು. ಈ ಪ್ರಕರಣಕ್ಕೆ ಬೇಕಾದ ಅತ್ಯಂತ ಪ್ರಮುಖ ಸಾಕ್ಷ್ಯಗಳನ್ನು ಕಲೆ ಹಾಕುವಲ್ಲೇನೆ ಪ್ರಾರಂಭಿಕ ಹಂತದಲ್ಲೇ ತನಿಖಾಧಿಕಾರಿಗಳು ಎಡವಿದ ಮೇಲೆ ಪ್ರಭಾವ ಇಲ್ಲದೆ ಕೇವಲ ನಿರ್ಲಕ್ಷ್ಯದಲ್ಲಿ ಹೀಗೆ ಮಾಡಿದ್ದಾರೆ ಅಂತೇಳಿ ನಂಬೋದು ಹೇಗೆ? ಇಲ್ಲ, ಇದು ಪ್ರಭಾವ ನೋಡಿ, ಎಲ್ಲವೂ ಕೂಡ ಇಂಟರ್ ಕನೆಕ್ಟ್ ಆಗುತ್ತೆ. ಇದು ನೋಡ್ತಾ ಹೋಗ್ಬೇಕು ನೀವು. ಮತ್ತು ವಸಂತ್ ಅವ್ರು ಹೇಳ್ತಾ ಕೆಲವು ಪಾಯಿಂಟ್ಸ್ಗಳನ್ನು ಕೋಟ್ ಮಾಡಿದ್ರು, ಅದು ಜನರಿಗೆ ತಪ್ಪು ಹೋಗೋದು ಬೇಡ. ನಾನು ಅದನ್ನು ಇವತ್ತು ಅದರದ್ದು ಇದ್ರ ಕೂಡ ತಂದಿದ್ದೀನಿ, ಆರ್ಡರ್ ಕಾಪಿ ಕೂಡ ತಂದಿದ್ದೀನಿ, ನನ್ನ ಹತ್ರ ಡೀಟೇಲ್ಸ್ ಇದೆ. ಏನು ಅವರು ಹೇಳ್ತಾಯಿದ್ರು, ಅಂಡರ್ ಗಾರ್ಮೆಂಟನ್ನು ಸೀಸ್ ಮಾಡಿದ್ರು ಅಂಥೇಳಿ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾರೆ ಜಡ್ಜ್ಮೆಂಟ್ ಕಾಪಿನಲ್ಲಿ. ನೀವು ನೋಡ್ಬೋದು, ದಟ್ ದ ಇನ್ನರ್ ಗಾರ್ಮೆಂಟ್ ಆಫ್ ದ ವಿಕ್ಟಿಮ್ ವಾಸ್ ಮಿಸ್ಡ್ on the body and they do not find that those inner garment nearby the place where the body of the victim found. ಮತ್ತೆ ಇದನ್ನ ಏನು ಯೋಗೇಶ್ ಅವರು ಕೂಡ ದೃಢೀಕರಿಸ್ತಾರೆ. ಅಡ್ಮಿಟೆಡ್ ದಟ್ ಪೊಲೀಸ್ ರಿಸೀವ್ಡ್ ದ ಇನ್ನರ್ ಗಾರ್ಮೆಂಟ್ ಆಫ್ ದ ಡಿಸೈಡೆಡ್ ಆನ್ ನೆಕ್ಸ್ಟ್ ಡೇ ಆಫ್ ದೇರ್ ಹೌಸ್, ಅಂದರೆ ಮರು ದಿನದಲ್ಲಿ ತಗೊಂಡಿದ್ದಾರೆ ಅಂತ. ಇಲ್ಲಿ ಅವರ ಇನ್ನರ್ ಗಾರ್ಮೆಂಟನ್ನು ನಾವು ಕಲೆಕ್ಟ್ ಮಾಡಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಇವ್ರು ಹೇಳಿದ್ರು ಇನ್ನರ್ ಗಾರ್ಮೆಂಟ್ ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿ. 127 ಒಂದು ನಿಮಿಷ ಹರೀಶ್ ಅವರೇ ಹೇಳ್ತೀನಿ. ಪಾಯಿಂಟ್ ನಂಬರ್ ನಾನು ಮಾತಾಡುವಾಗ ನೀವು ಮಾತಾಡುವಾಗ ನಾನು ಮಾತಾಡಲಿಲ್ಲ. ಅಲ್ಲ, ನೀವು ಮಾತಾಡುವಾಗ ನಾನು ಮಾತಾಡಲಿಲ್ಲ. ಜಡ್ಜ್ಮೆಂಟ್ ಕಾಪಿಯನ್ನ ಮಾತ್ರ ಅಲ್ಲ, ಈ ತರ ಈ ವಿಚಾರ ಬಿಟ್ಟು ನೆಕ್ಸ್ಟ್ ಪಾಯಿಂಟ್ ಹೋಗ ಮುಂಚೆ ಕ್ಲಾರಿಫಿಕೇಶನ್ ಈಗ ಅಲ್ಲ, ಇನ್ನು ಕೆಲವು ಪಾಯಿಂಟ್ಸ್ಗಳನ್ನ ಹೇಳ್ತೀನಿ. ಮತ್ತೆ ಸಿಸಿಟಿವಿ ಫುಟೇಜ್ ಏನು ಹೇಳ್ತಿದ್ರಿ? ಸಿಸಿಟಿವಿ ಫುಟೇಜ್ ಇಲ್ಲ, CCTVನೇ ಹಾಕಿಲ್ಲ. ಕೆಲವರು ಒಂದು ಬಂಡವಾದವನ್ನು ಮಾಡ್ತಾ ಇದ್ರು, ಅಂದರೆ 2000 ಈ ಪ್ರಕರಣ ನಡೆದಾಗ 12ನೇ ಇಸ್ವಿಯಲ್ಲಿ CCTVನೇ ಬಂದಿರಲಿಲ್ಲ, ಇನ್ನೆಲ್ಲಿಂದ ಆಗ್ತದೆ, ಅದು ರೊಟೇಟ್ ಅಂತೆ ಹೇಗೆ ಬರುತ್ತೆ ಅಂತೇಳಿ. ಇಲ್ಲಿ IO ಹೇಳ್ತಾರೆ ಸ್ಪಷ್ಟವಾಗಿ, he is also admitted that there is a bus stop opposite to Prakriti Chikitsalaya which is adjusted to the main road and the watchman would be present in the main gate and CCTV camera is also installed in the main gate. ಯಾರು ಹೇಳೋದು? ಯೋಗೇಶ್ ಹೇಳೋದು. ಏನು PW 25 ಅಂದರೆ ಯಾರು? ಯೋಗೇಶ್ ಗೌಡ. ಮತ್ತೆ ಇನ್ನು ಮುಂದುವರೆದಂತೆ ಹೇಳ್ತಾರೆ, he has not taken the details of the tower dump. He has taken the details of the tower dump of the various mobile numbers, but he did not hand over. ಅವರು ಟವರ್ ಡಂಪ್ನ ನಂಬರ್ಗಳನ್ನ ಕಲೆಕ್ಟ್ ಮಾಡಿದ್ದಾರೆ, ಆದರೆ ಕೋರ್ಟ್ಗೆ ಸಬ್ಮಿಟ್ ಮಾಡಿಲ್ಲ. ದುರುದ್ದೇಶ ಅಲ್ವಾ ಇದು? ದುರುದ್ದೇಶ ಅಲ್ವಾ? ಮತ್ತೆ ಹೇಳ್ತಿದ್ರು ಇದನ್ನ ಪ್ರಕ್ರಿಯೆಯನ್ನು ಮಾಡುವ ಸಂದರ್ಭದಲ್ಲಿ ಏನು ಕಲೆಕ್ಟ್ ಮಾಡಿದ್ದಾರೆ, ಆ ಕಲೆಕ್ಟ್ ಮಾಡಿರುವಂಥದ್ದನ್ನು ಒರಿಜಿನಲ್ ಸ್ಯಾಬ್ ಏನು ಕಲೆಕ್ಟ್ ಮಾಡಿದ್ದಾರೆ ಅದನ್ನು ಅವತ್ತೇ 7 ದಿವಸನೋ 2 ದಿವಸ ಮುಂಚೆ ಕೊಟ್ಟಿದ್ದಾರೆ. ಪ್ರಕರಣ ಆದಂಥದ್ದು ದಿನದಿಂದ 10ನೇ ತಾರೀಕು ಕನೆಕ್ಟ್ ಮಾಡಿದ್ದಿರ್ಬೋದು, 22ನೇ ತಾರೀಕು ಕೊಡ್ತಾರೆ. 22ನೇ ತಾರೀಕು ತನಕ ಏನಾಗಿತ್ತು? ಉದ್ದೇಶಪೂರ್ವಕವಾಗಲ್ಲ. ಪ್ರತಿಯೊಬ್ಬ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಒಂದು ರೇಪ್ ನಡೆದಿದೆ ಅಂತಂದಾಗ ಅದರ ತೀವ್ರತೆಯನ್ನು ಅರಿತುಕೊಳ್ಬೇಕು, ಮತ್ತೆ ಅದನ್ನು ಸರಿಯಾಗಿ ತಲುಪಿಸಲ್ಲ, ಮತ್ತೆ ಅದು ಫಂಗಸ್ ಬರುವ ತನಕ ಇಟ್ಕೊಂತಾರೆ. ಅಂದರೆ ಏನು ದುರುದ್ದೇಶ? ಮತ್ತೆ
ಹೊಟ್ಟೆಯಲ್ಲಿದ್ದಂಥದ್ದು ಯಾವಾಗೋ ಏನು ವಸಂತ್ ಅವ್ರು ಹೇಳ್ತಾ ಇದ್ರು, ಯಾವಾಗೋ ತಿಂದಿರೋಂಥದ್ದಲ್ಲ ಅದು. ಡಾಕ್ಟರ್ ರಶ್ಮಿ ಸ್ಪಷ್ಟವಾಗಿ ಹೇಳ್ತಾರೆ, ನಾನು ಬೇಕಾದ್ರೆ ಅದು ಕೂಡ ಕೋಟ್ ಮಾಡ್ತೀನಿ, ಸ್ಪಷ್ಟವಾಗಿ ಹೇಳ್ತಾರೆ 6 ಗಂಟೆ ಸಮಯದಲ್ಲಿ, ಬಹುತೇಕ 6 ಗಂಟೆ ಅಂದರೆ ಆ ಹುಡುಗಿ ಅಪಹರಣ ಆದಂಥ ಕೆಲವೇ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ಇರ್ಬೋದು. ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ಏನು ಇವ್ರು ಹೇಳುವಂಥ ಏನು ಆರೋಪಿ ಇದ್ದಾನೆ, ಒಬ್ಬನೇ ಬಂದು ಆತ ಕಟ್ಟಾಕ್ಬಿಟ್ಟು, ನೀನು ಹಿಂದೆಗಡೆ ಕೈ ಸುತ್ತಿ ಕಟ್ಟಾಕ್ಬಿಟ್ಟು, ನೀನು ಇರಮ್ಮ ನಾನು ಊಟ ತೊಗೊಂಬರ್ತೀನಿ ಅಂತ ಹೇಳಿ ಓಡೋಗಿ ಊಟ ತೊಗೊಂಬಂದು ಆಕೆಗೆ ತಿನ್ನಿಸಿ ನಂತರ ರೇಪೆಯನ್ನು ಮಾಡಿರ್ತಾನ. ಮಾಡಕ್ ಸಾಧ್ಯನಾ? 24ನೇ ಕಾಲಮಲ್ಲಿ ಇದೆ, ಬೇಕಾದ್ರೆ ತೆಗೆದು ನೋಡ್ಬೋದು. ಹೇಳಿರುವಂತದ್ದು 6 ಗಂಟೆ ಅಂತಲ್ಲ, ಇವರಿಗೆ ಮಾಹಿತಿಯ ಕೊರತೆ ಇದೆ. ನಾನು ಕೊಡ್ತೇ ಇಲ್ಲ. ಇಲ್ಲೂ ಬನ್ನಿ ಕೊಡ್ತೀನಿ. ಏನಿದೆ ರಶ್ಮಿ ಅವರು ಏನ್ ಹೇಳಿದ್ದಾರೆ? ಡಾಕ್ಟರ್ ರಶ್ಮಿ ಆಫೀಸರ್ PHC ಉಜಿರೆ, if the future since the food particles were present in the stomach, the undigested might be have around the 6 PM in the evening. ಯಾವುದು ಸರ್? ಯಾವ ಪೇಜ್ ನಂಬರ್ ಯಾವುದು? 24. ಎಕ್ಸಾಕ್ಟ್ಲಿ ಇದೆ ಲೈನ್ಸ್ ಇದೆ. ಹೌದು, ನೀವು ನೋಡ್ಬೋದು, ಬನ್ನಿ ನೀವು ನೋಡ್ಬೋದು ಬೇಕಾದ್ರೆ. ನಾನು ಓದಿದ್ದೀನಿ ಸರ್, ನಾನು ವೀಕ್ಷಕರ ಗಮನಕ್ಕೋಸ್ಕರ. 6 ಗಂಟೆಯ ಸಮಯದಲ್ಲಿ ಆಕೆ ಹೊಟ್ಟೆಯಲ್ಲಿ ಊಟ ಇತ್ತು. ಅಂದಾಜಿನ ಮೇಲೆ ಅವರು 6 ಗಂಟೆ ಸಮಯದಲ್ಲಿ ಊಟ ಇತ್ತು, ಅನ್ಡೈಜೆಷನ್ ಆಗಿರುವಂತದ್ದು ಇತ್ತು. ಈಗ ಅವರು ಹೇಳಿದಂತಹ ಸಿಸಿಟಿವಿ ಇನ್ನರ್ ಗಾರ್ಮೆಂಟ್ ಜೊತೆಗೆ ಆಕೆಯ ಹೊಟ್ಟೆಯಲ್ಲಿದ್ದ ಅನ್ಡೈಜೆಸ್ಟೆಡ್ ಫುಡ್ ವಜೈನಲ್ ಸ್ವಾಬ್, ಇದು 4ಕ್ಕೆ ಪೂರಕವಾಗಿ ದಾಖಲೆ ಇದೆ. ಉತ್ತರ ಕೊಡಿ ಸರ್. ದಾಖಲೆಯಲ್ಲಿ ಇರೋದು 78 ಇದರಲ್ಲಿ ಬರೀತಾರೆ ಜಡ್ಜ್ ನೋಡಿ. ಇಲ್ಲಿ ನಿಮಗೆ 48ರಲ್ಲಿ 1 pair of slippers ಅಂತ ಹೇಳಿ ಯಾರಿಗೆ ಜಡ್ಜಸ್ ಅಲ್ಲಿಗೆ ಸಾಕ್ಷಿಯನ್ನ ಪರಿಗಣಿಸಿರುವಂತದ್ದು. ಇಲ್ಲಿ ಯಾವ ಪ್ಯಾರ ಹೇಳಿ? ಇಲ್ಲಿ ನೋಡಿ, ಇಲ್ಲಿ 78 ಜಡ್ಜ್ಮೆಂಟ್ ಕಾಪಿಯಲ್ಲಿ 78 ಪ್ಯಾರಕ್ಕೆ ಹೋಗಿ ಜಡ್ಜ್ ಬರೀತಾರೆ. ಇಲ್ಲಿ ಸಾಕ್ಷಿ ಕೊಟ್ಟಿರೋದ್ರ ದಾಖಲೆ ಇದೆ. ಇಲ್ಲಿ ಬನ್ನಿ ಓದ್ಕೊಂಡು ಹೋಗಿ ಯಾವ ಲೈನ್ ಹೇಳಿ ಸರ್? ನೋಡಿ, ನಾನು ಇಡೀ ಜಡ್ಜ್ಮೆಂಟ್ ಕಾಪಿಯನ್ನು ಸ್ಟಡಿ ಮಾಡಿ ಅಲ್ಲಿ ಪಾಯಿಂಟ್ ಮಾಡ್ಕೊಂಡು ಜಡ್ಜ್ಮೆಂಟ್ ಕಾಪಿ ಸರ್ ಯಾಕಲ್ಲಿ ಏನಿದೆ ಹೇಳಿ? 78 ಗೆ ಹೋಗಿ, ನಾನು ಇಲ್ಲಿ ಇದ್ದೀನಲ್ಲ, 78 ಗೆ ಹೋಗಿ. 78 ಇದೆ ನೋಡಿ. ಒಂದೊಂದು ಜಡ್ಜ್ಮೆಂಟ್ ಕಾಪಿಯನ್ನು ಓದ್ಕೊಂಡು ಜಡ್ಜ್ಮೆಂಟ್ ಕಾಪಿಯನ್ನು ಓದ್ಕೊಂಡು ಬೊಗಳೆ ಬಿಡಬೇಡಿ ಅಂತ ಹೇಳಿದ್ರು. Not recovered. Inner garments is not recovered. ನೋಡಿ, ಸಾಕ್ಷಿ ಕೊಟ್ಟವರಿಗೆ ಸಾಕ್ಷಿ ಇದೆ. ನೀವೇ ಮೊದಲು recovered ಅಂತ ಹೇಳಿದ್ರಿ, ಈಗ not recovered ಅಂತ ಹೇಳ್ತಾ ಇದ್ದೀರಿ. ನಿಮಗೆ ಏನು what manner? ಚಾರ್ಜ್ ಶೀಟ್ ಅಲ್ಲಿ what manner? ಯಾರು ಮಾತಾಡ್ತಾ ಇದ್ದೀರಾ? what manner? ನಾನು ಹೇಳ್ತಿರೋದು ಅದನ್ನೇ. what manner? ಮತ್ತೆ ನೀವು ಹೇಳೋ ಒಂದ್ ನಿಮಿಷ ಇಲ್ಲಿ ವೈಯಕ್ತಿಕವಾಗಿ ಕಾಮನ್ ಸೆನ್ಸ್ ವಸಂತ್ ಅವರೇ, ಹರೀಶ್ ವಸಂತ್ ಸರ್ ಒಂದ್ ನಿಮಿಷ ಇಬ್ಬರಿಗೂ ಪ್ಲೀಸ್ ಕೇಳಿಸ್ಕೊಳ್ಳಿ. ಇಬ್ಬರಿಗೂ ಮನವಿ ಸರ್, ನಾನು ಕೆಲಸ ಮಾಡ್ತಿದ್ದೀನಿ, ಸಮಾಧಾನವಾಗಿ ಇಬ್ಬರಿಗೂ ವಿನಂತಿ, ದಯವಿಟ್ಟು ಭಾಷೆ ಬಗ್ಗೆ ಗಮನ. ವಿಷಯ ಮಾತಾಡೋಣ ದಯವಿಟ್ಟು. ಪರ್ಸನಲ್ ಬೇಡ ದಯವಿಟ್ಟು. ಅಟ್ಯಾಕ್ ಮಾಡಿದ್ದು ಇಬ್ಬರಿಗೂ ವಿನಂತಿ, ಆಯ್ತು ವಿಷಯಕ್ಕೆ ವಾಪಸ್ ಬನ್ನಿ ದಯಮಾಡಿ. ಭಾಷೆ ಬಗ್ಗೆ ಇಬ್ಬರಿಗೂ ಗಮನ ಇರಲಿ. ಇವನು ಈ ತರದ್ದು ಮಾಡಿದ್ರೆ ದಯವಿಟ್ಟು ಡಿಬೇಟ್ ಹಾಳು ಮಾಡೋದು ಬೇಡ. ಬೂಟ್ ಕಿತ್ತೋಗುತ್ತೆ ನನ್ನ ಹತ್ರ ಬೇರೆ ತರ ಮಾತಾಡಿದ್ರೆ. ತಗೊಂಬಂದು ಭಾಷೆ ಹರಿ ಸರ್ ಪ್ಲೀಸ್ ಸರ್ ಭಾಷೆ ಸರ್ ಪ್ಲೀಸ್ ಭಾಷೆ ಬಗ್ಗೆ ಗಮನ. ಇಬ್ಬರಿಗೂ ಹೇಳ್ತಿದ್ದೀವಿ, ಬಂದಿರೋದು ವಿಷಯ ಮಾತಾಡಕ್ಕೆ. ಹರಿ ಸರ್ ಏನಿದು? ಇಬ್ಬರಿಗೂ ನಿಮ್ ಭಾಷೆ ಬಗ್ಗೆ ನಿಮಗ್ ಗಮನ ಆಯ್ತು ಸರ್, ಬೇಡ ವೈಯಕ್ತಿಕವಾಗಿ ಇಲ್ಲ. ಇಬ್ಬರಿಗೂ ಹೇಳ್ತಿದ್ದೀನಿ ಸರ್, ಬೇಡ ಪರ್ಸನಲಿ ಬೇಡ ಸರ್. ನಿಮ್ ಜನ ಇದ್ದಾರೆ, ಆಯ್ತು ಸರ್, ಇವಾಗ ಆಗೋಯ್ತು, ಬಿಟ್ಬಿಡಿ ಸರ್. ವಸಂತ್ ಸರ್ ಬಿಡಿ.
ಸರಿ, ವಸಂತ್ ಗಿಳಿಯಾರ್ ಅವರೇ ಅನುಮಾನ ಇರೋದು ನೋಡಿ CCTV ಫುಟೇಜ್ ಬಗ್ಗೆ ಯೋಗೇಶ್ ಅವರು ಕೊಟ್ಟಿರೋ ಹೇಳಿಕೆ, ಹಾಗೆ ಸೌಜನ್ಯಾಳ ಹೊಟ್ಟೆ ಒಳಗಿದ್ದ ಅನ್ಡೈಜೆಸ್ಟೆಡ್ ಫುಡ್ ಬಗ್ಗೆ ರಶ್ಮಿ ಅವರು ಬಹಳ ಸ್ಪೆಸಿಫಿಕ್ ಆಗಿ ಕೊಟ್ಟಿರುವ ಟೈಮಿಂಗ್ 6 ಗಂಟೆಗೆ ತಿಂದಿರಬಹುದು ಅಂತ, ಹಾಗೆ ಇನ್ನರ್ ಗಾರ್ಮೆಂಟ್ ಹಾಗೆ ಸ್ಲಿಪ್ಪರ್, ಇದ್ರ ಬಗ್ಗೆ ದಾಖಲೆಗಳಲ್ಲಿ ಏನಿದೆ ಅದನ್ನು ಉತ್ತರ ಕೊಡ್ಬೋದಾ? ಮೇಡಮ್, ನಾನು ಈ ಡಿಬೇಟ್ನಲ್ಲಿ ತುಂಬ ಸಾರಿ ಹೇಳಿದ್ದೀನಿ, ಕಾಮನ್ ಸೆನ್ಸ್ ಇರುವವರಿಗೆ, ಸಾಮಾನ್ಯರಿಗೆ ಅರ್ಥ ಆಗುತ್ತೆ. ಯಾರು ಜಡ್ಜ್ಮೆಂಟ್ ಕಾಪಿಯನ್ನು ಓದ್ಕೊಂಡು ಬಂದು ಈ ಕೇಸ್ ಸ್ಟಡಿ ನಾನು ಮಾಡಿಬಿಟ್ಟಿದ್ದೀರಿ, ಅಗ್ದಾಕ್ಬಿಟ್ಟಿದ್ದೀರಿ ಅಂತ ಹೇಳಿದ್ರೆ ಅರ್ಥ ಆಗಲ್ಲ. ಪಬ್ಲಿಕ್ಕಿಗೆ ಹೇಳೋದು, ನಾಟ್ ಓನ್ಲಿ ಜಡ್ಜ್ಮೆಂಟ್ ಕಾಪಿ ಹಿಡ್ಕೊಂಡು ಇಲ್ಲಿ ಹಿಂಗೆ ಬರ್ದವ್ರೆ, ಹಂಗೆ ಬರೆಯೋಕ್ಕೆ ಹೆಂಗೆ ಕಾರಣ, ಪಬ್ಲಿಕ್ ಪ್ರಾಸಿಕ್ಯೂಟ್ರು ಇಲ್ಲಿ ತಪ್ಪು ಮಾಡಿದ್ದಾರೆ, ಡಾಕ್ಯುಮೆಂಟ್ ನೋಡಿ, ನೀವು 78ಗೆ ಬನ್ನಿ, ಇಲ್ಲಿ ಬರ್ದಿದ್ದಾರೆ, ಡೀಟೇಲ್ ಆಗಿ ಓದಿ, ಯಾರಾದ್ರೂ ತಿಳ್ಕೊಳ್ಳೋರಿಗೆ ಓದಕ್ ಬಿಡಿ, ಓದಕ್ ಬಿಡಿ. ಪಬ್ಲಿಕ್ ಪ್ರಾಸಿಕ್ಯೂಟರ್ ನಂಬರ್ 78 ಅಲ್ಲಿ ಯಾವ ದಾಖಲೆಗಳನ್ನ, ಸಾಕ್ಷಿಗಳನ್ನ ಕೊಟ್ಟಿದೀವಿ ಅನ್ನೋದು ಮೆನ್ಷನ್ ಆಗುತ್ತೆ. 1 ಪೇರ್ ಆಫ್ ಸ್ಲಿಪ್ಪರ್ಸ್ ಅನ್ನೋದು ಮೆನ್ಷನ್ ಇದೆ, ಡಾಕ್ಯುಮೆಂಟ್ ನನ್ನ ಹತ್ರ ಇದೆ. ಜಡ್ಜಸ್ ಅದನ್ನ ಕನ್ಸಿಡರ್ ಮಾಡದೆ ಬರೀತಾರೆ ಅಂದರೆ ಇವು ರುದ್ರಮುನಿ ಅವರು ಹೇಳಿದ್ದಾರೆ ಸರ್. ಸೊ ರುದ್ರಮುನಿ ಅವರು ಇದೇ ವೇದಿಕೆಯಲ್ಲಿ ಕತೆ ಹೇಳಿದ್ರೆ ನಾವೇನ್ ಹೇಳಕ್ಕಾಗತ್ತೆ ಮೇಡಮ್? ಈಗ ಕೇಳಿಸ್ಕೊಳ್ಳಿ ಸರ್, ಇನ್ನೊಂದ್ಸತಿ ಹೇಳಿ. CW 31, 32, 34 P3 ನೋಡಿ, 1 ಪೇರ್ ಆಫ್ ಸ್ಲಿಪ್ಪರ್ಸ್, SDM ಕಾಲೇಜ್ ID ಕಾರ್ಡ್, ದೀಸ್ ಆರ್ಟಿಕಲ್ಸ್ ಇದೆಲ್ಲ ಕೊಟ್ಟಿದ್ದಾರೆ. ಅದನ್ನ ಜಡ್ಜಸ್ ಬರೆಯುವಾಗ ಏನಂತ ಬರೀತಾರೆ? ಯಾವುದು ಅಲ್ಲಿನ ದಾಖಲೆಗಳನ್ನ ಸಂಗ್ರಹ ಮಾಡಲಿಲ್ಲ ಅಂತ ಬರೀತಾರೆ. ಯಾಕೆ ಬರೀತಾರೆ ಅಂತ ಕೇಳಿದ್ರೆ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೋರ್ಟಿನ ಟೇಬಲ್ಗೆ ಇದನ್ನ ಕನ್ವಿನ್ಸ್ ಮಾಡಬೇಕು. ಪಬ್ಲಿಕ್ ಪ್ರಾಸಿಕ್ಯೂಟರ್ ಯಾಕೆ ಇದನ್ನ ಮರೆ ಮಾಡ್ತಾರೆ ಅಂತ ಕೇಳೋದು. ಚಾರ್ಜ್ ಶೀಟ್ ಅಲ್ಲಿ ಇರೋದು, ಚಾರ್ಜ್ ಶೀಟ್ ಅಲ್ಲಿ ಇರೋದು ಸರ್ಕಾರಕ್ಕೆ ಯಾಕೆ ಮಾಡ್ತಾರೆ? ಸರ್, ಇಂಥದ್ದೇ ಒಂದು ಅನುಮಾನ ಸರ್ಕಾರ ಇದ್ದಿದ್ಯಾವುದು? ಇಂಥದ್ದೇ ಒಂದು ಅನುಮಾನವನ್ನ ಸಂತೋಷ್ ರಾವ್ನ ವೈದ್ಯಕೀಯ ತಪಾಸಣೆಯನ್ನ ನಡೆಸಿದಂತಹ FSL ತಜ್ಞರಾದ ಮಹಬಲ್ ಶೆಟ್ರು ಕೂಡ ವ್ಯಕ್ತಪಡಿಸಿದ್ದಾರೆ. ಅವರು ಮೆಡಿಕಲ್ ರಿಪೋರ್ಟ್ ಅಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳ್ತಾರೆ, ಆತನ ಪ್ರೈವೇಟ್ ಪಾರ್ಟ್, ಸಂತೋಷ್ ರಾವ್ನ ಪ್ರೈವೇಟ್ ಪಾರ್ಟ್ ನಲ್ಲಿ ಇಂಜುರಿ ಇದೆ. ದಟ್ ಇಂಜುರಿ ಹ್ಯಾಸ್ ಬೀನ್ ಮಾರ್ಕ್ಡ್ ಆಸ್ ಇಂಜುರಿ ನಂಬರ್ 11. ಬಟ್ ಬಂದೆ ಸರ್ ರಜಾಕ್ ಅವ್ರ ಸಮಯ, ಬಟ್ ಜಡ್ಜ್ಮೆಂಟ್ ಕಾಪಿಯಲ್ಲಿ ಬರೀತಾರೆ ಸರ್, ಯು ಕ್ಯಾನ್ ಸರ್ಚ್ ಆಲ್ಸೋ ಇನ್ ದ ಜಡ್ಜ್ಮೆಂಟ್ ಕಾಪಿ, ಎಕ್ಸಾಕ್ಟ್ಲಿ ಇದೇ ಬರೀತಾರೆ ಇಬ್ಬರು ಡಾಕ್ಟರ್ಸ್. ಸರ್ ಅವ್ರು ಹೇಳಿ, ಇಬ್ಬರು ಡಾಕ್ಟರ್ಸ್, ಡಾಕ್ಟರ್ ಅದಮ್ ಹಾಗೆ ಡಾಕ್ಟರ್ ಮಹಾಬಲ ಶೆಟ್ರು ಇಬ್ಬರು ಕೂಡ ಸಂತೋಷ್ ರಾವ್ನ ಪ್ರೈವೇಟ್ ಪಾರ್ಟ್ ನಲ್ಲಿ ಯಾವುದೇ ಇಂಜುರಿಯನ್ನ ಗುರುತಿಸಿಯೇ ಇಲ್ಲ ಅಂತ ಹೇಳಿ ಜಡ್ಜ್ ಬರೆದಿದ್ದಾರೆ. ಅನುಮಾನ ಇಂಥದ್ದೇ ವಿಚಾರಕ್ಕೆ ಎವಿಡೆನ್ಸ್ ಅನ್ನ ಉಲ್ಲೇಖ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಆ ಪ್ರಕರಣ ನಡೆದ ದಿನದಿಂದ ಈ ತನಿಖೆನೇ ಆ ದಿಕ್ಕೇ ಬೇರೆದಾಗಿತ್ತು. ಪ್ರಾಪರ್ ದಿಕ್ಕಲ್ಲಿ ತನಿಖೆ ನಡೆದೇ ಇಲ್ಲ. ಹಂತದಲ್ಲಿ ಫೇಲಿಯರ್ ಅನ್ನ ಕಂಡು ಬಂದ್ವಿ. ಇದು PIL ಹಾಕಿರಲ್ಲ, ಸಂತೋಷ್ ರಾವ್ಗೆ ನೀನು ಇದಲ್ಲ ಅಪರಾಧಿ ಅಲ್ಲ ಅಂತ ಬಿಡುಗಡೆ ಆದ್ನಲ್ಲ, ನಂತರ ಒಂದು PIL ಹಾಕಿದಾಗ ಕೃಷ್ಣ ಎಸ್ ದೀಕ್ಷಿತ್ ಮಾನ್ಯ ನ್ಯಾಯಾಧೀಶರು ಅವ್ರೇನು ಹೇಳ್ತಾರೆ, ಆ್ಯಕ್ಷನ್ ಶುಡ್ ಬಿ ಟೇಕನ್ ಆನ್ ಡಾಕ್ಟರ್ಸು, ಆ ಪೊಲೀಸ್ ಯಾರ್ಯಾರು ವೈಫಲ್ಯ ಆಯಿತು ಅಂತ ಆ್ಯಕ್ಷನು ತೊಗೊಂಡಿರಲ್ಲ, ಏನೂ ಇರಲ್ಲ. ಮೊದಲನೇದಾಗಿ ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ, ನಾನು ಯಾರ ಪರನೂ ಅಲ್ಲ, ವಿರೋಧನೂ ಅಲ್ಲ, ಯಾರ ಮೇಲೂ ನನ್ನ ಅನುಮಾನನೂ ಇಲ್ಲ, ನಾನು ಪ್ರಶ್ನೆನೂ ಆಗ್ತಿಲ್ಲ. ನನಗೆ ಬೇಕಾಗಿರೋದು ಏನಂದರೆ ನ್ಯಾಯ. ಆ ಹೆಣ್ಣು ಮಗುಗೆ ನ್ಯಾಯ ಸಿಗಬೇಕು. ನೋಡಿ, ಒಂದು ನ್ಯಾಯ ವ್ಯವಸ್ಥೆಯಲ್ಲಿ ನ್ಯಾಯನೇ ಸಿಗಲಿಲ್ಲ ಅಂತ ಹೇಳಿದ್ರೆ ಆ ಅಧಿಕಾರಿಗಳ ಮೇಲೆ, ಆ ವ್ಯವಸ್ಥೆ ಮೇಲೆ ಒಂದು ಸಂಶಯ ಬರೋ ಥರ ಮಾಡ್ಕೊಬಾರ್ದು. ಅದಕ್ಕೋಸ್ಕರ ಅಂತ ಹೋಗಿ 10 ಸೆಪ್ಟೆಂಬರ್ 2022 ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯಜಿ ಹತ್ರ ಮೆಮೊರೆಂಡಮ್ ಕೊಟ್ಟು, ಈ ಪೊಲಿಟಿಕ್ಸ್ ಎಲ್ಲ ಶುರು ಆಯ್ತಲ್ಲ, ಈ ಬುರ್ಡೆ ಗ್ಯಾಂಗ್ ಅದು ಇದು ಅಂತ, ಅದಕ್ಕೂ ಮುಂಚೆ 2 ವರ್ಷಗಳ ಹಿಂದೆ ಮುಖ್ಯಮಂತ್ರಿಗಳ ಹತ್ರ ಹೋಗಿ ನಾನು ಪ್ರೆಸ್ ಕ್ಲಬ್ ಬುಕ್ ಮಾಡಿ ಪ್ರೆಸ್ಸಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ವಸಂತ್ ಬಂಗೇರ ಅವರು ಒಂದು ಮಾತು ಹೇಳಿದ್ರು, ಫಾರ್ಮರ್ MLA, ನನಗೆ ಸತ್ಯ ಗೊತ್ತಿದೆ, ನಾನು ಹೇಳಿದ್ರೆ ನನಗೂ ಕೊಂದು ಬಿಡ್ತಾರೆ ಅಂತ. ಇವತ್ತು ಮುಂದಕ್ಕೆ ಬಂದು ಹೇಳಿ, ಅವ್ರಿಗೆ ಪ್ರೊಟೆಕ್ಷನ್ ಕೊಡಿ. ನಾನು ಕೇಳ್ತಿರೋದೇನೆಂದರೆ ಆ ಹೆಣ್ಮಗುಗೆ ನ್ಯಾಯ ಬೇಕು. ಇವಾಗ ಬಹುಶಃ ಕೇಸಸ್ಗಳು ನಡೆದಿವೆ. ಇವಾಗ ಜೆಸಿಕಾ ಲಾಲ್ ಮರ್ಡರ್ ಕೇಸ್, ಬೆಸ್ಟ್ ಬೇಕರಿ ಕೇಸ್, ಸ್ವಾಮಿ ಶ್ರದ್ಧಾನಂದ ವರ್ಸಸ್ ಶಾಕಿರಾ ಖಲೀಲಿ ಕೇಸ್, ಈ ಕೇಸಸ್ಗಳೆಲ್ಲ ಏನಾಯ್ತು? ಎಲ್ಲ ಕ್ಲೋಸ್ ಚಾಪ್ಟರ್, ಕ್ಲೋಸ್ ಕೇಸ್ ಅಂತ ಹೇಳ್ಬಿಟ್ರು. ಆದ್ರೆ ಕ್ಲೋಸ್ ಕೇಸ್ ಅಲ್ಲ ಇದು ಸಿಸ್ಟಮಿನ ಫೇಲಿಯರ್ ಅಂತ ಹೇಳ್ತೀನಿ. ಯಾವತ್ತಿಗೂ ಒಂದು ಕೇಸಲ್ಲಿ ಯಾರು ಮಾಡಿದ್ದಾರೆ ಅನ್ನೋದನ್ನ ಸಿಕ್ಕಾಕೊಂಡಿಲ್ಲ ಅಂತ ಹೇಳಿದ್ರೆ ದ ಚಾಪ್ಟರ್ ಇಸ್ ನಾಟ್ ಕ್ಲೋಸ್ಡ್, ದ ಕೇಸ್ ಇಸ್ ನಾಟ್ ಕ್ಲೋಸ್ಡ್.
ಅದು ಸರ್ಕಾರದ ಆವಾಗ ಇರುವ ತನಿಖಾಧಿಕಾರಿಗಳ ಒಂದು ವೈಫಲ್ಯ. ಇವಾಗ ಆ ಸ್ವಾಮಿ ಶ್ರದ್ಧಾನಂದ ಕೇಸಲ್ಲಿ ಶಾಕಿರ ಖಲೀಲಿಯನ್ನ ಕೊಂದುಬಿಟ್ಟು ಮನೆಯಲ್ಲೇ ಹಾಕಿದ್ದ ಅವನು, ಯಾರಿಗೂ ಗೊತ್ತಾಗಿಲ್ಲ. ಲಂಡನ್ ಇಂದ ಸಾರಾ ಖಲೀಲಿ ಅವ್ರ ಮಗಳು ಬಂದು ಮರು ತನಿಖೆಗೆ ಆಗ್ರಹಿಸಿದ ನಂತರ ಈ ಕೇಸನ್ನ ಓಪನ್ ಮಾಡಿದ ನಂತರ ಸಿಕ್ಕಾಕೊಂಡ ಇವಾಗ ಜೀವಾವಧಿ ಶಿಕ್ಷೆ ನಡೀತಾ ಇದೆ. ಯಾರು ಏನಾಗಿ ಪ್ರಕರಣ ಕಡೆಗೆ ಸಿಗಾಕೊಂಡ ಆರೋಪಿ ಅವನ್ ತಾನೇ ಕೊಂದಿದ್ದು ಆಸ್ತಿಗೋಸ್ಕರ ಮರು ತನಿಖೆ SIT ಫಾರ್ಮ್ ಆಗ್ಲಿ, ಅದ್ರಲ್ಲಿ ಏನಿದೆ, ಯಾರ್ದೇನು ಹೋಗ್ಬಿಡುತ್ತೆ. ಇಲ್ಲಿ ಯಾರಿಗೋ ಒಂದು ಕಾಪಾಡೋ ಒಂದು ಪಿತೂರಿ ನಡೆದಿದೆ ಅಂತ ಒಂದು ಸಂಶಯ ಪ್ರತಿಯೊಬ್ಬರ ಮನಸ್ಸಲ್ಲಿದೆ. ಆ ಸಂಶಯ ದೂರ ಆಗಬೇಕು, ಅದು ಬೇಡ. ಯಾರನ್ನ ಕಾಪಾಡೋ ಪ್ರಯತ್ನ Let us not get into it ಅಂತೀನಿ ನಾನು. That becomes politics. ಆಯ್ತು. ಪಾಲಿಟಿಕ್ಸ್ ಅಲ್ಲ ಸರ್, ಇದ್ರಲ್ಲಿ ಬೇಕಾಗಿರೋದು ಸೌಜನ್ಯ ನ್ಯಾಯ. ಹಾಗಾಗಿ ಯಾರನ್ನು ಕಾಪಾಡೋ ಪ್ರಯತ್ನ. ಈಗ ಸಂತೋಷ್ ರಾವ್ ನಾನು ಆಗ್ಲೇ ಹೇಳಿದೆ ಸರ್, ಸ್ಪೆಸಿಫಿಕಲಿ ಗಾಯದ ಗುರುತಿನ ಬಗ್ಗೆ ಡಾಕ್ಟರ್ ಮಹಾಬಲ ಶೆಟ್ರು ಬಹಳ ಸ್ಪೆಸಿಫಿಕ್ ಆಗಿ ಉಲ್ಲೇಖ ಮಾಡಿದ ಮೇಲೂ ಕೂಡ ಭೈರಪ್ಪ ಹರೀಶ್ ಅವರೇ ಜಡ್ಜ್ಮೆಂಟ್ ಕಾಪಿಯಲ್ಲಿ ಇಬ್ಬರು ಡಾಕ್ಟರ್ಗಳು ಕೂಡ ಆತನ ಪ್ರೈವೇಟ್ ಪಾರ್ಟ್ ಮೇಲೆ ಇಂಜುರಿ ಇಲ್ಲವೇ ಇಲ್ಲ ಅಂತ ಬರೆದಿದ್ದಾರೆ. ಹಾಗೆ ಹರೀಶ್ ಮಡಿವಾಳ ಸತ್ತ ನಂತರದಲ್ಲಿ ಗೋಪಾಲ್ ಪೂಜಾರಿಯನ್ನ ಒಬ್ಬ ಎವಿಡೆನ್ಸ್ ಆಗಿ ಅಲ್ಲಿ ನಿಲ್ಲಿಸುವ ಸಾಧ್ಯತೆ ಇದ್ದು ಕೂಡ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕರೆದಿದ್ದ ಸಂದರ್ಭದಲ್ಲಿ ಈ ಪ್ರಕರಣಕ್ಕೆ ನಮಗೆ ಸಾಕ್ಷ್ಯಗಳೇ ಇಲ್ಲ ಅಂತ ಹೇಳಿ ಜಡ್ಜ್ ಬರೀತಾರೆ ಅಂತಂದ್ರೆ ಇಲ್ಲಿ ಯಾರು ರಕ್ಷಣೆ ಮಾಡ್ತಿದ್ದಾರೆ? ಒಬ್ಬ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆರೋಪಿ ಸ್ಥಾನದಲ್ಲಿರುವವನನ್ನ ಅಪರಾಧಿ ಮಾಡೋ ಪ್ರಯತ್ನ ಮಾಡಿದ್ರ ಅಥವಾ ಆರೋಪಿಯನ್ನ ಖುಲಾಸೆ ಮಾಡೋ ಪ್ರಯತ್ನ ಮಾಡಿದ್ರ? ಅನುಮಾನ ಹುಟ್ಟುತ್ತೆ. ಅವ್ರ ಉತ್ತರ ಕೊಡಿ. ಇಲ್ಲ ನೋಡಿ, ನಾವು ಈಗ ಈ ಡಿಸ್ಕಷನ್ ಹೇಗೆ ಹೋಗ್ತಾ ಇದೆ ಅಂತಂದ್ರೆ ಜಡ್ಜೆ ತಪ್ಪಾಗಿ ಬರೆದ್ಬಿಟ್ಟಿದಾರೇನೋ ಇರೋ ಅನುಮಾನವನ್ನು ಹೇಳ್ತಿದ್ದೀವಿ ಸರ್. ಅನ್ನೋ ತರದಲ್ಲಿ ಜನಗಳಿಗೆ ತಪ್ಪು ಮಾಹಿತಿ ಹೋಗೋದು ಬೇಡ. ನೀವು ಏನ್ ಪ್ರೆಸೆಂಟ್ ಮಾಡ್ತೀರಾ ರಜಾಕ್ ಸರ್, ಜಡ್ಜ್ನ ಮುಂದೆ ಇರುವ ಎವಿಡೆನ್ಸ್ ಅನ್ನ ಸಬ್ಮಿಟ್ ಮಾಡಬೇಕಾಗಿದ್ದ ಹೊಣೆಗಾರಿಕೆ ಯಾರದ್ದು? ತನಿಖಾಧಿಕಾರಿಗಳು ಕೊಟ್ಟಂತದ್ದನ್ನ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೊಡಬೇಕಾಗಿತ್ತಾ ಇಲ್ವಾ? ಆವಾಗ ಇದ್ದಿದ್ದ ಸರ್ಕಾರ ಯಾರ್ದು? ಭೈರಪ್ಪ ಸರ್ ಉತ್ತರ ಕೊಡ್ಲಿ. ಇದ್ದ ಎವಿಡೆನ್ಸ್ ಅನ್ನ ಈಗ ರುದ್ರಮುನಿ ಅವರು ಮಾಡಿದ ಆರೋಪವೂ ಅಷ್ಟೇನೆ, ಮಹಾಬಲ್ ಶೆಟ್ರು ಮಾಡಿರುವ ಆರೋಪನೂ ಅಷ್ಟೇನೆ. ನಾನು ಯಾಕೆ ಪರ್ಟಿಕ್ಯುಲರ್ ಆಗಿ ಅವ್ರ ಹೆಸರು ತಗೊಳ್ತಿದ್ದೀನಿ ಅಂದ್ರೆ ಅವರಿಬ್ರು ಮಹಾಭಾರತ ಕಾರ್ಯಕ್ರಮದಲ್ಲಿ ಬಂದಿದ್ರು, ಒಂದಷ್ಟು ದಾಖಲೆಗಳನ್ನ ಆಡಿಯನ್ಸ್ಗೂ ವೀಕ್ಷಕರಿಗೂ ತೋರಿಸಿದ್ದಾರೆ. ಅವ್ರೇನ್ ಹೇಳ್ತಿರೋದು, ಈ ಪ್ರಕರಣಕ್ಕೆ ಪೂರಕವಾದ ಅಷ್ಟು ಎವಿಡೆನ್ಸ್ ಅನ್ನ ನಾವು ಕೊಟ್ಟಿದ್ದಾಗಿಯೂ ಕೂಡ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅದನ್ನ ಜಡ್ಜ್ ವರ್ಗೂ ತಲುಪಿಸಲಿಲ್ಲ. ಹಾಗಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇಂದಾಗಿಯೇ ಈ ಇಡೀ ಪ್ರಕರಣ ಹಳ್ಳ ಹಿಡಿತು. ಇದಾರು ಇಲ್ಲ ಇರಬಹುದೇನೋ, ನಾನು ಇಲ್ಲ ಅಂತ ಅಲ್ಲಗಳಿತಾ ಇಲ್ಲ. ಮತ್ತೆ ಆತ ತಪ್ಪು ಮಾಡಿದಾನೋ ಇಲ್ಲೋ ಅನ್ನೋಂಥದ್ದು ಮರು ತನಿಖೆಯಲ್ಲಿ ಏನಾದರೂ ಹೊರಬಂದರೆ ಬರ್ಬೋದು. ಆತನೂ ತಪ್ಪು ಮಾಡಿರ್ಬೋದು. ಮತ್ತೆ IO ಅಂತೂ ಮತ್ತೆ ಡಾಕ್ಟರ್ ಅಂತೂ ಇದರಲ್ಲಿ ಯಾವ ರೀತಿ ಹದಗೆಡಿಸ್ಬೇಕೋ ಆ ರೀತಿ ಹದಗೆಡಿಸಿ ಈ ಪ್ರಕರಣವನ್ನು ಹಳ್ಳಕ್ಕಿಡಿಸಿದ್ರು. ಮತ್ತು ಡಾಕ್ಟರ್ದು ಮತ್ತು ಈ ಏನು IO ಇದ್ದಾರೆ, ಇವರಿಬ್ಬರೇ ಪ್ರಮುಖವಾದಂಥ ಕಾರಣ. ಇವರಿಬ್ಬರನ್ನ ಸರಿಯಾಗಿ ಹ್ಯಾಂಡಲ್ ಮಾಡಬೇಕಾದಂಥದ್ದು ಆವತ್ತಿನ ಸರ್ಕಾರಗಳಾಗ್ಬೋದು, ಮತ್ತೊಂದಾಗ್ಬೋದು, ಅಥವಾ ಇನ್ನೊಂದು ಇಲಾಖೆ ಆಗ್ಬೋದು, ಅವರ ಜವಾಬ್ದಾರಿ ಆಗಿತ್ತು. ಸೊ ಅವರು ಸರಿಯಾಗಿ ಕೆಲಸ ನಿಭಾಯಿಸಿದೆ. ಇವತ್ತು SIT ಏನಾದರೂ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ ಯಾರನ್ನು ದೂರ್ತೀರಿ ನೀವು? ಸಿದ್ದರಾಮಯ್ಯನ ಸರ್ಕಾರ ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಗೃಹ ಇಲಾಖೆ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಬೈತಿರಲ್ವಾ? ನಾವು ಬೈತೀವಿ ಸರಿ ಮಾಡಲಿಲ್ಲ ಅಂದ್ರೆ. ಆವತ್ತು ಆಗಿರುವಂಥ ಅಚಾತುರ್ಯಗೆ, ಆವತ್ತಾಗಿರುವಂಥ ಸರ್ಕಾರದ ಅಡಿಯಲ್ಲಿ ಬರುವಂಥ ಅಧಿಕಾರಿಗಳು ತಪ್ಪು ಮಾಡಿರುವಂಥದ್ದು ಯಾರನ್ನ ದೂರ್ತೀರಿ? ಆ ಅಧಿಕಾರಿಗಳನ್ನ. ಇವತ್ತೇನಾದ್ರೆ ಕಾಂಗ್ರೆಸ್ ಸರ್ಕಾರ ದೂರ್ತೀರಿ, ಆವತ್ತಾದ್ರೆ ಅಧಿಕಾರಿಗಳನ್ನ ದೂರ್ತೀರಿ. ಇದು ಯಾವ ನ್ಯಾಯ? ಅವತ್ತೂ ಕೂಡ ಜವಾಬ್ದಾರಿ ಇದ್ದಂಥ ಸರ್ಕಾರವನ್ನು ದೂರ್ಬೇಕಲ್ವಾ? ರಾಜ್ಯ ಸರ್ಕಾರವನ್ನು ದೂರ್ಬೇಕು. ಮತ್ತೆ ರಾಜ್ಯ ಸರ್ಕಾರದಲ್ಲಿ ಮುಖ್ಯಸ್ಥರಾಗಿದ್ದಂಥ ಗೃಹ ಸಚಿವರಾಗಿರ್ಬೋದು, ಮುಖ್ಯಮಂತ್ರಿ ಆಗಿರಬಹುದು, ಮತ್ತೆ DGP ಆಗಿರಬಹುದು, ಅಲ್ಲಿನ SP ಆಗಿರಬಹುದು, ಇವ್ರನ್ನೆಲ್ಲ ದೂರ್ಬೇಕು. ಮತ್ತೆ ಅವರನ್ನ ಯಾತಕ್ಕೆ ಈ ರೀತಿಯಾಗಿ ಮಾಡಿದ್ರಿ ಅಂತ ಹೇಳಿ ಇವತ್ತು ಇದು ಹಿಂದೆ ಏನಾದ್ರೂ ಇತ್ತ? ಇವರು ಕೂಡ ಕಾಣದ ಕೈಗಳ ಷಡ್ಯಂತ್ರಕ್ಕೆ ಏನಾದ್ರು ಸಿಲುಕಿದ್ರ? ಯಾರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, IO ಆಗ್ಬೋದು, ಇವ್ರ ಹಿಂದೆ ಕಾಣದ ಕೈಗಳನ್ನ ಕೆಲಸ ಮಾಡಿತ್ತಾ? ಇದನ್ನೆಲ್ಲ ತನಿಖೆ ಹೊರಗೆ ಬರ್ಬೇಕಾದ್ರೆ ನಾಳೆ ಕಿರ್ಚಿದ್ರೆ ಆಗೋದಿಲ್ಲ, ತನಿಖೆಯಿಂದ ಹೊರ ಬರ್ಬೇಕು. ವಸಂತ್ ಗಿಳಿಯಾರ ನೋಡಿ, ಪ್ರಕರಣ ಆದಾಗ ಬಿಜೆಪಿ ಸರ್ಕಾರ ತನಿಖೆ ನಡೆದು ಕೋರ್ಟ್ ವರೆಗೂ ಬರೋಷ್ಟೊತ್ತಿಗೆ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಪ್ರಭಾವ ಅಂದ್ರೆ ಯಾವ ಪಕ್ಷ? ಇವರೆಲ್ಲ ಹೇಳೋ ಪ್ರಕಾರ ಸರ್ಕಾರ ಕೂಡ ಸಂತೋಷ್ ರಾವ್ನ ನಿರಪರಾಧಿಯಾಗಿ ಮಾಡ್ಲಿಕ್ಕೆ ಹೆಲ್ಪ್ ಮಾಡಿದೆ ಅನ್ನೋ ರೀತಿಯಲ್ಲಿ ಇವ್ರು ಹೇಳೋದು. 127 ಪ್ಯಾರಾ ನಂಬರ್ ತೆಗೆದು ನೋಡಿ,
ಯಾವುದೇ ಇಂಜುರೀಸ್ ಇಲ್ಲ ಅಂತೇಳಿ ಜಡ್ಜಸ್ ಬರೀತಾರೆ. PW14 ಮಹಾಬಲೇಶ್ ಡಾಕ್ಟ್ರು ಒಂದು ರಿಪೋರ್ಟೇ ಕೊಟ್ಬಿಟ್ಟಿದ್ದಾರೆ, ಎಲ್ಲೆಲ್ಲಿ ಗಾಯ ಆಗಿದೆ ಅದರ ಸ್ಕೆಚ್ ಸಹ ಇದೆ. ಆ ಮೆಡಿಕಲ್ ರಿಪೋರ್ಟ್ ನಾನು ಇಲ್ಲಿ ಶೋ ಮಾಡ್ತೀನಿ. ಅವನು ಎಲ್ಲೆಲ್ಲಿ ಇಂಜುರಿ ಆಗಿದೆ, ಯಾವ್ಯಾವ ಗಂಟೆ ಆಗಿದೆ, ಅವನ ಗುಪ್ತಾಂಗದಲ್ಲಿ ಯಾವ ಥರದ ಗಾಯ ಆಗಿದೆ, ಅವನಿಗೆ ಏನು ಫಿಮೋಸಿಸ್ ಅನ್ನುವಂಥ ಸಮಸ್ಯೆ ಇತ್ತು ಅಂತ ಬರೆದಿದ್ದಾರೆ. ಇದನ್ನ ಜಡ್ಜಸ್ ಟೇಬಲ್ಗೆ ಕನ್ವಿನ್ಸ್ ಮಾಡಬೇಕಾಗಿರುವಂಥ ಪಬ್ಲಿಕ್ ಪ್ರಾಸಿಕ್ಯೂಟ್ರು ಸಂತೋಷ್ ರಾವನ್ನ ಬಚಾವ್ ಮಾಡುವ ಕಾರಣಕ್ಕೆ, ಅಂದ್ರೆ ಇವ್ರು ಹೇಳುವ ಹಾಗೆ ಸರ್ಕಾರವೇ ಹೇಳ್ತಂತೆ, ಸರ್ಕಾರವೇ ಪ್ರಭಾವ ಬೀರಿ ಸಂತೋಷ್ ರಾವನ್ನ ಬಚಾವ್ ಮಾಡ್ಲಿಕ್ಕೋಸ್ಕರ ಸಾಕ್ಷಿಯನ್ನ ಜಡ್ಜಸ್ಗೆ ಅವರು ಕೊಡ್ಲಿಲ್ಲ ಅನ್ನೋ ರೀತಿಯಲ್ಲಿ 127 ಅಲ್ಲಿ ಇದೆ, 128 ಅಲ್ಲೂ ಇದೆ. ಆ ಜಡ್ಜ್ಮೆಂಟ್ ಆರ್ಡರ್ ನೀವು ಓದಿದ್ರೆ ಹೌದಲ್ವ ಅನ್ಸತ್ತೆ. ಇವತ್ತು ಇಡೀ ರಾಜ್ಯದಲ್ಲಿ ಕೆಲವರಿಗೆ ಗೊಂದಲ ಆಗಿರೋದು ಏನಂದ್ರೆ, ಜಡ್ಜ್ಮೆಂಟ್ ಅಲ್ಲಿ ಇದೆಯಲ್ರಿ ಯಾವ ಮೆಟೀರಿಯಲ್ ಎವಿಡೆನ್ಸ್ ಇಲ್ಲ ಅಂತ ಬರ್ದಿದೆ. ಹಾಗಿದ್ರೆ ಚಾರ್ಜ್ ಶೀಟ್ ಅಲ್ಲಿ ಇರೋ ಮೆಟೀರಿಯಲ್ ಎವಿಡೆನ್ಸ್ ಯಾರ್ದು? ಯೋಗೀಶ್ ಅವರು ಹಾಕೊಂಡಿರೋ ಚಪ್ಪಲಿನ. ಹಾಗಿದ್ರೆ ಚಾರ್ಜ್ ಶೀಟ್ ಅಲ್ಲಿ ಇದ್ದದ್ದು ಕೋರ್ಟಿಗೆ ಯಾಕೆ ಹೋಗಿಲ್ಲ? ಹಾಗಿದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಯಾಕೆ ಕೋರ್ಟಿಗೆ ಕೊಟ್ಟಿಲ್ಲ? ಹಾಗಿದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಯಾರು ಖರೀದಿ ಮಾಡಿದ್ರು? ಇದನ್ನ 2-3 ಚಾರ್ಜ್ ಶೀಟ್ ಅನ್ನ ಓದಿದ್ರೆ ಇಷ್ಟು ಇದ್ದು ಹೀಗೆ ತೀರ್ಪು ಬಂತು ಅನ್ನೋದು ಅರ್ಥ ಆಗತ್ತೆ. ನಾಟ್ ಓನ್ಲಿ ಜಡ್ಜ್ಮೆಂಟ್ ಕಾಪಿಯನ್ನ ಓದ್ಕೊಂಡು ಬಂದ್ರೆ ಹಿಂಗೆ ಯುದ್ಧ ಮಾಡಬೇಕಾಗತ್ತೆ. ಜಿತೇಂದ್ರ ಅವರೇ, ಇಡೀ ಪ್ರಕರಣ ತುಂಬಾ ಗೊಂದಲಕಾರಿ ಅನ್ನಿಸ್ತಿರೋದು ಯಾಕೆ ಅಂತಂದ್ರೆ, ಇನ್ ಕೇಸ್ ಪ್ರಭಾವ ಅನ್ನೋದು ಬೀರಿದ್ದೇ ಆಗಿದ್ರೆ ಸಂತೋಷ್ ರಾವ್ ಇಷ್ಟೊತ್ತಿಗೆ ಗಲ್ಲಿಗೋ ಅಥವಾ ಆಜೀವಾವಧಿ ಶಿಕ್ಷೆಗೋ ಗುರಿಯಾಗಬೇಕಾಗಿತ್ತು. ಯಾಕಂತಂದ್ರೆ ಧರ್ಮಾಧಿಕಾರಿಗಳು ಅವರ ಕುಟುಂಬಸ್ಥರನ್ನ ಸ್ನೇಹಿತರನ್ನ ಬಚಾವ್ ಮಾಡ್ಲಿಕ್ಕಿದ್ದ ಈಸಿಯೆಸ್ಟ್ ವೇ ಸಂತೋಷ್ ರಾವನನ್ನ ಅಪರಾಧಿ ಅಂತ ಪ್ರೂವ್ ಮಾಡೋದು. ಬಟ್ ಇಲ್ಲಿ ಉಲ್ಟಾ ಆಗೋಯ್ತು. ಈಗ ಇವರು ಗಿಳಿಯಾರಿಗೆ ಅವರು ಹೇಳಿದ್ದಕ್ಕೆ ಪೂರಕವಾಗಿ ಇವರು ವೈದ್ಯರನ್ನು ಕ್ರಾಸ್ ಮಾಡುವಾಗ ಇವರು ಹೌದು ಇದು ಗಾಯ ಆಗಿದೆ ಅಂತ ಕೇಳ್ತಾರೆ. ಇವರು ವೈದ್ಯರು ಹೌದು ಅಂತ ಹೇಳ್ತಾರೆ. ಆಗ ಬೇರೆ ಯಾವುದರಲ್ಲಾದರೂ ಗಾಯ ಆಗ್ಬೋದಾ ಅಂತ, ಅದಕ್ಕೂ ಹೌದು ಅಂತ ಹೇಳ್ತಾರೆ. ಆಗ ಅದಾದ ಮೇಲೆ ಎಕ್ಸ್ಪರ್ಟ್ಗಳಿಗೆ ಒಂದು ವಾಲಂಟರಿ ಸ್ಟೇಟ್ಮೆಂಟ್ ಕೊಡುವಂಥ ಒಂದು ವಿಶೇಷವಾದಂಥ ಇದೆ, ಅಲ್ಲಿ ಅವಕಾಶ ಇದೆ, ಆ ಪ್ರೊವಿಷನ್ ಇದೆ. ಆವಾಗ ನಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರು ಏನು ಹೇಳಬೇಕು. ಇವ್ರು ಏನು ಹೇಳಿದ್ದಾರೆ, ವಾಲಂಟರಿ ಸ್ಟೇಟ್ಮೆಂಟ್ ಕೊಡುವಾಗ ಇವರು ತಪ್ಪಿಸಿದ್ದಾರೆ. ಇದರಲ್ಲಿ ಷಡ್ಯಂತ್ರ ಸಂಪೂರ್ಣವಾಗಿ ಕಾಣ್ತದೆ. ಇವರಿಗೆ ಮಾತ್ರ ಅಲ್ಲ, ರುದ್ರಮುನಿಯವರಿಗೆ ತಪ್ಪಿಸಿದ್ದಾರೆ. ಅಂದರೆ ಇದು ಇವರು ಯಾರ ಪರವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಾಡ್ತಾ ಇದ್ದಾರೆ ಅಂದರೆ, ಇಲ್ಲಿ ಸ್ಪಷ್ಟವಾಗಿ ನಮಗೆ ಕಾಣ್ತಾ ಇದೆ ಸಂತೋಷ್ ರಾವ್ನನ್ನ ರಕ್ಷಿಸಬೇಕು. ಅಂದ್ರೆ ಮಹಾಬಲ್ ಶೆಟ್ರು ಇವ್ರಿಗೆ ಕಾಯಿಲೆ ಇಲ್ಲ ಅಂತ ಹೇಳಿದ್ದಾರೆ ಅಂತ ನೀವು ಹೇಳ್ತಾ ಇರೋದು? ಇದೆ ಅಂತ ಹೇಳಿದ್ದಾರೆ. ಹೌದು, ಇವರು ಜಡ್ಜ್ಮೆಂಟ್ ಕಾಪಿಯಲ್ಲೂ ಬಂದಿದೆಯಲ್ಲ. ಇದೆ ಅಂತ ಹೇಳಿಸ್ಲಿಲ್ಲ ಗಾಯದ ಬಗ್ಗೆ ಇಲ್ಲ ಅಂತ, ಗಾಯದ ಬಗ್ಗೆ ಜಡ್ಜ್ಮೆಂಟ್ ಜಡ್ಜೇ ಕ್ರಾಸ್ ಮಾಡೋದು. ಜಡ್ಜ್ ಕ್ರಾಸ್ ಮಾಡಿ ಆದ್ಮೇಲೆ ಅದೊಂದು ಇವರು ಆರ್ಗ್ಯುಮೆಂಟ್ ಅಂತ ಇರ್ತದೆ, ಯಾರು ಸ್ಪೆಷಲ್ ಆಗಿ ಯಾರು ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ. ಅದರಲ್ಲಿ ಇವರು ಏನು ಕ್ರಾಸ್ ಮಾಡಿದಾರಲ್ಲ, ಇದೆಲ್ಲ ವಿಷಯಗಳನ್ನ ಅವರು ಅದರಲ್ಲಿ ಬರಿತಾ ಹೋಗ್ಬೇಕು. ಅದನ್ನ ರೆಫರ್ ಮಾಡಿದ ನಂತರ ಜಡ್ಜ್ಮೆಂಟ್ ಅಲ್ಲಿ ಅದೆಲ್ಲ ಬರ್ತದೆ. ಇವರು ಅದರಲ್ಲೇ ಕೊಡ್ಲಿಲ್ಲ, ಕೊಡ್ಬೇಕಾದದನ್ನ ಕೊಡದೇ ಇದ್ದ ಕಾರಣಕ್ಕಾಗಿ ಇಷ್ಟೆಲ್ಲ ಅನುಮಾನ ಬರೋದೇನು ಅಂತಂದ್ರೆ, ಮಹಾಬಲ್ ಶೆಟ್ರಿಗೆ ವಾಲಂಟಿಯರ್ ಆಗಕ್ಕೆ ಅವಕಾಶ ಕೊಡ್ಲಿಲ್ಲ, ಈ ಕಡೆ ರುದ್ರಮುನಿಯವರಿಗೆ ಕೊಡ್ಲಿಲ್ಲ, ಯೋಗೇಶ್ ಅವ್ರು ಸರಿಯಾದ ವಿಚಾರಣೆ ಆಗ್ಲಿಲ್ಲ. ಆಯ್ತಪ್ಪ, ಕೋರ್ಟ್ನ ಹಂತದಲ್ಲಿ ಇದೆಲ್ಲದಕ್ಕೂ ನಿಜವಾಗ್ಲೂ ನಂಬಿಡೋಣ, ಹೀಗೊಂದು ಒತ್ತಡ ಇತ್ತು, ಅವ್ರಿಗೆ ಆಚೆ ಬಂದು ಮಾತನಾಡ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ. ಅರೆ ದಿಂಟೆ ಹಾಡಿನಿ ಲೀಗಲ್ ಆಪ್ಷನ್. ರಜಾಕ್ ಅವರೇ, ಈಗ ರುದ್ರಮುನಿ ಅವರು ಅವ್ರ ಹತ್ರ ಇರೋ ಸಾಕ್ಷ್ಯವನ್ನ ಮತ್ತೊಮ್ಮೆ ಕೋರ್ಟ್ಗೋ ಅಥವಾ ಮತ್ತೊಂದು ತನಿಖಾ ಸಂಸ್ಥೆಗೋ ಕೊಡಬಹುದಾಗಿತ್ತು. ಮಹಾಬಲ್ ಶೆಟ್ರು ಕೂಡ ಕೊಡಬಹುದಾಗಿತ್ತು. ಅವರನ್ನ ಆಚೆ ಕಡೆ ಸಪ್ರೆಸ್ ಮಾಡಿದವ್ರು ಯಾರು? ಹೀಗೊಂದು ಅನುಮಾನ ಹುಟ್ಟುತ್ತೆ. 100% ಅನುಮಾನ ಹುಟ್ಟುತ್ತೆ ಮೇಡಮ್. ಸ್ಟಾರ್ಟಿಂಗ್ ಇಂದನೂ ಇದರಲ್ಲಿ ಅನುಮಾನನೇ ಇರೋದು. ಅದಕ್ಕೋಸ್ಕರನೇ ಇವತ್ತಿಗೂ ಸತ್ಯ ಆಚೆ ಬಂದಿಲ್ಲ. ನಂದು ಒಂದೇ ಪ್ರಶ್ನೆ, ಇವತ್ತಿಗೂ ಅಷ್ಟೇ, ಒಂದು ರೀಇನ್ವೆಸ್ಟಿಗೇಷನ್ ಇಲ್ಲ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಯಾಕೆ ಆಗ್ತಿಲ್ಲ? ಅದ್ರ ಮೇಲೆ ಏನಾದ್ರು ಒಂದು ಮಾತಾಡಕ್ಕೆ ಹೋದ್ರೆ, ಅದ್ರ ಮೇಲೆ ಒಂದು ತನಿಖೆಗೋಸ್ಕರ ಹೋದ್ರೆ, ಅಲ್ಲಿ ಯಾರನ್ನ ಕಾಪಾಡಕ್ಕೆ ಯಾರು ಅಷ್ಟೊಂದು ಹೋರಾಟ ಮಾಡ್ತಿರೋದು? ವಸಂತ್ ಕಿಳಿಯಾರ್ ಅವರ ಇಷ್ಟೆಲ್ಲ ಚರ್ಚೆಗೆ ಒಳಪಟ್ಟಂತಹ ಪ್ರಭಾವಗಳ ಬಗ್ಗೆ ಡಿಸ್ಕಸ್ ಆದಂತಹ ಕೇಸ್ನಲ್ಲಿ ಅತ್ಯಂತ ಪ್ರಮುಖವಾದ ವ್ಯಕ್ತಿಗಳು ಮಹಾಬಲ್ ಶೆಟ್ರು, ರುದ್ರಮುನಿ ಅವರು, ಯೋಗೇಶ್ ಅವರು. ನಿಜವಾಗ್ಲೂ ಅವ್ರ ಹತ್ರ ಸಾಕ್ಷಿ ಇದ್ದಿದ್ದೇ ನಿಜ ಅಂದ್ರೆ ಅದಕ್ಕೆ ಪಿಪಿ ಅವಕಾಶ ಕೊಟ್ಟಿಲ್ಲ ಅಂದ್ರೆ ಕಾನೂನಾತ್ಮಕವಾಗಿ ಬೇರೆ ಅವಕಾಶವೇ ಇತ್ತಿಲ್ಲ. ಇದು ಹೆಂಗಾಗೋಯ್ತು ಅಂದ್ರೆ, ಪೂರ್ತಿ ಕೇಳಿಸ್ಕೊಂಬಿಡಿ, ಹೆಂಗಾಗೋಯ್ತು ಅಂದ್ರೆ ಮಟ್ಟಣ್ಣನವರವರು ಮೊಬೈಲ್ ನಲ್ಲಿ ಸಾಕ್ಷ್ಯ ಇದೆ ಅಂತ ಹೇಳಿ ಮುಚ್ಚಿಟ್ಕೊಂಡಂಗೆ ಯೋಗೇಶ್ ಅವರು, ಮಹಾಬಲ್ ಶೆಟ್ರು, ರುದ್ರಮುನಿ ಅವರು ಸಾಕ್ಷಿಯನ್ನ ಮುಚ್ಚಿಟ್ಕೊಂಡಂಗೆ ಆಗ್ಬಿಡೋದಿಲ್ವಾ? ನ್ಯಾಯಾಂಗ ವ್ಯವಸ್ಥೆಯಲ್ಲಿ ವಿಟ್ನೆಸ್ ಇದನ್ನ ಚಾಲೆಂಜ್ ಮಾಡಕ್ಕೆ ಅವಕಾಶ ಇರಲಿಲ್ಲ. ನಿಮಗೆ ಇಲ್ಲಿ ಯಾವ ಥರ ತಪ್ಪು ಕಲ್ಪನೆಗಳನ್ನು ಮೂಡಿಸ್ತಾ ಹೋಗ್ತಾರಂದ್ರೆ, 2018ರಲ್ಲಿ 2208 ರಿಟ್ ಪಿಟಿಷನ್ ನಂಬರಲ್ಲಿ ಒಂದು ರಿಟ್ ಪಿಟಿಷನ್ನ ಚಂದಪ್ಪ ಗೌಡ್ರು ಹಾಕ್ತಾರೆ. ಇವರು ಹೊರಗಡೆ ಹೇಳ್ತಾರೆ ನಿಶ್ಚಲ್ ಜೈನ್ ಅಂತ ಹೇಳ್ತಾರೆ,
ರಿಟ್ ಪಿಟಿಷನ್ 2018ರಲ್ಲಿ ಹಾಕ್ತಾರೆ, ಅದರಲ್ಲಿ ನಿಶ್ಚಲ್ ಜೈನ್ ಹೆಸರು ಇರೋದಿಲ್ಲ. 3 ಜನ. ಆಮೇಲೆ ಇನ್ನೊಂದು ನೋಡಿ, ಪ್ಯಾರಾ ನಂಬರು ನೀವು 133 ತೆಗೀರಿ ಜಡ್ಜ್ಮೆಂಟ್ ಕಾಪಿಯಲ್ಲಿ. ಅದರಲ್ಲಿ ಈ ಕೃತ್ಯ ಮಾಡಿದ್ದಾರೆ ಮಲ್ಲಿಕ್ ಜೈನ್, ಉದಯ್ ಜೈನ್, ಧೀರಜ್ ಜೈನ್, ಅಶಿತ್ ಜೈನ್ ಅವರುಗಳು ಈ ಕೃತ್ಯ ಮಾಡಿದ್ದಾರೆ ಎಂದು ನನಗೆ ಟಿವಿಯಲ್ಲಿ ಪ್ರಸಾರವಾದಾಗ ಗೊತ್ತಾಯ್ತು ಅಂತ ಹೇಳ್ತಾರೆ. ಯಾರು ಹೇಳಿದ್ದು? ಯಾರು ಆ ಸಾಕ್ಷಿಯಲ್ಲಿ ಬಂದು ಹೇಳ್ತಾರಲ್ಲ, PW4 ಹೇಳುವಂಥದ್ದು. ಟಿವಿಯಲ್ಲಿ ಇವ್ರ ಹೆಸರು ಬರೋದೇ 2013ನೇ ಇಸ್ವಿ 10/10/2013ರಲ್ಲಿ ಫಸ್ಟ್ ಬಾರಿಗೆ ಇವ್ರ ಹೆಸರು ಬರುವಂಥದ್ದು ಟಿವಿಯಲ್ಲಿ. ಅಲ್ಲಿ ತನಕ ಈ 3 ಜೈಂತ್ರಯರ ಹೆಸರೇ ಬರೋದಿಲ್ಲ. ಜಡ್ಜಸ್ ಇದನ್ನು ಗಮನದಲ್ಲಿ ಇಟ್ಕೊಂಡು, ಅಂದ್ರೆ ಕೇಸ್ ಚೀಸಿಂಗ್ ಆಗುವಾಗ ವಿಟ್ನೆಸ್ ಕ್ರಾಸ್ ಎಕ್ಸಾಮಿನ್ ಯಾರು ಕ್ರಾಸ್ ವೆರಿಫಿಕೇಶನ್ ಮಾಡೋದು ಯಾರು? ಮೋಹಿತ್ ಕೊಳ್ತಾಗೆ, ಹೌದಾ? ಸಂತೋಷ್ ರಾವ್ ಪರವಾದಂತ ವಕೀಲ ಕ್ರಾಸ್ ಮಾಡ್ತಾ ಇರ್ತಾರೆ, ಹೌದಾ? ಅದನ್ನ ಚೀಸಿಂಗ್ ಮಾಡಬೇಕಾದವರು ಪಬ್ಲಿಕ್ ಪ್ರಾಸಿಕ್ಯೂಟರ್. ಅದು ಹಂಗಲ್ಲಪ್ಪ, ಇದು ಹಿಂಗೆ ಅಂತ ಡಾಕ್ಯುಮೆಂಟ್ ಅನ್ನ ಇಟ್ಟು ಕನ್ವಿನ್ಸ್ ಮಾಡಬೇಕಿತ್ತು. ನೋಡಿ, ಇದು ಬಹಳ ದೊಡ್ಡ ಕತೆ ಅಲ್ಲ ಇದು. ನಾಳೆ ಕೇಸ್ ರೀಟ್ರಯಲ್ ಆಗಿ ಒರಿಜಿನಲ್ ಸ್ವಾಬ್ ಇಲ್ಲಪ್ಪ, ಅದು ಬಿಟ್ಟು ಅದರ್ ಡಾಕ್ಯುಮೆಂಟ್ಸ್, ಸಾಂದರ್ಭಿಕ ಸಾಕ್ಷಿ, ಮಹಾಜರು ಮಾಡಿದಂತ ವಿಡಿಯೋ, ಈ ಎಲ್ಲ ಆ ಪಂಚರು ಎಲ್ಲ ಮಹಾಜರು ಸಾಕ್ಷಿಗಳನ್ನು ಇಟ್ಕೊಂಡು ಪುನಃ ರೀಟ್ರಯಲ್ ಮಾಡಿದ್ರೆ, ನಾನೊಬ್ಬ ಪ್ರಸನ್ನ ಕುಮಾರ್ ಅಂತಹ ಒಬ್ಬ ಒಳ್ಳೆಯ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೆಲಸ ಮಾಡಿದ್ರೆ ನಾಡಿದ್ದು ಸಂತೋಷ್ ರಾವಿಗೆ ಗಲ್ಲು ಶಿಕ್ಷೆಯನ್ನ ಯಾವುದೇ ಜಡ್ಜ್ ಕೊಡ್ತಾರೆ, ನನ್ನ ಒಪಿನಿಯನ್. ಶಿಕ್ಷೆ ಕೊಡ್ತಾರೆ. ನಾವು ಸಂತೋಷ್ ರಾವ್ ನನ್ನ ಮಾವನ್ ಮಗನೂ ಅಲ್ಲ, ನಾವು ಅವನಿಗೋಸ್ಕರ ಹೋರಾಟ ಮಾಡೋರು ಅಲ್ಲ. ಸೊ ಆದ್ರೆ ಆತ ಏನೋ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ಲಿ, ನಮ್ದರಲ್ಲಿ ತಕರಾರಿಲ್ಲ. ಸಂತೋಷ್ ರಾವ್ ಅಪರಾಧಿ ಅಂತೇಳಿ ಇವ್ರು ಡಿಸೈಡ್ ಮಾಡ್ಬಿಟ್ಟಿದ್ದಾರೆ. ಯಾರು? ಮಿಸ್ಟರ್ ವಸಂತ್ ಸಂತೋಷ್ ರಾವ್ ಅಪರಾಧಿ ಅಂತ ಹೇಳಿ ಸಿಬಿಐ ಅಂಡ್ ಸಿಒಡಿ ಡಿಸೈಡ್ ಮಾಡಿಬಿಟ್ಟಿದೆ. ಸಾಕ್ಷಿ ತೋರಿಸಿ ಅಂತ ಹೇಳ್ತಾ ಇರೋದಕ್ಕೆ ಪೂರಕವಾಗಿ ಒಂದೇ ಒಂದು ಸಾಕ್ಷಿಯನ್ನ ಇವತ್ತು ಈ ಡಾಕ್ಯುಮೆಂಟ್ ಏನೇನಿದೆ, ಜಡ್ಜ್ಮೆಂಟು, ಚಾರ್ಜ್ ಶೀಟು ಎಲ್ಲವೂ ಸೇರಿ ಒಂದೇ ಒಂದು ಡಾಕ್ಯುಮೆಂಟ್ ಅನ್ನ ತೋರಿಸಿದ್ರೆ ಆತನಿಗೆ ಶಾಸ್ತ್ರಾಂಗ ನಮಸ್ಕಾರವನ್ನ ನಾನು ಈ ಪ್ರಕರಣದಲ್ಲಿ ಮಹಾಬಲ್ ಶೆಟ್ರು, ರುದ್ರಮುನಿ ಅವರು ಸೇರಿದಂತೆ ಕೇಳಿಸ್ಕೊಳ್ಳಿ ಸರ್. ರುದ್ರಮುನಿ ಅವರು ಖುದ್ದಾಗಿ ಹೋಗಿ ಸಂತೋಷ್ ರಾವ್ನನ್ನ ಮಾತನಾಡಿಸಿದ ನಂತರದಲ್ಲಿ ಅವ್ರು ಹೇಳ್ತಾರೆ, ಖಡಾಖಂಡಿತವಾಗಿ ಒಬ್ಬ ಇನ್ವೆಸ್ಟಿಗೇಟಿವ್ ಆಫೀಸರ್, ಅವರ ಪರ್ಸನಲ್ ಒಪಿನಿಯನ್ ನನಗೂ ಬೇಕಾಗಿಲ್ಲ, ನಿಮಗೂ ಬೇಕಾಗಿಲ್ಲ, ಖಡಾಖಂಡಿತವಾಗಿ ಹೇಳ್ತೀನಿ, ಆತನೇ ಈ ಪ್ರಕರಣದಲ್ಲಿ ಅಪರಾಧಿ. ಯಾರು ಹೇಳ್ತಿರೋದು? ಪ್ರಕರಣದ ವಿಚಾರಣೆಯನ್ನು ನಡೆಸಿದಂತಹ ರುದ್ರಮುನಿ ಅವರು. ಅದಾದ ನಂತರದಲ್ಲಿ ಆತನ ಕೇಳಿಸ್ಕೊಳ್ಳಿ ಸರ್, ಪೂರ್ತಿ ಕೇಳಿಸ್ಕೊಳ್ಳಿ. ಮಹಾಬಲ್ ಶೆಟ್ರು ಈತನ ವೈದ್ಯಕೀಯ ತಪಾಸಣೆಯನ್ನ ಮಾಡಿದವ್ರ ಮುಂದೆ ಆತನೇ ಕನ್ಫೆಸ್ ಮಾಡ್ಕೊಂಡಿದ್ದಾನೆ, ಹೌದು ನಾನೇ ಮಾಡಿದ್ದು. ಪ್ರಾಥಮಿಕವಾಗಿ ಆತ ಕೊಟ್ಟ ಸ್ವ ಇಚ್ಛಾ ಹೇಳಿಕೆಯಲ್ಲೂ ಕೂಡ ಕನ್ಫೆಸ್ ಮಾಡ್ಕೊಂಡಿದ್ದಾನೆ ಸಂತೋಷ್ ರಾವ್. ನಮಗೆ ಗೊತ್ತಿಲ್ಲ ಸರ್ ನಿಜವಾಗ್ಲೂ ಅವನೇ ಹೌದೋ ಅಲ್ವೋ ಅಂತ ಹೇಳಿ. ನೀವು ಸಾಕ್ಷ್ಯಗಳನ್ನ ಕೇಳಿದ್ರಿ, ಇದು 3 ಕೊಟ್ಟಿದ್ದೀನಿ, ಒಪ್ಪೋದು ಬಿಡೋದು ನಿಮ್ ಇಷ್ಟ. ನಾನು ಜನರನ್ನ ಕೇಳ್ತೀನಿ. ನೋಡಿ, ನಾನೊಂದು ಹೇಳ್ಬಿಡ್ತೀನಿ ಅವ್ರು ಹೇಳಿದ್ದಕ್ಕೆ. ಈಗ ಸಂತೋಷ್ ರಾವ್ ಯಾವುದೇ ವೈಜ್ಞಾನಿಕ ಪರಿಶೀಲನೆಗೆ ನಾನು ಹೋಗಲ್ಲ ಅಂತ ಹೇಳ್ತಾನೆ. ಹೋದಾಗ ಅದಕ್ಕೆ ಇನ್ನೇನ್ ಮಾಡ್ಬೇಕು ಅಂತೇಳಿ 31/3/2015ಕ್ಕೆ ರೂಪಾಲಿ ಅವರು ಬಂದು ಪ್ರಿಸನ್ ಅಲ್ಲಿ ಕೂತ್ಕೊಂಡು ಎನ್ಕ್ವೈರಿ ಮಾಡಿದಾಗ ಬಹಳ ಕ್ಲಿಯರ್ ಆಗಿ PVSN ರಾಜು ಅವರು ಬರೀತಾರೆ ಚಾರ್ಜ್ ಶೀಟ್ ಅಲ್ಲಿ, ಕ್ಲಿಯರ್ಲಿ ಶೋಸ್ ದಟ್ ದ ಅಕ್ಯೂಸ್ಡ್ ಹ್ಯಾಡ್ ಫುಲ್ ನಾಲೆಜ್ ಅಬೌಟ್ ದ scene of crime and location from where the victim was forcibly taken, raped and killed by him. ಅವನಿಗೆ ಸಂಪೂರ್ಣ ಆ ಘಟನೆಗಳ ಬಗ್ಗೆ ಮಾಹಿತಿ ಇತ್ತು ಅನ್ನೋದು ನಮಗೆ ತನಿಖೆಯಿಂದ ತಿಳಿದು ಬಂತು. ಇವ್ರು ಹೇಳ್ತಾರೆ ಆ ಸಂದರ್ಭದಲ್ಲಿ ಇದು ದಾಖಲೆ ಅಂತಾರೆ. ಇದು ಸಿಬಿಐ ಡಾಕ್ಟರ್ ರೂಪಾಲಿ ಆಫೀಸರ್ ಹೇಳಿದಲ್ಲ ಸರಿ, ಡಾಕ್ಟರ್ ರೂಪಾಲಿ ಹೇಳಿದಲ್ಲ ಸರಿ, ಅಲ್ಲ ಇವ್ರು ಯಾವುದು ಸಿಬಿಐ ಆಫೀಸರ್ ಹೇಳಿದಲ್ಲ ಸರಿ, ಸಾಕ್ಷಿ ಸರ್ ಸಿಬಿಐ ಆಫೀಸರ್ ಆಗ್ಬೋದು, ಅವರು ಹೇಳಿದಲ್ಲ ಫೈನಲ್. ಈ ದೇಶದ ಕಾನೂನು ಜಡ್ಜ್ಮೆಂಟ್ ಇರುವಂತದ್ದು ಫೈನಲ್. ಇಲ್ಲಿ ತನಿಖೆಯನ್ನ ಮಾಡಿದಂತಹ ಪೊಲೀಸ್ ಅಧಿಕಾರಿಗಳು ಹೇಳಿದ್ರ ಮೇಲೆ ನಮಗೆ ನಂಬಿಕೆ ಇಲ್ಲ. ಅದಾದ ನಂತರ ಬಂದ CID ಅಧಿಕಾರಿಗಳ ಮೇಲೂ ಕೂಡ ನಾವು ನಂಬಿಕೆ ಇಡೋದು ಬೇಡ, CBI ಅಧಿಕಾರಿಗಳ ಮೇಲೂ ನಂಬಿಕೆ ಇಡೋದು ಬೇಡ, ವೈದ್ಯಾಧಿಕಾರಿಗಳ ಮೇಲೂ ಕೂಡ ನಂಬಿಕೆ ಇಡೋದು ಬೇಡ. ಹಾಗಾದ್ರೆ ನಂಬಿಕೆ ಇಡೋದು ಯಾರ ಮೇಲೆ? ನಿಜವಾಗ್ಲೂ ಕೂಡ ಯಾರೋ ಒಬ್ಬ ಅಪರಾಧಿಯನ್ನ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದಾಗಿದ್ದಿದ್ರೆ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗಿದ್ದು ನಿಶ್ಚಲು, ಉದಯ್, ಮಲ್ಲಿಕ್ ಹಾಗೆ ಧೀರಜ್ರನ್ನ. ಸಂತೋಷ್ ರಾವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಒಬ್ಬ ಪ್ರಭಾವಿ ವ್ಯಕ್ತಿ, ಧರ್ಮಾಧಿಕಾರಿ ಯಾಕೆ ಪ್ರಯತ್ನ ಮಾಡ್ತಾರೆ? ನ್ಯಾಯಾಲಯದಲ್ಲಿ ನ್ಯಾಯದ ತೀರ್ಪನ್ನು ತಂದಿದೆ. ಅದಾದಮೇಲೆ
ನಾವೊಂದು ಕಡೆ ಪೇಪರ್ ಇಟ್ಕೊಂಡು ನೀವೊಂದು ಕಡೆ ಪೇಪರ್ ಇಟ್ಕೊಂಡು ಮಾತಾಡೋದು ನ್ಯಾಯದ ಈ ಏನು ರಾಜ್ಯದಲ್ಲಿ ನೋಡ್ತಾ ಇರೋಂಥ ಜನಕ್ಕೆ ಏನನ್ನು ಆಶ್ವಾಸನೆ ಕೊಡೋಕ್ಕಾಗುತ್ತೆ ಅಥವಾ ನ್ಯಾಯವನ್ನು ಕೊಡೋಕ್ಕಾಗುತ್ತೆ? ಈಗ ಧರ್ಮವನ್ನು ಕಾಪಾಡೋರನ್ನ ಯಾವ ರೀತಿ ನೋಡ್ತಾ ಇದ್ದೀರಾ? ಯಾರ ಪರ ಇದ್ದೀರಾ? ಧರ್ಮ ಸತ್ಯಮೇವ ಜಯತೆ ಅನ್ನೋದು ಬರಬೇಕು. ಯಾವ ರೀತಿ ಅಂದ್ರೆ ನಿಮ್ಮ ಪ್ರಕಾರ ಧರ್ಮಾಧಿಕಾರಿಗಳು ಅವ್ರ ಕುಟುಂಬಸ್ಥರ ಪಾತ್ರ ಇಲ್ವೇ ಇಲ್ವಾ ಸೌಜನ್ಯ ಕೇಸ್ನಲ್ಲಿ? ಇದ್ದಾದ್ಮೇಲೆ ಕಾನೂನು ರೀತಿ ಈಗ ಈ ನೆಲದ ಕಾನೂನನ್ನು ಯಾರು ಕೂಡ ಇಲ್ಲಿ ಮಾತಾಡ್ದಂಗೆ ಭೇದಿಸೋಕ್ಕಾಗಲ್ಲ. ಹೋರಾಟವನ್ನು ನ್ಯಾಯಾಲಯದಲ್ಲಿ ಮಾಡಿದ್ರೆ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗೇಬೇಕು, ಆಗುತ್ತೆ. ಈಗ ಹೇಳ್ತಾ ಇದ್ರು ಸೌಜನ್ಯ ಅವರ ಕೇಸ್, ಅವ್ರ ರೇಪು ಆ ಸ್ಥಳದಲ್ಲೇ ಆಗಿದೆ ಅನ್ನೋದಕ್ಕೆ ಎವಿಡೆನ್ಸಸ್ ಇದೆ. ಆದರೆ ಇವ್ರು ಹೇಳ್ತಿರೋದು ಅವ್ರನ್ನ ಕಿಡ್ನಾಪ್ ಮಾಡಿ ಬೇರೆ ಕಡೆ ಲಾಡ್ಜಲ್ಲಿ ಕರ್ಕೊಂಡೋಗಿ ರೇಪ್ ಮಾಡಿ ತೊಗೊಂಡೋಗಿ ಬಿಸಾಕಿದ್ದಾರೆ ಅಂತ ಆ ಎವಿಡೆನ್ಸ್ ಪ್ರೂಫ್ ಇದೆ, ಅಲ್ಲೇ ಆಗಿರುತ್ತೆ, ಸಾಕ್ಷ್ಯಾಧಾರಗಳು ಸಿಕ್ಕಿದೆ. ಆದರೆ ಹೇಗೆ ಇವರು ಪ್ರೂವ್ ಮಾಡ್ತಾರೆ? ಯಾಕಂದರೆ ಇದು ಸಾಕ್ಷಿ ಇಲ್ಲೇ ಸಿಕ್ಕಿದೆ, ಅಂದರೆ ಇರೋ ಸಾಕ್ಷ್ಯದಲ್ಲೇ ಹೇಳ್ತಿರೋದು. ಅಷ್ಟೆಲ್ಲ ಆದರೂ ಕೂಡ ಈ ಎವಿಡೆನ್ಸಸ್ ಇದೆ ಅಂತ ಹೇಗೆ ಹೇಳ್ತೀರಾ? ಯಾಕಂದರೆ ಅಲ್ಲಿ ನೋಡಿದವ್ರಿಲ್ಲ, ಕರ್ಕೊಂಡೋಗಿ ಕಿಡ್ನಾಪ್ ಮಾಡಿದವ್ರಿಲ್ಲ, ಹೇಗೆ ಪ್ರೂಫ್ ಕೊಡ್ತೀರಾ? ಯಾರಾದರೂ ಆನ್ಸರ್ ಕೊಡಲಿ, ಪ್ರಾಬ್ಲಮ್ ಇಲ್ಲ. ಆಂಟಮಾಲಜಿ ರಿಪೋರ್ಟಲ್ಲಿ ಭಾಳ ಸ್ಪಷ್ಟವಾಗಿ ಅಲ್ಲೇ ರೇಪ್ ಆಗಿರೋದು ಅನ್ನೋದನ್ನ ಮೆನ್ಷನ್ ಮಾಡ್ತಾರೆ. ಡಾಕ್ಟರ್ ಮೆಡಿಕಲ್ ರಿಪೋರ್ಟ್ ಇದನ್ನ ಸಾಕ್ಷಿ ಅಂತ ಕನ್ಸಿಡರ್ ಮಾಡಕ್ಕಾಗತ್ತ ಅಂತ ಕೇಳ್ಬೋದು. ಎಂಟಮಾಲಜಿ ಅಂತ ಹೇಳಿದ್ರೆ ಆ ದೇಹದ ಮೇಲೆ ಜಡ್ಜ್ಮೆಂಟ್ ಅಲ್ಲಿ ಇದೆ, ಆ ಜಾಗದಲ್ಲಿ ರೇಪ್ ಆಗಿಲ್ಲ ಅನ್ನೋದು ಜಡ್ಜ್ಮೆಂಟ್ ಅಲ್ಲಿ ಇದೆ. ನಾನು ಪುನಃ ಕತೆ ಹೇಳಕ್ ಆಗಲ್ಲ. ಜಡ್ಜ್ಮೆಂಟ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಜಡ್ಜ್ಮೆಂಟ್ ಅಲ್ಲಿ ಯಾವ ರೀತಿ ಬರ್ಬೇಕಾದ್ರೆ ಯಾವ ಸಾಕ್ಷಿಯನ್ನು ಯಾರಿಗೆ ಕೊಡ್ಬೇಕು ಅಂತ ಹೇಳಿದೀನಿ. ಇನ್ಪುಟ್ ಒಂದೇ ಕ್ಲಾಸ್ ಮಗುಗೂ ಅರ್ಥ ಆಗಿರುತ್ತೆ ಇಷ್ಟೊತ್ತಿಗೆ. ಆಂಟಮಾಲಜಿ ರಿಪೋರ್ಟ್ ಏನು ಮಡ್ ಪಾರ್ಟಿಕಲ್ಸ್ ಸ್ಟ್ರಗಲ್ ಮಾರ್ಕ್ ಆಂಟಮಾಲಜಿ ರಿಪೋರ್ಟ್ ಕೀಟ ಯಾವ ಗಂಟೆಗೆ ಎಷ್ಟು ಗಂಟೆಯ ಅಂದಾಜಿಗೆ ಆ ದೇಹದ ಮೇಲೆ ಮೊಟ್ಟೆ ಇಟ್ಟಿದೆ ಅನ್ನೋದನ್ನ ಆ ಎಗ್ ಟೆಸ್ಟ್ ಮಾಡಿದ್ದಾರೆ. ಆಮೇಲೆ ಆ ಮಡ್ ಪಾರ್ಟಿಕಲ್ ಅಂತ ತೆಗೆದು ಅದೇ ಜಾಗದ ಮಣ್ಣು ಅನ್ನೋದನ್ನ ದಾಖಲೆ ಸಮೇತ ನಿರೂಪಿಸಿದ್ದಾರೆ, ಪ್ರೂವ್ ಆಗಿದೆ. ಸ್ಟ್ರಗಲ್ ಮಾರ್ಕ್ ಇನ್ ಸಾಕ್ಷಿ ಇಲ್ಲ ಅಂತ ಹೇಳಿದ್ರೆ ಯಾರಿಗೆ ಹೇಳಿ ನಾರಾಯಣ? ನನ್ಗೆ ಗೊತ್ತಿಲ್ಲ. ಆಯ್ತು ಹರೀಶ್ ಅವರ ಪೇಜ್ ನಂಬರ್ 8 ಆಫ್ ದ ಜಡ್ಜ್ಮೆಂಟ್ ಕಾಪಿ ಇಲ್ಲಿ ಹೇಳಲಾಗಿದೆ, ಇಟ್ ವಾಸ್ ಫರ್ದರ್ ಒಪಿನಿಯನ್ ದಟ್ ದ ಕ್ರೈಮ್ ವಾಸ್ ಕಮಿಟೆಡ್ ಅಟ್ ದ ಪ್ಲೇಸ್ ವೇರ್ ಡೆಡ್ ಬಾಡಿ ವಾಸ್ ಫೌಂಡ್ ಲೈಯಿಂಗ್. ಇದಕ್ಕೆ ಕಾರಣ ಏನು ಅಂತಂದ್ರೆ 9 ರಿಂದ 10 ಎಗ್ ವಾಸ್ ಲೇಡ್ ಆನ್ ದ ಡೆಡ್ ಬಾಡಿ ವಿಚ್ ಡಿಡ್ ನಾಟ್ ಹ್ಯಾಚ್. ಅಂದ್ರೆ ಅದೇ ಜಾಗದಲ್ಲಿ ಆಗಿದೆ ಅನ್ನೋದಕ್ಕೆ ಇದು ಪೂರಕವಾದ ಸಾಕ್ಷ್ಯ ಅಂತ ಹೇಳಿ ಜಡ್ಜ್ಮೆಂಟ್ ಕಾಪಿಯಲ್ಲಿ ಬರ್ದಿರೋದು. ಮೇಡಮ್, ಇವರು ಸ್ವಯಂ ಘೋಷಿತವಾಗಿ ಡಿಕ್ಲೇರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಏನು, ಆತನೇ ರೇಪ್ ಮಾಡಿರುವಂಥದ್ದು. ಒಂದು ವೇಳೆ ಆತ ರೇಪ್ ಮಾಡಿ ಆತನಿಗೆ ಅಷ್ಟು ಬುದ್ಧಿ ಇತ್ತು, ಏನು ಹೆಣ್ಣುಮಗಳ ಮರ್ಮಾಂಗದಲ್ಲಿ ಮಣ್ಣನ್ನು ತುರುಕಿ ಬರಬೇಕು ಅಂದರೆ ನಾನು ಬಚಾವಾಗಬೇಕು ಅಂತ ಅಷ್ಟು ನಾಲೆಜ್ ಇರುವಂಥವನು ರೇಪ್ ಆದಮೇಲೆ ಒಂದು ದಿನ 48 ಗಂಟೆಗಳ ಕಾಲ ಬಂದು ಏನು ಅಲ್ಲಿ ಬಾಹುಬಲಿ ಬೆಟ್ಟದಲ್ಲಿ ಕೂತ್ಕೊಂಡು ನನ್ನ ಯಾರಾದರೂ ಅರೆಸ್ಟ್ ಮಾಡ್ಲಪ್ಪ ಅಂತೇಳಿ ಜಪಮಾಲೆ ತಗೊಂಡು ಮಾಡ್ತಾ ಇರ್ತಾನೆ, ಓಡೋಗ್ಬೇಕಾಗಿತ್ತವನು. ಅಷ್ಟು ನಾಲೆಜ್ ಇರುವಂಥವನು. ಅಲ್ಲಿ ಎಲ್ಲಿ ಅವನು ರೇಪ್ ಆಗಿರುವಂಥ ಸ್ಥಳದಲ್ಲಿ ಮಣ್ಣು ತುಂಬುವಷ್ಟು ನಾಲೆಜ್ ಇರುವಂಥವನು. ಅಲ್ಲಿ ಅವ್ನು ಯಾಕೆ ಅಲ್ಲಿ ಸಿಗಾಕೊಬೇಕಾಗಿತ್ತು ಅಲ್ಲಿ ಬಂದು? ಮತ್ತು ಅವನಿಗೆ ಇವ್ರ ಕಣ್ಣಿಗೆ ಯಾರು ಆರೋಪಿಗಳು ಅಂತೇಳಿ ಕೆಲವರು ಯಾರು ಆರೋಪವನ್ನು ಮಾಡ್ತಾ ಇದ್ರು ಆ ತಂಡಕ್ಕೇನೆ ಇವನು ಸಿಕ್ಬಿಡ್ತಾನೆ. ಮತ್ತೆ ನೋಡಿ, ಇವನು ಸಿಕ್ಕಿದಾಗ ಇವನ್ನ ಬಂಧಿಸಿದಾಗ ಇದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಜಡ್ಜ್ಮೆಂಟ್ ಅಲ್ಲಿ, ಅವನ ಕೈಯಲ್ಲಿ ಬ್ಯಾಗ್ ಇತ್ತು ಅಂತ ಹೇಳಿ ಅಯ್ಯೋ ಹೇಳ್ತಾರೆ. ಅವನ ಕೈಯಲ್ಲಿ ಬ್ಯಾಗ್ ಇತ್ತು, ಬ್ಯಾಗಲ್ಲಿ ಏನೋ ವಿಷ್ಣು ನಾಮದ ಪುಸ್ತಕ ಒಂದಿತ್ತು, ಜಪದ ಮಾಲೆ ಒಂದಿತ್ತು, ಅಲ್ಲಿತ್ತು ಅಂತ. ಯಾಕಂದ್ರೆ ಸೀಸ್ ಮಾಡಿಲ್ಲ ನೀವು? ಅದು ಅಲ್ಲಿ ಸಿಕ್ಕಿದ್ದಂಥದ್ದು ರೇಪ್ ಆಗಿರುವಂಥ ಜಾಗದಲ್ಲಿ ಸಿಕ್ತು ಅಂತ ನೀವು ತೋರಿಸ್ತಿರಲ್ಲ. ಹೆಂಗೆ ಅಲ್ಲಿಗೆ ಬಂದ್ಬಿಡ್ತು? ಹೆಂಗೆ ಬಂತು? ಯಾರು ತಗೊಂಡೋಗಿಟ್ರು? ಅಲ್ಲೇ ಸಿಕ್ತಲ್ಲ ನಿಮಗೆ. ಹಾಗೇನೆ 500-600 ಜನ ಹೋಗಿ ಅಲ್ಲಿ ಹುಡುಕಿದ್ದಾರೆ ಹೆಣ್ಮಗಳನ್ನ ರೇಪ್ ಆದ ರಾತ್ರಿ ಕೂಡ. ಆ ರಾತ್ರಿ ಸುತ್ತ ಕಾಡಲ್ಲಿ ಹುಡುಕದಾಗೂ ಕೂಡ ಅವನು ಉಳ್ಕೊಂಡಿದ್ದಂಥ ಟೆಂಟ್ ಸಿಕ್ಕಿಲ್ಲ. ಮಹಾಬಲ್ ಶೆಟ್ರು ರಿಪಬ್ಲಿಕ್ ಕನ್ನಡದ ಮಹಾಭಾರತ ಕಾರ್ಯಕ್ರಮಕ್ಕೆ ಬಂದಾಗ ಹೇಳ್ತಾರೆ, ನೋಡಿ CBI ಅಧಿಕಾರಿಗಳು ತನಿಖೆ ಹೆಂಗ್ ಮಾಡಿದ್ರು ಅಂದ್ರೆ ಆ ತೋಡೇನು ಹರಿತಾ ಇತ್ತು, ಸೌಜನ್ಯ ರೇಪಾದ ಸಂದರ್ಭದಲ್ಲಿ ಬಿದ್ದ ಮಳೆಯ ಪ್ರಮಾಣದಷ್ಟೇ ಮಳೆ ಬರುವವರೆಗೂ 10 ದಿನ ಕಾದ್ರು CBI ಆಫೀಸರ್ಸ್, ಸೋ ದಟ್ ಒಬ್ಬ ವ್ಯಕ್ತಿ ಅದನ್ನ ದಾಟ್ಕೊಂಡು ಹೋಗಬಹುದಾ. ಅದಾದ ನಂತರದಲ್ಲಿ ಹುಡುಕಾಟ ಪ್ರಾರಂಭವಾದ ದಿನ ಸಂಜೆ ಯಾವ ಪ್ರಮಾಣದಲ್ಲಿ ನೀರು ಹರಿತಾ ಇತ್ತು ಆ ನೀರು ಹರಿಯೋ ಸಂದರ್ಭದವರೆಗೂ ವೇಟ್ ಮಾಡಿ ಒಬ್ಬ ವ್ಯಕ್ತಿ ದಾಟಿ ಹೋಗಿ 500-600 ಜನ ಸರ್ಚ್ ಮಾಡಬಹುದಾ ಅನ್ನೋದನ್ನ ಅಬ್ಸರ್ವ್ ಮಾಡಿದ CBI ಅಧಿಕಾರಿಗಳು ಬರೆದಿದ್ದಾರೆ. ಏನಂತ?
ಸೌಜನ್ಯ ರೇಪ್ ಅಂಡ್ ಮರ್ಡರ್ ಆದ ಸಂದರ್ಭದಲ್ಲಿ ಇದ್ದದ್ದು ಇಷ್ಟು ನೀರು, ಹಾಗಾಗಿ ಆತನಿಗೆ ಸಂತೋಷ್ ರಾವ್ಗೆ ದಾಟ್ ಹೋಗ್ಲಿಕ್ಕೆ ಸಾಧ್ಯ ಆಯ್ತು. ಆದ್ರೆ ಹುಡುಕಾಟ ನಡೆಸುವ ಸಂದರ್ಭದಲ್ಲಿ ಅಧಿಕ ಪ್ರಮಾಣದಲ್ಲಿ ನೀರು ಹರಿತಾ ಇರೋದ್ರಿಂದ ಜನ ಕಾಡಿನ ಭಾಗಕ್ಕೆ ಹೋಗ್ಲೇ ಇಲ್ಲ. ಅವರು ಹುಡುಕಿದ್ದು ರಸ್ತೆ ಭಾಗದಲ್ಲಿ, ಕಾಡ್ ಒಳಗೆ ಹೋಗಿ 500-600 ಜನ ಹುಡುಕಿದ್ದಾರೆ ಅನ್ನೋದಕ್ಕೆ ಯಾವುದೇ ರೀತಿ ಸಾಧ್ಯತೆಗಳು. ಇದು ಸಿಬಿಐ ಸರ್, ನಂದಲ್ಲ, ಸಿಬಿಐ ಹೇಳಿರೋ. ಮೇಡಮ್, ನಾನು ಯಾವುದು ನನ್ನ ಮಾತುಗಳನ್ನ ಹೇಳ್ತಿಲ್ಲ, ಜಸ್ಟ್ ಐ ಆಮ್ ಡೆಲಿವರಿಂಗ್ ಏನಿಲ್ಲಿದೆ ಅದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಜಡ್ಜ್ಮೆಂಟ್ ಕಾಪಿಯಲ್ಲಿ ಜಡ್ಜ್ಗಳು ಬರ್ದಿರೋ ಯಾರೋ ರಸ್ತೆಯಲ್ಲಿ ಹೋಗೋ ಹಲಾಲ್ ಟೋಪಿಗಳು ಅಥವಾ ಯಾರೋ ಪತ್ರಕರ್ತರು ಹೇಳಿದಲ್ಲ ನನ್ನ ಬಗ್ಗೆ ಹೇಳ್ತಿರೋದು ಮೇಡಮ್. ನಾನು ಸಿಬಿಐ ಆಫೀಸರ್ ಕೊಟ್ಟರೆ ವರದಿ ಆಧಾರದ ಮೇಲೆ ಜಡ್ಜ್ಮೆಂಟ್ ಬರ್ದಿರುವಂತದ್ದು. ಜಡ್ಜ್ ಏನ್ ಬ್ಲೈಂಡ್ ಆಗಿ ಜಡ್ಜ್ಮೆಂಟ್ ಬರಲಿಕ್ಕೆ ಸಾಧ್ಯ ಇಲ್ಲ ಮೇಡಮ್. ಸಿಬಿಐ ಅಧಿಕಾರಿಗಳು ಕೊಟ್ಟಂತ ವರದಿ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ 500-600 ಜನ ಹೋಗಿ ಅಲ್ಲಿ ಸುತ್ತಮುತ್ತ ಹುಡುಕಿದ್ರು, ಮಾಡಿದಾಗ ಮಾತ್ರ ಹೇಗೆ ಸಿಕ್ಬಿಡ್ತಾರೆ? ಸರಿ, ಅದಕ್ಕೆ ಉತ್ತರ ಕೊಡ್ಲಿ ಮೇಡಮ್. ಈಗ ಇಲ್ಲಿ ಕ್ಲಿಯರ್ ಆಗಿ ಬರೀತಾರೆ, ಅವನಿಗೆ ಇಂಟರ್ಕೋರ್ಸ್ ಮಾಡಕ್ಕೆ ಫಿಮೋಸಿಸ್ ಇರೋ ಕಾರಣಕ್ಕೆ ಆಗ್ತಾ ಇರಲಿಲ್ಲ, ಅವನು ಫ್ರಸ್ಟ್ರೇಷನ್ ಇಂದ ಆ ರೀತಿಯ ಒಂದು ದುರ್ವರ್ತನೆಯನ್ನು ತೋರಿಸಿದ್ದಾನೆ ಅನ್ನೋ ರೀತಿಯಲ್ಲಿ ಬರೀತಾರೆ. ಮಣ್ಣು ಹಾಕಿದ್ ಮೊನ್ನೆ ಎರಚಿರುವಂಥದ್ದು. ಆ ಕಾರಣಕ್ಕೆ ಮಾಮಲೇಶ್ ಡಾಕ್ಟ್ರು ಬಾಡಿ ಎಕ್ಸಾಮಿನ್ ಮಾಡಿದ್ ಯಾರು ಅಂತ ಇವ್ರು ಯಾರಿಗಾದ್ರೂ ಕೇಳಿ, ಗೊತ್ತಾ ಕೇಳಿ? ಆತ ಮಾಡಿದ್ದೆಲ್ಲ ರಶ್ಮಿ ಮಾಡಕ್ ಆಗೋದಿಲ್ಲ. KS ಹೆಗ್ಡೆಲ್ ಮೆಡಿಕಲ್ ಎವಿಡೆನ್ಸ್ ಮಾಡುವಾಗ ಗೊತ್ತಾಗಿರೋದು ಅವನ ದೇಹದಲ್ಲಿ ಇಷ್ಟು ಗಾಯಗಳಿವೆ ಅಂತೇಳಿ, ಯಾವ್ಯಾವ ಗಾಯ ಯಾವ್ಯಾವ ಸಂದರ್ಭದ್ದು ಅನ್ನೋದು ಹೇಳಿ ಆ ಏನು ಏಜ್ ಆಫ್ ಇಂಜುರೀಸ್ ಅನ್ನು ಕೊಟ್ಟಿದ್ದಾರೆ ರಿಪೋರ್ಟ್ ಬಹಳ ಸ್ಪಷ್ಟವಾಗಿ. ನಿಮ್ಗೆ ಇವತ್ತು ಹೇಳ್ತೀನಿ, ಇವತ್ತು 40 ಅಡಿ ಬುಷಸ್ ಇದೆ ಅಲ್ಲಿ ಹಿಂದೆ. ಇವತ್ತು ರೇವಣ್ಣ ಅವರು ಸಚಿವರಾದಾಗ ಅಲ್ಲಿ ಒಂದು ರೋಡನ್ನು ವೈಂಡಿಂಗ್ ಮಾಡ್ತಾರೆ, ಅಕ್ಕಪಕ್ಕದಲ್ಲಿರುವಂಥ ಕಟ್ಟಡಗಳನ್ನೆಲ್ಲ ಡೆಮೊಲಿಷ್ ಮಾಡಿಸಿ ರೋಡನ್ನು ಅಗಲ ಮಾಡಿದಾಗ ಆ ತೋಡಿಗೆ ಅದು ಮತ್ತೆ 25 ಫೀಟ್ ಹತ್ರಕ್ಕೆ ಬರುತ್ತೆ. ಮೊದಲು ಹೆಚ್ಚು ಕಮ್ಮಿ 100-120 ಅಡಿ ದೂರದಲ್ಲಿರುವಂಥದ್ದು. ಕೂಗಿದ್ರೆ ಕೇಳುವಂಥದ್ದು ಅಂತೇಳಿ ಇವತ್ತಿನ ರೋಡಲ್ಲಿ ನಿಂತ್ಕೊಂಡು ಅವ್ರು ಹೇಳ್ತಾ ಇದ್ದಾರೆ. ಅವತ್ತಿನ ರೋಡಿನ 12-16 ಅಡಿ ಅಗಲ ಇದ್ದಂಥ ರಸ್ತೆ ಅದು. ಸರಿ, ಇಲ್ಲಿ 500 ಜನ ಹುಡುಕೋದು, ಹುಡುಗಿನ ಯಾರಾದ್ರೂ ಕಾಡಿಗೆ ತಗೊಂಡೋಗಿ ಅತ್ಯಾಚಾರ ಮಾಡಿದ್ರೆ ಅನ್ನೋ ಸಣ್ಣ ಕಲ್ಪನೆನೂ ಇಲ್ಲ. ಹುಡುಗಿ ಬೆಳಿಗ್ಗೆ ಊಟ ಮಾಡದೆ ಹೋಗಿದ್ದಾಳೆ, ರಸ್ತೆಯಲ್ಲಿ ನಿಂತರೆ ಜಾಗ ಕಾಣುತ್ತೆ. ಇವಾಗ ಕಾಣುತ್ತೆ ಸರ್, ಅವಾಗ ಕಾಣ್ತಿರ್ಲಿಲ್ಲ ಅನ್ನೋದು ಅವ್ರ ವಾದ. ಪೂರ್ತಿ ಕೇಳಿಸ್ಕೊಂಡ್ಬಿಡಿ. ಆಯ್ತು, ಕೇಳೋಣ. ಹುಡುಗಿ ಬೆಳಿಗ್ಗೆ ಮನೆಯಲ್ಲಿ ಹೊಸ ಅಕ್ಕಿ ಊಟದ ಕಾರಣಕ್ಕೆ ಊಟ ಮಾಡದೆ ಹೋಗಿದ್ದಾಳೆ. ಅಲ್ಲಿ ಬೆಂಗಳೂರಿನಲ್ಲಿ ಅಲ್ಲಿ ಕಾಲೇಜ್ನಲ್ಲಿ ಜಾಹ್ನವಿ ಊಟ ಕೊಟ್ಟರು ತಗೊಂಡಿಲ್ಲ. ಬರುವಾಗ ತಲೆ ಸುತ್ತಿ ಏನಾದ್ರು ಬಿದ್ದ ಆ ಬುಷಸ್ ಇತ್ತದು. ಇವತ್ತು ಹೋಗಿ ಯಾರು ಹೋಗಿ ನಿಂತ್ಕೊಂಡು ನೋಡಿದ್ರು ಅದು ಅರ್ಥನೇ ಆಗಲ್ಲ ಆ ಜಾಗ. ಅವತ್ತು ನಮ್ಮ ಕಡೆ ಹಳು ಅಂತ ಹೇಳ್ತೀವಿ, ಅವೆಲ್ಲ ಬೆಳ್ಕೊಂಡಿತ್ತು. ಆ ರೀತಿ ಆ ಭಾಗವನ್ನು ಹುಡುಕಿದ್ದಾರೆ ಹೊರತು ಆಮೇಲೆ ಲವ್ ಜಿಹಾದ್ ಪ್ರಕರಣದಲ್ಲಿ ಏನಾದರೂ ಹುಡುಗಿನ ಯಾರಾದರೂ ಎತ್ತಾಕೊಂಡು ಓಡೋದ್ರ ಆ ಟೈಮಲ್ಲಿ ಸೌತ್ ಕನ್ನಡದಲ್ಲಿ ಲವ್ ಜಿಹಾದ್ ದೊಡ್ಡ ಶಬ್ದ ಮಾಡಿದ್ದು ಅಷ್ಟೇ ಹೊರತು ಹುಡುಗಿ ಈ ತೋಡನ್ನ ದಾಟ್ಕೊಂಡು ಆ ಕಡೆಯಲ್ಲಿ ಹೋಗಿ ಅವಳನ್ನ ಯಾರಾದರೂ ಅತ್ಯಾಚಾರ ಮಾಡಿದಾರೆ ಅನ್ನೋ ಸಣ್ಣ ಕಲ್ಪನೆ ಕೂಡ ಇಲ್ಲ. ಹುಡುಕಿದ್ದು 18-20 ಜನ ಅನ್ನೋದು ಎಲ್ಲ ಕಡೆ ಮೆನ್ಷನ್ ಆಗಿದೆ. 500 ಜನ ಅನ್ನೋದು ಇವನು ಮೊಹಮ್ಮದ್ ಇಲ್ಲಿ ಕೋಟ್ ಮಾಡ್ತಾರೆ. ಅದು 500-600 ಸಿಕ್ಕ ನಂತರ ಡೆಡ್ ಬಾಡಿ ನನ್ನ ಪ್ರಶ್ನೆ ಏನಂದ್ರೆ, ಈ ಹೋರಾಟಗಾರರಿಗೆ ಇವರು ಭಾರತ ದೇಶದ ಸಿಬಿಐ ರಿಪೋರ್ಟ್ ಒಪ್ಪಕ್ಕೆ ರೆಡಿ ಇಲ್ಲ, ಕರ್ನಾಟಕ ಸರ್ಕಾರ ಮಾಡಿದ ತನಿಖೆ ಒಪ್ಪಲಿಕ್ಕೆ, ಇನ್ನೇನು ಇಂಗ್ಲೆಂಡ್ನಿಂದ ಸ್ಕಾಟ್ಲೆಂಡ್ನಿಂದ ತನಿಖೆ ತಂಡ ಸತ್ಯ ಇದೆ ಅಲ್ಲ, ನಾನು ಹೇಳ್ತಾ ಇರೋದೇನೆಂದ್ರೆ, ಪರ ವಿರೋಧ ಇವೆರಡೂ ಬಿಟ್ಟು ಎಲ್ಲ ಈಗೇನು ಅನುಮಾನ ಯಾರ್ಯಾರಿಗಿದೆ ಅವ್ರನ್ನೆಲ್ಲ ಪಬ್ಲಿಕ್ ಅಲ್ಲಿ ಆನ್ಲೈನ್ ಅಲ್ಲಿ ಬ್ರೈನ್ ಮ್ಯಾಪಿಂಗ್ ಮಾಡಕ್ಕೆ ಯಾಕೆ ಹೋರಾಟ ಮಾಡ್ತಾ ಇಲ್ಲ, ಯಾಕೆ ಮಾಡ್ತಾ ಇಲ್ಲ ಅನ್ನೋದು ಹೌದು. ನೀವೆಲ್ಲ ಸೇರಿ ಪರ ವಿರೋಧ ಬಿಟ್ಟು ಎಲ್ರು ಸೇರಿ ಲೈವ್ ಅಲ್ಲಿ ಟಿವಿನಲ್ಲಿ ಲೈವ್ ಅಲ್ಲಿ ತೋರಿಸಿ ಬ್ರೈನ್ ಮ್ಯಾಪಿಂಗ್ ಮಾಡಿ ಆ ಸೌಜನ್ಯ ಅನ್ನೋ ಹೆಣ್ಣು ಮಗುಗೆ ಎಲ್ಲೋ ಒಂದ್ ಕಡೆ ನ್ಯಾಯ ಸಿಗುತ್ತೆ. ಸುಮ್ನೆ ಧರ್ಮಾಧಿಕಾರಿ ಅನ್ನೋದು ಬೇಡ, ಯಾರು ಬೇಡ, ನ್ಯಾಯ ಸಿಗಬೇಕು ಸೌಜನ್ಯಗೆ ಅಂದಾಗ ಎಲ್ಲರನ್ನು ಈಗ ತನಿಖಾಧಿಕಾರಿಯಿಂದ ಹಿಡಿದು ಅವ್ರು ಯಾರು ಪೋಸ್ಟ್ ಮಾರ್ಟಮ್ ಮಾಡಿದ್ರು ವೈದ್ಯರಿಂದ ಹಿಡಿದು ಆಮೇಲೆ ಅವರು ಪಬ್ಲಿಕ್ ಪ್ರಾಸಿಕ್ಯೂಟರಿಂದ ಹಿಡಿದು ಪ್ರತಿ ಒಬ್ಬರನ್ನು ಲೈವ್ ಅಲ್ಲಿ ಬ್ರೈನ್ ಮ್ಯಾಪಿಂಗ್ ಮಾಡಿದ್ರೆ 100% ಸೌಜನ್ಯ ಅನ್ನೋ ಹೆಣ್ಣು ಮಗುಗೆ ನ್ಯಾಯ ಸಿಗುತ್ತೆ. ಈಗ ತನಿಖೆ ಮಾಡಿದ ಅದಮ್ ಅವ್ರಿಲ್ಲ, ಅಂದ್ರೆ ಪೋಸ್ಟ್ ಮಾರ್ಟಮ್ ಮಾಡಿದಂತಹ ಅದಮ್ ಅವ್ರಿಲ್ಲ, ರಶ್ಮಿ ಅವ್ರು ರಿಟೈರ್ ಆಗಿದ್ದಾರೆ, ಅವ್ರ ಮೇಲೆ ಏನ್ ಆಕ್ಷನ್ ತಗೊಳ್ತಾರೋ ಇಲ್ಲ. ಈ ಪ್ರಕರಣದಲ್ಲಿ ಈಸಿ ಸೊಲ್ಯೂಷನ್ ಅಂತಂದ್ರೆ ಈ 4 ಜನದ ಏನ್ ಹೆಸರು, 4 ಜನದ ಹೆಸರು ಏನ್ ಬಂದಿದೆ ಸರ್, ಧೀರಜ್, ಉದಯ್, ಮಲ್ಲಿಕ್, ನಿಶ್ಚಲ್ ಅವ್ರದ್ದು, ಜೊತೆಗೆ ಸಂತೋಷ್ ರಾವ್ರದ್ದು, ಅವ್ರದ್ದು ಮಾಡಿದ್ರೆ ಬಹುಶಃ ಎನಿವೆ ಈ ಪ್ರಕರಣ ಮುಂದಿನ ಯೋಗೇಶ್ ಅವ್ರನ್ನೂ ಸೇರ್ಸ್ಕೊಂಡು ಬ್ರೈನ್ ಮ್ಯಾಪಿಂಗ್ ಆಗ್ಲಿ ಅಂತ ಹೇಳಿ ಆಯ್ತು.
ಇಷ್ಟೊತ್ತವರೆಗೂ ತನಿಖೆಯಲ್ಲಾದ ಕೆಲ ಲೋಪಗಳು, ಅನುಮಾನಗಳ ಬಗ್ಗೆ ನಾವು ಮಾತನಾಡಿದ್ವಿ. ಜಡ್ಜ್ಮೆಂಟ್ ಕಾಪಿಯಲ್ಲಿ ಮಿಸ್ ಆದ ಕೆಲ ಅಂಶಗಳ ಬಗ್ಗೆ ಮಾತನಾಡಿದ್ವಿ. ಈಗ ಇಡೀ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದ್ ಯಾವಾಗ ಅಂತಂದ್ರೆ 3+1 4 ಹೆಸರುಗಳು ಈ ಪ್ರಕರಣಕ್ಕೆ ಜೋಡಣೆ ಆದಾಗ, ನಿಶ್ಚಲ್, ಧೀರಜ್, ಉದಯ್ ಜೊತೆಗೆ ಮಲ್ಲಿಕ್, ಈ 4 ಹೆಸರುಗಳು 1 ವರ್ಷದ ನಂತರದಲ್ಲಿ ಆಡ್ ಆಯ್ತು ಅಂತ ಹೇಳಿ ವಸಂತ್ ಅವರು ಹೇಳ್ತಿದ್ದಾರೆ. ಬಟ್ ರುದ್ರಮುನಿಯವರೇ, ಜಿತೇಂದ್ರ ಅವರೇ, ರುದ್ರಮುನಿಯವರೇ ರಿಪಬ್ಲಿಕ್ ಕನ್ನಡಕ್ಕೆ ಬಂದಾಗ ಹೇಳ್ತಾರೆ, ಈ ಪ್ರಕರಣ ಆಗಿ 15ರಿಂದ 1 ತಿಂಗಳ ಒಳಗಾಗಿ, 15 ದಿನದಿಂದ 1 ತಿಂಗಳ ಒಳಗಾಗೇನೆ ಈ ಧ್ವನಿ ಎದ್ದಿತ್ತು. ಧರ್ಮಸ್ಥಳದ ವಿರುದ್ಧವಾಗಿ ಸೌಜನ್ಯ ಪ್ರಕರಣವನ್ನ ಕಟ್ಟುವ ಪ್ರಯತ್ನಗಳು ಪ್ರಾರಂಭ ಆಗಿತ್ತು. ಇದು ನನ್ನ ವರ್ಡ್ ಅಲ್ಲ, ರುದ್ರಮುನಿ ಅವ್ರದ್ದು. ರುದ್ರಮುನಿ ಅವರು ಅಭಿಪ್ರಾಯವನ್ನು ಹೇಳಿದ್ದಾರೆ. ನಾನು ಅದನ್ನು ಲೇಖನವನ್ನು ಬರೆದಿದ್ದೇನೆ. ನಾನು ಅದರ ನೇರ ಅನುಭವ ಏಕೆ ಅಂತ ಹೇಳಿದ್ರೆ, ಕನ್ನಡಪ್ರಭದಲ್ಲಿ ನಾನು ವರದಿ ಮಾಡ್ತಾ ಇದ್ದೆ. ಆವಾಗ ಸೌಜನ್ಯ ಪ್ರಕರಣ ಕುರಿತಾದ ಒಂದು ಸ್ಪೆಷಲ್ ರಿಪೋರ್ಟ್ ಲೇಖನವನ್ನು ಮಾಡಿ ಅಂತ ನನಗೆ ಪ್ರತಾಪ್ ಸಿಂಹ ಅವರು ಹೇಳಿದಾಗ, ನಾನು ಆ ಲೇಖನವನ್ನು ಮಾಡಲು ಸಂಪರ್ಕ ಮಾಡಿದ್ದು, ಪ್ರತಿಭಟನೆ ಯಾಕೆ ಆಗ್ತಾ ಇಲ್ಲ, ವೈದ್ಯರ ತನಿಖೆಗಳು ಎಲ್ಲೋ ಎಡವುತ್ತಾ ಇದೆ, ಪೊಲೀಸರ ತನಿಖೆಗಳಾಗ್ತಾ ಇಲ್ಲ, ಆಕ್ರೋಶಗಳು, ಆಕ್ಷೇಪಗಳು ಬರ್ತಾ ಇದೆ. ಸೊ ನಾವು ಇದರ ಒಂದು ಹೋರಾಟದ ಧ್ವನಿಯಾಗಿದ್ದಂಥ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರೇ ನನಗೆ ಸಂಪರ್ಕಕ್ಕೆ ಬಂದರು. ಅದಾದಮೇಲೆ ಸೋಮನಾಥ್ ನಾಯ್ಕ್ ಅವರು ಬಂದರು. ಆ ಸಂದರ್ಭದಲ್ಲಿ ಅವರು ಹೇಳಿದ ಮಾತೇನು ಹೇಳಿದರೆ, ಸಂತೋಷ್ ರಾವ್ ಇದರ ಅತ್ಯಾಚಾರವನ್ನು ಮಾಡಿದ್ದಾನೆ, ಅದರ ಜತೆಯಲ್ಲಿ ಅವರ ಯಾರು ಧರ್ಮಾಧಿಕಾರಿಯವರ ತಮ್ಮನ ಮಗನ ಅದರಲ್ಲಿ ಅವರನ್ನು ಕರ್ಕೊಂಡೋಗಿ ಅವನು ಅದರ ಮೇಲೆ ಬೀಳಿಸಿದ್ದಾರೆ, ಈ ರೀತಿಯಾದಂತ ಹೇಳಿ ಅವನು ತಮ್ಮನ ಮಗ ಅವನು ಇದ್ದಾನೆ ಅಂತ ಹೇಳಿದರು. ನಾನು ಆವಾಗ ಸ್ವಲ್ಪ ಹುಮ್ಮಸ್ಸಿನಲ್ಲಿದೆ, ಯಾರಿದ್ರು ಬರೆಯೋಣ ಅಂತ ಹೇಳಿ ನಾನು ಅದಕ್ಕೆ ಆರಂಭದಲ್ಲೇ DCIB ಅಲ್ಲಿ ತನಿಖಾ ಅಪರಾಧ ಗುಪ್ತವಾರ್ತಾ ದಳ ಅಂತ ಇರ್ತದೆ, ಅವ್ರ ಹತ್ರ ಎಲ್ಲ ತುಂಬ ಪ್ರಯತ್ನ ಪಟ್ಟೆ. ಪಾಸ್ಪೋರ್ಟು, ವೀಸಾ, ಅವರ ಒಂದು ಖಚಿತ ಮೂಲಗಳ ಪ್ರಕಾರ ಅವನು ಆ ಸಂದರ್ಭದಲ್ಲಿ ಆಗಸ್ಟ್ 31ರಂದೇ ನ್ಯೂಯಾರ್ಕಿಗೆ ಹೋಗಿದ್ದ. ಅಲ್ಲೇ ಅಂದರೆ ಬೇಕಾದ ದಾಖಲೆಗಳಿದೆ, ATM ಅಲ್ಲಿ ಡ್ರಾ ಮಾಡಿದ್ದ ಹಣ. ಅದಾದಮೇಲೆ ಇದು ಘಟನೆ ನಡೆದದ್ದು ಅಕ್ಟೋಬರ್ 9, ಅಂದರೆ ಅಷ್ಟು ದಿನಗಳ ಕಾಲ ಅಲ್ಲೇ ಇರುವುದಕ್ಕೆ ಬೇಕಾದಷ್ಟು ದಾಖಲೆಗಳಿವೆ. ವೀಸಾದಲ್ಲೂ ಮತ್ತು ಪಾಸ್ಪೋರ್ಟಲ್ಲೂ ದಾಖಲೆಗಳನ್ನು ಹಾಕಿದ್ದಾರೆ. ಹಾಗಾಗಿ ನೀವು ಅದನ್ನು ಟಚ್ ಮಾಡೋದು ಅಂದರೆ ಬೇಡ ಅಂತ ಹೇಳಿ. ಸೊ ಆ ಸಂದರ್ಭದಲ್ಲೇ ಅಂದರೆ ನನಗೆ ಕೊಟ್ಟು 1 ವಾರದವರೆಗೆ ನಾನು ಕಾಯ್ದಿದ್ದೆ ಅಂತ ಹೇಳಿದರೆ, ಒಂದು 10 ದಿನಗಳ ಒಳಗಾಗಿ ಅವರು ಆ ಪ್ಲ್ಯಾನಲ್ಲಿ ಇದ್ದರು. ನಿಶ್ಚಲ್ ಜೈನ್ ಹೆಸರನ್ನು ಹೇಳಬೇಕು ಅಂತ ಇದ್ದದ್ದು ಸ್ಪಷ್ಟ ಆಗ್ತದೆ. ಆದರೆ ನನಗೆ ಆವಾಗಲೇ ಖಚಿತವಾದಂಥ ಯಾವುದೇ ದಾಖಲೆಗಳು ಇಲ್ಲದೇ ಇರುವುದರಿಂದ, ಮತ್ತು ಆ ಸಂದರ್ಭದಲ್ಲಿ ಉದಯ್ ಜೈನ್, ಮಲ್ಲಿಕ್ ಜೈನ್ ಈ 3 ಜನರ ಹೆಸರಿರಲಿಲ್ಲ. ಇವರು ಅವರನ್ನು ಎಳೆದು ತರಬೇಕು ಎನ್ನುವ ಕಾರಣಕ್ಕಾಗಿ ಅವರು ಉದಯ್ ಜೈನ್, ಮಲ್ಲಿಕ್ ಜೈನನ್ನು ಯಾವುದು ಒಂದು TV ವಾಹಿನಿಯ ಲೈವ್ನಲ್ಲಿ, ಅದು ಗಂಟೆಗಳ ಕಾಲ ನಡೆದಂಥ ಲೈವ್ನಲ್ಲಿ ಅದನ್ನು ಬಹಿರಂಗಪಡಿಸ್ತಾರೆ. ಬಹಿರಂಗಪಡಿಸುವಾಗ ಅವರು ಹೇಳುವುದೇ ಅಂದರೆ, ನನ್ನ ಮನಸ್ಸಿಗೆ ಬಂತು, ನಾನು ಹೇಳಿದೆ ಅಂತ, ಯಾವುದೇ ದಾಖಲೆಗಳಿಲ್ಲ. ಅಂದರೆ ಅವರ ಉದ್ದೇಶ ಏನು ಸ್ಪಷ್ಟವಾಗಿತ್ತು ಹೇಳಿದರೆ, ಈ 3 ಹೇಳಿದ್ರೆ ಅವರು ಬರ್ತಾರೆ ಎನ್ನುವ ಕಾರಣ. ಹೆಂಗೆ ಇಲ್ಲ ವಸಂತ್ ಕಿಳಿಯಾರ್ ಅವರೇ ನೋಡಿ, ಇವಾಗ ನಿಶ್ಚಲ್ ಅವ್ರದ್ದು ರೂಲ್ಡ್ ಔಟ್ ಅಂತಾನೆ ಅನ್ಕೊಳ್ಳೋಣ. ಈ 3 ಜನ, ಇನ್ನು ಉಳಿದಂತಹ ಉದಯ್, ಧೀರಜ್, ಮಲ್ಲಿಕ್ ಅವರೇನೆ, ಇಲ್ಲ ನಾನು ಪ್ರಶ್ನೆ ಕೇಳಿಸ್ಕೊಂಬಿಡಿ, ಧೀರಜ್, ಉದಯ್, ಮಲ್ಲಿಕ್ ಅವರೇನೆ ಅತ್ಯಾಚಾರದಲ್ಲಿ ಭಾಗಿಯಾಗಿದ್ದಾರೆ ಅಂತಂದ್ರೂ ಕೂಡ ಇವ್ರು ಹೆಂಗೆ ಧರ್ಮಾಧಿಕಾರಿಗಳಿಗೆ ಕನೆಕ್ಟೆಡ್? ಇವರೇನು ಕುಟುಂಬನೂ ಅಲ್ಲ, ಸಂಬಂಧಿಗಳು ಅಲ್ಲ, ಕೇವಲ ಜೈನ್ ಕಮ್ಯುನಿಟಿ ಅನ್ನೋ ಕಾರಣಕ್ಕೆ ಇವ್ರ ಪರವಾಗಿ ಧರ್ಮಾಧಿಕಾರಿಗಳು ನಿಲ್ಲಬೇಕು ಅನ್ನೋ ಕಂಪಲ್ಷನ್ನೂ ಇಲ್ಲ. ಈ 3 ಜನರ ಹೆಸರನ್ನು ತರುವ ಹಿಂದಿನ ಉದ್ದೇಶ ಏನಿರಬಹುದು ಅಂತ? ಮೇಡಮ್, ಧರ್ಮಾಧಿಕಾರಿಗಳ ಕುಟುಂಬ ಒಂದು ಧಾರ್ಮಿಕ ಸಂಸ್ಥೆಯ ಒಂದು ಯಜಮಾನರು ಅಂಥ ದೊಡ್ಡ ಒಂದು ವ್ಯವಸ್ಥೆಯನ್ನು ಯಾವುದೋ 3 ಜನರಿಗೋಸ್ಕರ ಬಲಿ ಕೊಡಲಿಕ್ಕೆ ತಯಾರಿದ್ದಾರಾ? ನೋಡಿ, ಇವ್ರು 3 ಜನ ಹೇಳಿದರು, 3 ಜನರದ್ದು ಬ್ಲಡ್ ಟೆಸ್ಟ್ ಆಗುತ್ತೆ, DNA ಟೆಸ್ಟ್ ಆಗುತ್ತೆ, ಮಂಪರು ಪರೀಕ್ಷೆ, ಬ್ರೈನ್ ಮ್ಯಾಪಿಂಗ್ ಆಗುತ್ತೆ, ಮೊಬೈಲ್ ಲೊಕೇಶನ್ ಟ್ರೇಸ್ ಆಗುತ್ತೆ, ಸುಳ್ಳು ಪತ್ತೆ ಪರೀಕ್ಷೆ ಆಗುತ್ತೆ, ಅದನ್ನು ದೃಢೀಕರಿಸುವಂಥದ್ದು CBI. ಇಷ್ಟೆಲ್ಲ ಆದಮೇಲೆ ಮತ್ತೆ ಪುನಃ ಅವರನ್ನು ಸೇರಿಸಿ ಅಂಥೇಳಿ ಅವರು ಏನು ರಿಟ್ ಪಿಟಿಷನ್ ಹಾಕಿದಾಗ ಹೈಕೋರ್ಟಿಗೆ ಹೋಗಿ ಅವರು ಅದನ್ನು ಕ್ಲಿಯರ್ ಮಾಡೋದು. ಇವರು ಇಲ್ಲಿ ಹೊರಗಡೆ ಬಂದು ಬೊಗಳೆ ಹೇಳೋದೇನು ಗೊತ್ತಾ, ಇವ್ರು ನಮ್ಮೇಲೆ ತನಿಖೆ ಆಗಬಾರ್ದು ಅಂತೇಳಿ ಇವರು ಹೈಕೋರ್ಟಿಗೆ ಹೋದ್ರು ಅಂತೇಳಿ. ತನಿಖೆ ಆಗಿ ಈ ಸಾಕ್ಷಿಗಳನ್ನು ಏನು ಇದೆಲ್ಲ ಅವ್ರ ಮೇಲೆ ತನಿಖೆ ಮಾಡಿ ಅಂತ ಹೇಳಿದ ನಂತರ ಕೆಳ ಹಂತದ ಕೋರ್ಟಲ್ಲಿ ಅವ್ರದ್ದು ಯಾವುದೇ ಪಾತ್ರ ಇಲ್ಲ ಅಂತೇಳಿ ನಿರೂಪಿಸಲ್ಪಟ್ಟ ನಂತರವೂ ಕೂಡ ರಿಟ್ ಪಿಟಿಷನ್ ಹಾಕಿದಾಗ ಅದನ್ನು ಅವ್ರು ಪ್ರಶ್ನೆ ಮಾಡುವಂಥದ್ದು. ಬಟ್ ಈಗ ಧರ್ಮಾಧಿಕಾರಿಗಳ ಕುಟುಂಬಕ್ಕೆ ಒಂದು ನಿಮಿಷ ಹೈಕೋರ್ಟ್ ನಲ್ಲಿ ಜಡ್ಜ್ಮೆಂಟ್ ಕೊಡೋ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾರೆ, ಇವ್ರು 3 ಜನರನ್ನ ತನಿಖೆಗೆ ಒಳಪಡಿಸಿದ್ವಿ ಅನ್ನೋದಕ್ಕೆ ಬೇಕಾದ ಪೂರಕ ದಾಖಲೆಗಳು ಕೋರ್ಟಿಗೆ ಸಿಕ್ಕೇ ಇಲ್ಲ. ಜನ ಈಗಲೂ ಪ್ರಶ್ನೆ ಮಾಡ್ತಿದ್ದಾರೆ, ಬ್ರೈನ್ ಮ್ಯಾಪಿಂಗ್ ಆಗಿದ್ರೆ ಅದ್ರ ಡಾಕ್ಯುಮೆಂಟ್ ಅಲ್ಲಿ ಯಾಕೆ ಅಟ್ಯಾಚ್ ಮಾಡಿಲ್ಲ? ಕೋರ್ಟ್ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡೋ ಅಗತ್ಯ ಇಲ್ಲ ಅಂತಾನೆ ಕೋರ್ಟೇ ಬರೆಯೋದು. ಇವರು ಯಾವ ಜಡ್ಜ್ ಅಂತ ಹೇಳ್ತಾರೆ ಅದೇ ಜಡ್ಜ್ ಬರ್ದಿರುವಂತದ್ದು. ನೋಡಿ, ಕ್ಲಿಯರ್ ಇದೆ, ಡಾಕ್ಯುಮೆಂಟ್ ಇಟ್ಕೊಂಡು ಆರ್ಗ್ಯುಮೆಂಟ್ ಮಾಡೋಣ. ಜಡ್ಜ್ ಬರೀತಾರೆ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡೋ ಅಗತ್ಯ ಇಲ್ಲ ಅಂತೇಳಿ ನಮ್ಮ ಹತ್ರ ಇದೆ ಎವಿಡೆನ್ಸ್.
ಈಗ ಇವರು ಯಾರು ಕೇಳ್ತಿರೋದು ಆ ಪಾಲಿಗ್ರಾಫ್ ಟೆಸ್ಟ್ ಕೊಡಿ, ಅದು ನಮ್ಮ ಹತ್ರ ಜೇಬಲ್ಲಿ ಇಟ್ಕೊಂಡು ಬರೋಕ್ಕಾಗತ್ತಾ? ಡಿಪಾರ್ಟ್ಮೆಂಟ್ ಕೋರ್ಟಿಗೆ ಕೊಟ್ಟಿರುತ್ತೆ, ಕೋರ್ಟ್ ಪರಿಗಣಿಸಿರ್ತದೆ, ಕೋರ್ಟಿಗೆ ಹೋಗ್ಲಿ, ಇವ್ರು ಅರ್ಜಿ ಹಾಕ್ಲಿ, ಇವ್ರದ್ದು ಆಗಲೇ ಇಲ್ಲ ಟೆಸ್ಟು, ಹಾಗಿದ್ರೆ ಕೋರ್ಟ್ ನಮಗೆ ದಾಖಲೆಯನ್ನು ಒದಗಿಸಿಕೊಡ್ಲಿ, ಕೋರ್ಟ್ ಸತ್ಯವನ್ನ ಮರೆಮಾಚಿಸಿ ಸುಳ್ಳು ಈ ರೀತಿ ಬರ್ತಿದೆ ಅಂತೇಳಿ ಕೋರ್ಟ್ ಮೇಲೆ ಅಲಿಗೇಷನ್ ಮಾಡ್ಲಿ, ಇವರು ಕೋರ್ಟ್ ಕೊಡುತ್ತಾ ಇಲ್ವೋ ನೋಡೋಣ. ನನ್ನ ಹತ್ರ ತಗೊಂಡು ಕೊಡಪ್ಪ ಈಗ ಡಾಕ್ಯುಮೆಂಟ್ ಅಂದ್ರೆ ನಾನು ಕೊಡಕ್ಕಾಗ್ತದೆ? ಸರಿ ಹರೀಶ್ ಅವರೇ, ಇವಾಗ ಕಾನೂನಾತ್ಮಕವಾಗಿ ಮತ್ತೆ ತನಿಖೆಯನ್ನ ಎದುರಿಸ್ಲಿಕ್ಕೆ ನನಗೆ ಕಷ್ಟ ಆಗ್ತಿದೆ, ಹಾಗಾಗಿ ಅದಕ್ಕೊಂದು ಸ್ಟೇ ತರ್ತೀನೋ ಸ್ಕ್ವಾಶ್ ಮಾಡಿಸ್ಕೊಳ್ತೀನೋ ಅದಕ್ಕೊಂದು ಆಪ್ಷನ್ ಇದೆ ಅಂದಾಗ ಬಳಸ್ಕೊಂಡ್ರೆ ಅಪರಾಧ ಏನು? ಈಗ ಲೋವರ್ ಕೋರ್ಟ್ನಲ್ಲಿ ವಿಚಾರಣೆ ಆಗಿದೆ, ಅವರು ಮತ್ತೆ ಫರ್ದರ್ ಇನ್ವೆಸ್ಟಿಗೇಷನ್ ಬೇಡ ಅಂತ ಹೇಳಿ ಲೋವರ್ ಕೋರ್ಟ್ ಒಪಿನಿಯನ್ ಕೊಟ್ಟಾಗಿದೆ, ಮತ್ತೊಮ್ಮೆ ಹೈಕೋರ್ಟ್ನ ಜಂಜಾಟ ಬೇಡ ಅಂತ ಹೇಳಿ ಈ 3 ಜನ ಹೋಗಿ ಆ ಒಂದು ಅರ್ಜಿಯನ್ನ ಸ್ಕ್ವಾಶ್ ಮಾಡಿಸ್ಕೊಂಡು ಬಂದಿದ್ದೆ ದೊಡ್ಡ ಅಪರಾಧ ಅಂತ ಹೇಳಿ ಚರ್ಚೆ ಆಗೋದು ಯಾಕೆ? ಮೇಡಮ್, ನಾನು ಮೊದಲನೇದಾಗಿ ವೀರೇಂದ್ರ ಹೆಗ್ಡೆ ಮತ್ತು ಅವ್ರ ಕುಟುಂಬದ ಮೇಲೆ ಯಾವುದೇ ರೀತಿಯ ಆರೋಪಗಳನ್ನು ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ, ನಾನು ಮಾಡೋದೂ ಇಲ್ಲ. ಮತ್ತು ಇವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂಥೇಳಿ ಸುಮ್ಮನೆ ಬಂಡವಾದವನ್ನು ಕೂಡ ನಾನು ಮಾಡೋದಿಲ್ಲ. ಆದರೆ ಒಂದು ವೇಳೆ ಅವರೇನಾದರೂ ಅದರಲ್ಲಿ ಇದ್ದರೆ ಶಿಕ್ಷೆ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತೀನಿ. ಮತ್ತು ಅವರೇನೋ ಇಲ್ಲ ಅಂತಂದರೆ ಅವರನ್ನು ತೊಂದರೆ ಕೊಡಬಾರ್ದು ಮತ್ತು ಅವ್ರ ಮೇಲೆ ತಪ್ಪಭಿಪ್ರಾಯ ಮೂಡಿಸೋ ಥರದಲ್ಲಿ ನಾವು ಜನಗಳನ್ನ ಮಾಡಬಾರ್ದು ಅನ್ನುವಂಥದ್ದು ಕೂಡ ನನ್ನ ಒಂದು ವ್ಯೂ. ಆದರೆ ಈಗ ಇವರು ಏನು ಲೋವರ್ ಕೋರ್ಟಲ್ಲಿ ಇವರು ಪರ ಆಗಿದೆ ಅನ್ನುವಂಥದ್ದೇನು ಏನು ಕೆಲವು ಪರೀಕ್ಷೆಗಳಾಗಿದ್ದಾವೆ, ಇಷ್ಟೇ ಸಾಕು. ಸೊ ಮತ್ತೆ ಮರು ತನಿಖೆ ಆದೇಶ ಮಾಡಿದಾಗ ನಿಮ್ಗೆ ಹಿಂದೆನೇ ನಾವು ಏನು ಇಲ್ಲ ತಪ್ಪಿತಸ್ಥರಲ್ಲ ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ? ನಿಮ್ಗೆ ಗೊತ್ತಿದೆ, ನಾನು ಕೊಡ್ತೀನಿ ಅದನ್ನ ಡಾಕ್ಯುಮೆಂಟ್ ಬೇಕಾದ್ರೆ. ಮರು ತನಿಖೆ ಅಂತ ಆದೇಶ ಬಂದಾಗ ಇವ್ರು ಯಾಕೆ ಮತ್ತೆ ಹೋಗಿ ಸ್ಟೇ ತಗೊಂಡ್ಬರ್ತಾರ? ಮರು ತನಿಖೆಗೆ ಯಾಕೆ ತಗೊಂಡ್ಬರ್ತಾರೆ? ಮರು ತನಿಖೆಗೆ ಸ್ಟೇ ತಂದಿದ್ದಾರೆ, ನಾನು ಕಾಪಿ ಕೊಡಬಲ್ಲೆ, ಸುಮ್ಮನೆ ಏನೇನೋ ಮಾತಾಡೋದಲ್ಲ ಇಲ್ಲಿ. ಸೊ ನಾನು ಡಾಕ್ಯುಮೆಂಟ್ ಕೊಡಬಲ್ಲೆ, ಆಯ್ತಲ್ಲ? ಸೊ ಮರು ತನಿಖೆಗೆ ಆದೇಶ ಇದ್ದಾಗ ಮರು ತನಿಖೆಗೆ ಹೋಗಿ ಇವರು ಸ್ಟೇ ತರ್ತಾರೆ. ಉದ್ದೇಶ ಏನು? ಸೊ ಜನಗಳಿಗೆ ಕಾಡುತ್ತೆ, ಇವರು ತಪ್ಪಿಸ್ತರಿಲ್ಲ ಅಂದರೆ ತನಿಖೆಯನ್ನು ಎದುರಿಸಲಿ. ಇವತ್ತು ಇಷ್ಟು ಏನು ನಾರ್ಕೋ ಅನಾಲಿಸಿಸ್ಗೆ ತಯಾರಿರುವಾಗ ಇವರು ಇದಕ್ಕೆ ಯಾಕೆ ನೀವು ತಯಾರಿಲ್ಲ? ಆಗಲಿ ಬಿಡಿ ಅಂತಂದರೆ ನಿಮ್ಮ ಮೇಲೆ ಗೌರವ ಹುಟ್ಟೋದು, ಆ ಸಂಸ್ಥೆ ಮೇಲೆ ಗೌರವ ಹುಟ್ಟೋದು, ಮತ್ತು ಆ ಹೆಸರುಗಳು ಯಾವ್ಯಾವ ಬರ್ತದೆ ಅವ್ರ ಮೇಲೆಲ್ಲ ಗೌರವ ಹುಟ್ಟೋದು. ಇವತ್ತು ಅದೇ ಒಂದು ಆ್ಯಂಗಲ್ ಬೇರೆ, ಇದು ಇವ್ರನ್ನ ಹೆಸರನ್ನ ಯಾಕೆ ಬಳಸ್ತಾ ಇದ್ದಾರೆ? ಸೊ ನಾನು ಆ ಆ್ಯಂಗಲ್ನಲ್ಲಿ ಮಾತಾಡೋಕೆ ಹೋಗಲ್ಲ. ಆದರೆ ಧರ್ಮಸ್ಥಳದ ಒಂದಷ್ಟು ಭೂಮಿ ಹಗರಣಗಳಿದ್ದಾವಲ್ಲ, ಒಂದಷ್ಟು ಬಡ್ಡಿ ದಂಧೆಯ ಹಗರಣಗಳಿದ್ದಾವಲ್ಲ, ಈ ವಿಚಾರವಾಗಿ ತನಿಖೆಗಳನ್ನಾಗಬೇಕು ಅಂತ ಹೇಳಿ ನಾವು ಇವತ್ತಿಗೂ ಕೂಡ ಒತ್ತಾಯಿಸ್ತೇವೆ. ಮತ್ತೆ ಧಾರ್ಮಿಕ ದತ್ತು ಇಲಾಖೆ ಅಡಿಯಲ್ಲಿ ಮತ್ತೆ ನೋಡಿ ಮೇಡಮ್, ಜನಗಳಿಗೆ ಏನು ಒಂದು ತಲೆಗೆ ತುಂಬ್ತಾ ಇದ್ದಾರೆ ಅಂತಂದ್ರೆ, ಈ ಎಡಪಂಥೀಯ ಹೋರಾಟಗಾರರು, ಒಂದಷ್ಟು ಪ್ರಗತಿಪರರು, ಒಂದಷ್ಟು ಬೇರೆ ಬೇರೆ ಜನ, ಇವರೆಲ್ಲರೂ ಕೂಡ ಧರ್ಮಸ್ಥಳವನ್ನ ಸರ್ಕಾರ ಕಬ್ಜೆಗೆ ಹೋಗ್ಲಿ, ಮುಜರಾಯಿ ಇಲಾಖೆಗೆ ಹೋಗ್ಲಿ ಅಂತೇಳಿ ಹೋರಾಟ ಮಾಡಿ. ಯಾವತ್ತೂ ನಾವು ಆ ರೀತಿ ಹೋರಾಟ ಮಾಡಿಲ್ಲ. ನಾವು ಕೇಳ್ತಿರೋದು ಏನು ಅಂತಂದ್ರೆ, ಸ್ಪಷ್ಟವಾಗಿ ಏನು ಸಾರ್ವಜನಿಕರ ದೇಣಿಗೆಯಿಂದ ನಡೀತಾ ಇರುವಂತ ಆ ಸಂಸ್ಥೆ, ನೀವು ವರ್ಷಕ್ಕೆ ಒಂದು ಬಾರಿ 57ರ ಅಡಿಯಲ್ಲಿ, ಧಾರ್ಮಿಕ ದತ್ತು ಇಲಾಖೆ 57 ಸೆಕ್ಷನ್ 57ರ ಅಡಿಯಲ್ಲಿ ನೀವಲ್ಲಿ ಒಂದು ವರದಿಯನ್ನು ಕೊಡಿ, ವರ್ಷಕ್ಕೆ ಎಷ್ಟು ಬಂದಿದೆ, ಎಷ್ಟು ಹೋಗಿದೆ ಅಂತ ಹೇಳಿ. ಕೊಡೋದಕ್ಕೆ ಸಮಸ್ಯೆ ಬಗ್ಗೆ ಪ್ರತ್ಯೇಕವಾಗಿ ಮತ್ತೆ ಪ್ರಶ್ನೆ ಕೇಳ್ತೀನಿ. ಸಮಸ್ಯೆ ಅಬ್ದುಲ್ ರಜಾಕ್ ಅವರೇ, ಈ 3 ಜನ ಯಾರ ಮೇಲೆ ಆರೋಪ ಬಂತು ಅವರೇನೆ ಸಂತೋಷ್ ರಾವ್ನನ್ನ ಕರ್ಕೊಂಡು ಹೋಗಿ ನೋಡಿ ಕಳ್ಳ ಅಂತ ಕೊಟ್ಟಿದ್ದು ಕೂಡ ಬಹಳ ಅನುಮಾನ ಕಾರಣವಾಗ್ತಾ ಇದೆ. ಈ ವಿಚಾರದಲ್ಲೇನೆ ದೊಡ್ಡ ಅನುಮಾನ ಪ್ರಾರಂಭ ಆಗಿದ್ದು. ಔಟ್ ಆಫ್ ಆಲ್ ಇವ್ರು 3 ಜನಕ್ಕೆ ಸಂತೋಷ್ ರಾವ್ ಸಿಕ್ಕಿದ್ರ ಬಗ್ಗೆ ಅನುಮಾನ. ನೋಡಿ, ACMM ಕೋರ್ಟ್ ಬೆಂಗಳೂರು ಬರೀತದೆ, he further submits that they are not required for further investigation. PBSN Raju present and submitted that polygraph and brain mapping tests are conducted. ನೋಡಿ, ಆ 3 ಜನ ಏನು ಟು ದ ಸಸ್ಪೆಕ್ಟೆಡ್ ಅಕ್ಯೂಸ್ ನಂಬರ್ 1, 2, 3 ಅವ್ರು ಕೊಟ್ಟಿದ್ದಾರೆ. ಹಾಗೆ ಕೋರ್ಟ್ ಹೀಗೆ ಬರೆಯುತ್ತೆ ಜಡ್ಜ್ಮೆಂಟ್. ಇದು ಜಡ್ಜ್ಮೆಂಟ್ ಅನ್ನ ಯಾರಾದ್ರೂ ಕ್ವೆಶ್ಚನ್ ಮಾಡಿದ್ರು ಮಾಡ್ಲಿ ತಾಕತ್ತಿದೆ. ಸಿಕ್ಕಿದ್ದು ಇವ್ರಿಗೇನೆ, ಈ 3 ಹೋಗ್ಬಿಟ್ಟು ಇವರೇ ಯಾರ ಮೇಲೆ ಅನುಮಾನ ಬಂದಿದ್ಯೋ ಅವರೇ ಹೋಗ್ಬಿಟ್ಟು ಇಲ್ಲ, ನಿಮಗೆ ಮಾಹಿತಿ ಇದ್ರೆ ಹೋಗ್ಬಿಟ್ಟು ಕುತ್ಕೊಳ್ರಿ ಚೀಫ್ ಜಸ್ಟಿಸ್ ಜಾಗದಲ್ಲಿ, ಇಲ್ಲ ಬಂದ್ಬಿಟ್ಟು ವಾದ ಮಾಡ್ತಿದ್ದೀರಾ? ಇಲ್ಲ ನಿಮಗೆ ಮಾಹಿತಿ ಇದೆ ಅಲ್ಲೋಗ್ಬಿಟ್ಟು ಕುತ್ಕೊಂಡ್ಬಿಡ್ರಿ, ಎಲ್ಲ ನಿಮ್ಗೆ ತಿಳಿದಿರೋದು, ನೀವ್ ಹೇಳೋದೇ ಸತ್ಯ. ಇವಾಗ ನೀವ್ ಹೇಳೋದು ಎಲ್ಲರೂ ಒಪ್ಕೋಬೇಕು. ಇಲ್ಲ ಹೋಗ್ಬಿಟ್ಟು ಕುತ್ಕೊಬಿಡ್ರಿ ನೀವು. ಚೀಫ್ ಜಸ್ಟಿಸ್ ಹಾಕ್ಬಿಡ್ರಿ ನೀವು. ಸುಮ್ಮನೆ ಯಾಕೆ ಬಂದಿದ್ದೀರಿ? ಬರೀ ಇವ್ರಿಗೆ ಗೊತ್ತಿರೋದು, ಇವ್ರಿಗೆ ಕೇಳಿ, ಇವ್ರಿಗೆ ಮಾತಾಡ್ಕೊಳ್ಳಿ. ಅನುಮಾನ ಅವ್ರ ಮೇಲೆ ಇತ್ತಲ್ವಾ, ಅವ್ರ ಕೈಗೆ ಸಿಗ್ಬೇಕಾಗಿತ್ತ ಸಂತೋಷ್ ರಾವ್? ಬೆಟ್ಟದ ಮೇಲೆ ಇವ್ರ ಕೈಗೆ ಸಿಗ್ಬೇಕಾಗಿತ್ತ? ಊರೆಲ್ಲ ಮಾತಾಡ್ತಿದೆ ಅಲ್ವಾ? ಈಗ ಅಲ್ಲ, ಅದರಲ್ಲಿ ಗೊಂದಲ ಇದೆ, ನಾನು ಕ್ಲಾರಿಟಿಯನ್ನು ಕೊಡ್ತೇನೆ. ಮತ್ತೆ ಇವ್ರಿಗೆ ಗೊತ್ತಾ ಅದು? ನೀವಿದ್ರ ಅಲ್ಲಿ ಡಾಕ್ಯುಮೆಂಟ್ ಅಲ್ಲ, ಡಾಕ್ಯುಮೆಂಟ್ ಮಾಡಿ ಹೇಳುವಂತದ್ದು ಅಲ್ಲ. ಅವ್ರ 3 ಜನ ಕೈಗೆ ಸಿಕ್ಕಿದಲ್ಲ, ಫಸ್ಟ್ಗೆ ಹೇಳುವಂತದ್ದು ಹರೀಶ್ ಮಡಿವಾಳ ಹೇಳುವಂತದ್ದು. ಅವನನ್ನ ನಾನು ಸೌಜನ್ಯ
ದೊತ್ತಿಗೆ ಮಾತನಾಡುವಾಗ ನೋಡಿದ್ದೇನೆ ಅಂತ ಹೇಳುವಾಗ ಅಲ್ಲಿ ಜನ ಇಟ್ಕೊಟ್ಕೊಂಡವರಾಗ ಆಗ ಅಲ್ಲಿ ಗಲಾಟೆಯಾಗಿ ಅವನಿಗೆ ಹೊಡೆಯುವಂಥದ್ದು. ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಗೊಂದಲವನ್ನು ನಾನು ಬಗೆಹರಿಸ್ತೇನೆ. ಏನು ಒಂದ್ಸರಿ ಇವರು ಹೆಸರು ಸೇರಿಸ್ತಾರೆ, ಇವರು ಮತ್ತೆ ಮರು ತನಿಖೆಗೆ ತಡೆ ಮಾಡ್ತಾರೆ ಅಂತ. ಅಲ್ಲಿ ಮರು ತನಿಖೆ ಎನ್ನುವ ಪ್ರಶ್ನೆಯೇ ಬರುವುದಿಲ್ಲ. 2016ರಲ್ಲಿ ಮೊಹಿತಿ ಅವರು, ಇವರ ಡಿಫೆನ್ಸ್ ಲಾಯರ್ ಅವರು, ಇವನಿಗೆ ನಮ್ಮ ಅತ್ಯಾಚಾರ ಆರೋಪಿ ಸಂತೋಷ್ ರಾವ್ಗೆ ಜಾಮೀನು ಕೊಡಬೇಕು ಅಂತ ಅವರು ತುಂಬ ಸರಿ ಹಾಕ್ತಾರೆ 1 ವರ್ಷದವರೆಗೆ. ಆಗ ಅವರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಸಾಕ್ಷಿ ನಾಶ ಆಗ್ತದೆ ಅಂತ ಹೇಳ್ತಾರೆ. ಹಾಗಾದರೆ ಸಾಕ್ಷಿ ನಾಶ ಆಗಿದ್ರೆ ಮೊದಲಿಗೆ ಟ್ರಯಲ್ ಮಾಡಿಬಿಡಿ ಅಂತ ಹೇಳ್ತಾರೆ. ಆ ಟ್ರಯಲ್ ಮಾಡುವಾಗ 2010ರಲ್ಲಿ ಯಾರು 16 ಹೌದು, ಆ ಸಂದರ್ಭದಲ್ಲಿ ಆರಂಭಿಕವಾದ ಯಾರು ಅಥಾರಿಟಿಯನ್ನೆಲ್ಲ ಬಿಟ್ಟು ಯಾರು ಅವರು ಇದ್ದಾರೆ ಕುಟುಂಬದವರು ಅವರನ್ನು ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಆ ಸಂದರ್ಭದಲ್ಲಿ ಇವರೆಲ್ಲ ಹಾಸ್ಟೆಲ್ ಆಗ್ತಾರೆ. ಅಂದರೆ ಹೇಳಿದ್ದೆಲ್ಲ ಯಾವುದು ಎಲ್ಲವನ್ನು ಉಲ್ಟಾ 2012ರಲ್ಲಿ ಹೇಳಿದ್ದನ್ನ ಎಲ್ಲ ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನು ಮಾಡಿದ್ದು ಹೇಳಿದ್ರೆ, ಈ ವಿಚಾರವನ್ನೇ ತನಿಖೆ ಮಾಡಬೇಕಾಗಿತ್ತು. ಸಂತೋಷ್ ರಾವ್ ಅವರು CBI ಕೊಟ್ಟದ್ದು, CID ಕೊಟ್ಟದ್ದು ಎಲ್ಲ ಇವರು ಎಷ್ಟು 319 ಹಾಕಿ ಸೆಕ್ಷನ್ ಹಾಕಿ ಈ 3 ಜನದ ಹೆಸರನ್ನು ಸೇರಿಸಲಿಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಅವರು ಅನಿವಾರ್ಯವಾಗಿ ಅಂದರೆ ಇವರೇ ವಿಚಾರಣೆ ಮಾಡ್ತಾರೆ. ಆಗ ಒಬ್ಬರ ಪರೀಕ್ಷೆ ಆಗ್ತದೆ. ಆವಾಗ ಅವರು ಏನು ಅದರಲ್ಲಿ ಏನು ಇಲ್ಲ ಅಂತ ಪ್ರೂವ್ ಆದ ಮೇಲೆ 2019ರಲ್ಲಿ ಮತ್ತೆ ಪುನಃ ಕುಸುಮಾವತಿಯವರ ಗಂಡ ಚಂದಪ್ಪ ಅವರು, ಸೌಜನ್ಯ ತಂದೆ, ಪುನಃ ಇವರ ಹೆಸರನ್ನ ಸೇರಿಸ್ತಾರೆ. ಒಬ್ಬ ಇಷ್ಟೆಲ್ಲ ಆದ್ಮೇಲೆ ಮತ್ತೊಮ್ಮೆ ಪುನಃ ಯಾಕೆ ಅಂತ ಅವರ ತಂದೆ ಅನುಮಾನ ಇದ್ರೆ ಹೆಸರು ಸೇರಿಸೋದ್ರಲ್ಲಿ ತಪ್ಪೇನು? ಸರಿ ಸರ್, ಸೇರಿಸ್ಬಿಟ್ರು. ಇಲ್ಲಿರೋದು ಸೌಜನ್ಯ ಪರವಾದ ಹೋರಾಟ ಮಾತ್ರ ಅಲ್ಲ, ಅನೇಕ ದಶಕಗಳಿಂದ ಧರ್ಮಸ್ಥಳದಲ್ಲಿದ್ದ ಒಂದು ಫ್ಯೂಡಲ್ ವ್ಯವಸ್ಥೆ, ಭೂ ಮಾಫಿಯಾ, ಇದರ ವಿರುದ್ಧವಾಗಿ ಜನರಲ್ಲಿದ್ದ ಆಕ್ರೋಶಕ್ಕೆ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಆದ್ಮೇಲೆ ಹೊಸದೊಂದು ಶಕ್ತಿ ಸಿಕ್ತು. ಧರ್ಮಾಧಿಕಾರಿಗಳ ಮೇಲೆ ಅಥವಾ ಧರ್ಮಸ್ಥಳದ ಪ್ರಭಾವಿಗಳ ಮೇಲೆ ಆಕ್ರೋಶ ಬರಲಿಕ್ಕೆ ಕೇವಲ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಮಾತ್ರ ಕಾರಣ ಅಲ್ಲ, ಬದಲಾಗಿ ಆ ಮಾಫಿಯಾ, ಭೂ ಮಾಫಿಯಾ ಕಾರಣ. ಮೇಡಮ್, ನಾನು ಹೇಳ್ತೀನಿ, ಧರ್ಮಸ್ಥಳದ ಮೇಲೆ ಸುಳ್ಳು ಕಥೆಗಳನ್ನು ಕಟ್ಟಿ ಡಾಕ್ಯುಮೆಂಟ್ ಶೋ ಮಾಡ್ಕೊಂಡಿದ್ದವರು ಜೈಲಿಗೆ ಹೋಗಿ 6 ತಿಂಗಳು ಜೈಲಲ್ಲಿ ಚಪಾತಿ ಮುದ್ದೆ ಹರಿದು ಬಂದರು. ಸುಪ್ರೀಂ ಕೋರ್ಟಲ್ಲಿ ಹೋದ್ರು ಆಗಿಲ್ಲ ಅವ್ರ ಕೈಯಲ್ಲಿ. ಇವತ್ತಿಗೂ ಕೂಡ ಪ್ರೆಸ್ ಮೀಟ್ ಮಾಡ್ಕೊಂಡು ಕತೆ ಹೊಡಿತಾ ಇದ್ದಾರೆ. 1967-68ರಲ್ಲಿ ಪ್ರಥಮ ಧರ್ಮ ಸಂಸತ್ತು ಪೇಜಾವರ ಶ್ರೀಗಳ ನೇತೃತ್ವದಲ್ಲಿ ಉಡುಪಿಯಲ್ಲಿ ಆಗತ್ತೆ. ಆ ಸಂದರ್ಭದಲ್ಲಿ ನಮ್ಮ ಇಡೀ ವಿಶ್ವದಲ್ಲಿರುವಂಥ ಧಾರ್ಮಿಕ ಮುಂದಾಳುಗಳನ್ನು ಅಲ್ಲಿ ಜೋಡಿಸುವಂಥ ಕೆಲಸ ಆದಾಗ ಆಗ ಪಟ್ಟಕ್ಕೆ ಬಂದಿರುವಂಥ ಧರ್ಮಾಧಿಕಾರಿಗಳನ್ನು ಕೂಡ ಪೇಜಾವರ ಶ್ರೀಗಳು ಜೋಡಿಸ್ತಾರಲ್ಲ, ಅದು ಮೊದಲು ಇವರ ಕೆಂಗಣ್ಣಿಗೆ ಗುರಿಯಾಗುವಂಥದ್ದು. ಹಿಂದುತ್ವದ ಏನು ವಿಚಾರಧಾರೆಯ ಜೊತೆಗೆ ವೀರೇಂದ್ರ ಹೆಗ್ಗಡೆಯವರು ಯಾವಾಗ ಕನೆಕ್ಟ್ ಆಗ್ತಾರೋ ಪೇಜಾವರ ಶ್ರೀಗಳ ಮುಖಾಂತರ ಇವರಿಗೆ ಸಹಿಸ್ಕೊಳ್ಳಕ್ಕಾಗಲಿಲ್ಲ. ಇವರಿಗೆ ಉರಿ ಶುರು ಆಗಿದ್ದಲ್ಲಿಂದ 1967 ಬಿಫೋರ್ ಯಾವ ಕಮ್ಯುನಿಸ್ಟ ಯಾವ ಏನು ಎಡಪಂಥಿ ಏನು ಧರ್ಮಸ್ಥಳದ ವಿರುದ್ಧ ಹೋರಾಟ ಮಾಡಿರಲಿಲ್ಲ. ಆಫ್ಟರ್ ಸ್ಟಾರ್ಟ್ ಆಗುತ್ತೆ. ಇತ್ತೀಚೆಗೆ ಯಾಕೆ ಮುಗಿಲೆತ್ತು ಗೊತ್ತಾ? ಈ ಸಮಾಜದಲ್ಲಿ ಉನ್ನತವಾದಂಥ ಸೇವೆಗಳನ್ನು ಸಲ್ಲಿಸಿದವರಿಗೆ ಒಂದು ರಾಜ್ಯಸಭಾ ನಾಮಿನೇಟ್ ಮಾಡುವಂಥದ್ದು. ಸುಧಾಮೂರ್ತಿಯನ್ನು ಮಾಡಿದ್ದಾರೆ, ಸಚಿನ್ ತೆಂಡೂಲ್ಕರ್ನ ಮಾಡಿದ್ದಾರೆ, ಅಮಿತಾಬ್ ಬಚ್ಚನ್ನ ಮಾಡಿದ್ದಾರೆ. ಅದೇ ರೀತಿ ವೀರೇಂದ್ರ ಹೆಗ್ಗಡೆ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡಾಗ ಅದಕ್ಕೆ ಅವರು ಒಪ್ಪಿದ್ದಾರೆ. ಮೋದಿ ಅವರು ಕರೆದು ಇವರು ರಾಜ್ಯಸಭಾ ಸದಸ್ಯರು ಮಾಡ್ಕೊಂಡಿದ್ದಾರೆ. ಇಡೀ ಕರ್ನಾಟಕದಾದ್ಯಂತ ಕೋಟ್ಯಾಂತರ ಜನ ಧರ್ಮಸ್ಥಳದ ಅಥವಾ ಧರ್ಮಾಧಿಕಾರಿಗಳ ಫ್ಯಾನ್ ಇದ್ದಾರೆ, ನಮಗೆಲ್ಲೋ ಹೆಚ್ಚು ಕಮ್ಮಿ ಆಗುತ್ತೆ ಅಂತೇಳಿ ಆಗ ಇವರಿಗೆ ಇನ್ನೊಂದು ಹಂತದ ಉರಿ ಸ್ಟಾರ್ಟ್ ಆಯಿತು. ಇಷ್ಟೇ ಬಿಟ್ಟರೆ ನೀವು ಧರ್ಮಸ್ಥಳದ ಆಯ್ತು ಯಾವುದೋ ಒಂದು ಸಿವಿಲ್ ರಿಟೈರ್ಡ್ ಜಡ್ಜನ್ನು ಕರ್ಕೊಂಡು ಬಂದು ಕೂರಿಸಿ ಡಿಸ್ಕಷನ್ ಮಾಡಿ ಡಾಕ್ಯುಮೆಂಟನ್ನು ಯಾರು ಏನು ಮೀಡಿಯಾದಲ್ಲಿ ಹೇಳ್ತಾ ಇದ್ದಾರಲ್ಲ ಅವ್ರನ್ನ ಎದುರುಗಡೆ ಕೂರಿಸಿ ಒಂದು ಡಿಬೇಟ್ ಮಾಡಿ ಎಲ್ಲ ಹಾಗಿದ್ದಾರೆ. ಎಲ್ಲವೂ ಕಟ್ಟು ಕತೆಗಳೇ, ಹಿಟ್ ಅಂಡ್ ರನ್. ಎವಿಡೆನ್ಸ್ ಇಟ್ಕೊಂಡು ಯಾವನೂ ಕೂಡ ಮಾತಾಡೋದಿಲ್ಲ. ಮೇಡಮ್, ಯಾವ ಹಿಟ್ ಆ್ಯಂಡ್ ರನ್ನೂ ಇಲ್ಲ, ಯಾವ ಕಥೆನೂ ಇಲ್ಲ. ಇದೇನೋ ಇವಾಗ ಒಂದು ಸೃಷ್ಟಿ ಮಾಡಿದ್ರಲ್ಲ, ಇದು ಅವರ ಕಲ್ಪನಾ ಲೋಕ. ಚೆನ್ನಾಗಿ ಕತೆ ಕಟ್ತಾರೆ, ಕತೆ ಕಟ್ಟೋರು ಜಾಸ್ತಿ ಇದ್ದಾರೆ ಅವ್ರ ಜೊತೆ ಇರಲಿ. ನಾನು ವಿತ್ ಡಾಕ್ಯುಮೆಂಟ್ ಹೇಳ್ತಾ ಇದ್ದೇನೆ. ವೀರೇಂದ್ರ ಹೆಗ್ಗಡೆಯವರ ಮೇಲೆ ಒಂದಷ್ಟು ಜನ ಅನುಮಾನ ಪಡಲಿಕ್ಕೆ, ಒಂದಷ್ಟು ಜನ ಬೇರೆ ರೀತಿಯಾಗಿ ಮಾತಾಡಲಿಕ್ಕೆ ಯಾತಕ್ಕೆ ಪ್ರಾರಂಭ ಮಾಡಿದ್ರು ಮತ್ತು ಮಾಡ್ತಾ ಇದ್ದಾರೆ ಅಂತಂದರೆ, ಅಲ್ಲಿ ಒಂದಷ್ಟು ಅವ್ಯವಹಾರಗಳು ನಡೀತಾ ಇದೆ ಅನ್ನುವಂಥದ್ದು ಒಂದು ಅನುಮಾನ. ನಡೀತಾ ಇದೆ ಅನ್ನುವಂಥದ್ದು ನಾನು ಹೇಳಲಾರೆ, ನಡೀತಾ ಇದೆ ಅನ್ನುವಂಥದ್ದು. ಇದಕ್ಕೆ ಕ್ಲಾರಿಟಿ ಕೊಡಬೇಕಾದವ್ರು ಯಾರು? ವೀರೇಂದ್ರ ಹೆಗ್ಗಡೆ ಅವರು. ಸೊ ಈಗ ಅವರು ಏನು
ಸ್ವಸಹಾಯ ಸಂಘ ಏನೋ ಮಾಡಿದಾರಲ್ಲ, ಅದರಲ್ಲಿ ಹೇಳ್ತಾರೆ ಒಂದು 10 ಬ್ಯಾಂಕ್ಗಳಿಗೆ ನಾವೊಂದು 7-8 ಬ್ಯಾಂಕ್ಗಳಿಗೆ ನಾವು ಮಧ್ಯವರ್ತಿಗಳಿಗೆ ಮೀಡಿಯೇಟರ್ ಆಗಿ ಕೆಲಸ ಮಾಡ್ತೀವಿ, ಅದರಿಂದ ಬರುವಂಥ ಹಣದಲ್ಲಿ ಒಂದಷ್ಟು ಬೇರೆ ಬೇರೆ ಕೆಲಸಗಳನ್ನು ಮಾಡ್ತೀವಿ ನಾವು ಅಂತ ಹೇಳ್ತಾರೆ. ನನ್ನ ಅಂದಾಜಿನ ಪ್ರಕಾರ 1-1.5 ಸಾವಿರ ಕೋಟಿ ಏನೋ ಲಾಭ ಬರುತ್ತೆ, ಅದರಲ್ಲಿ ಒಂದಷ್ಟು ಬೇರೆ ಬೇರೆದು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸರಿ, ಒಪ್ಕೊಳ್ಳೋಣ. ಮತ್ತು ಧರ್ಮಸ್ಥಳಕ್ಕೆ ಏನು ಲಿಸ್ಟ್ ಇದೆಯಲ್ಲ, ಇದಕ್ಕಿಷ್ಟು ಅಂಥೇಳಿ ಎಲ್ಲ ಬರುತ್ತಲ್ಲ, ಆ ಹಣ ಪಬ್ಲಿಕ್ ಹಣ. ಮತ್ತು ನಮ್ಮ ಧಾರ್ಮಿಕ ದತ್ತು ಇಲಾಖೆ ಅಡಿಯಲ್ಲಿ ಬರುವಂಥದ್ದೇನು ಅಂದರೆ ಸಾರ್ವಜನಿಕರಿಂದ ಬಂದಂಥ ಹಣಕ್ಕೆ ಸರಿಯಾದ ಮಾಹಿತಿಯನ್ನು ಕೊಡಬೇಕು. ಮತ್ತು ನೀವು ಅದಕ್ಕೆ ಟ್ಯಾಕ್ಸ್ ಫ್ರೀ ಇದೆ, ಅವ್ರೇನು ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ, ಟ್ಯಾಕ್ಸ್ ಫ್ರೀ ಇದೆ. ಆದರೆ ಸೆಕ್ಷನ್ 57ರ ಅಡಿಯಲ್ಲಿ ಇವರು ನೋಂದಣಿ ಮಾಡ್ಕೊಬೇಕು. ಇದುವರೆಗೂ ಧರ್ಮಸ್ಥಳದ ಈ ಕ್ಷಣದವರೆಗೂ ಧರ್ಮಸ್ಥಳದ ನೋಂದಣಿ ಆ ಸೆಕ್ಷನ್ ಅಡಿಯಲ್ಲಿ ಧಾರ್ಮಿಕ ದತ್ತು ಇಲಾಖೆ ನೋಂದಣಿ ಮಾಡ್ಕೊಂಡಿಲ್ಲ. ಯಾತಕ್ಕೆ? ಅಲ್ಲಿ ಕೋಟ್ಯಾಂತರ ರೂಪಾಯಿ ಇದೆ ಮೇಡಮ್, ಅದು ಬರೀ ನೆಗ್ಲೆಕ್ಟ್ ಮಾಡುವಂತ ವಿಚಾರ ಅಲ್ಲ ಅದು. ದುಡ್ಡು ಇಸ್ ದ ಮ್ಯಾಟರ್. ಹೌದು, ಮತ್ತೆ ಅದು ದುಡ್ಡು ಜನಗಳಿಗೆ ಯಾತಕ್ಕೆ ಖರ್ಚು ಮಾಡ್ತಾ ಇದ್ದೀರಿ? ಹೇಗೆ? ಮತ್ತೆ ನಾನು ಅನ್ನದಾನ ಮಾಡ್ತಾ ಇದ್ದೀನಿ, ಇವ್ರು ಮನೆಯಿಂದ ಮಾಡ್ತಾ ಇದ್ದಾರಾ ಅಥವಾ ದೇಣಿಗೆಯಿಂದ ಮಾಡ್ತಾ ಇದ್ದಾರಾ ಅಥವಾ ಅಲ್ಲಿ ಮಾಡ್ತಿದ್ದೀನಿ ಅಂತ ಹೇಳಿದಾರಾ? ಏನೇನು ನನ್ನ ಸ್ವಂತ ದುಡ್ಡಿಂದ ಮಾಡ್ತಿದ್ದೀನಿ ಅನ್ನದಾನ ಅಂತ ಹೇಳಿದಾರ? ಅವ್ರು ಬೆಂಬಲಿಗೆ ಹೇಳ್ತಾ ಇರ್ತಾರಲ್ಲ, ಅದಕ್ಕೋಸ್ಕರ ನಾವು ಕೇಳ್ತಿರೋದೇನು, ಮಾಡ್ಲಿ, ನಮ್ಗೇನು ತೊಂದರೆ ಇಲ್ಲ, ನಮ್ಗೆ ಗೌರವನೂ ಇದೆ. ಅಲ್ಲಿ ಮಾಡ್ತಾ ಇರುವಂತ ಒಳ್ಳೊಳ್ಳೆ ಕೆಲಸಗಳ ಬಗ್ಗೆ ನಮ್ಗೆ ಗೌರವ ಇದೆ, ನಾನು ಅದನ್ನ ಟೀಕೆ ಮಾಡೋದಿಲ್ಲ, ಬೇರೆಯವ್ರ ರೀತಿ ಆಡೋದಿಲ್ಲ, ನಾನು ಅದ್ರ ಬಗ್ಗೆ ನಮ್ಗೆ ಗೌರವ ಇದೆ. ಇಲ್ಲಿವರೆಗೂ ಧರ್ಮಾಧಿಕಾರಿಗಳು ಧರ್ಮದ ಮುಖವಾಡವನ್ನ ಹಾಕೊಂಡು ಮಾಡ್ತಾ ಇರುವ ಇತರೆ ಕೆಲಸಗಳು, ಇದರ ಬಗ್ಗೆ ಆಕ್ರೋಶಕ್ಕೆ ಸೌಜನ್ಯ ಪ್ರಕರಣ ಇಂಧನ ಕೊಡ್ತು, ಹಾಗಾಗಿ ಪ್ರತಿಭಟನೆಗಳು ಜಾಸ್ತಿ ಆಯ್ತು. ಈ ವಾದನ ಒಪ್ತೀರಾ? ಈ ಮೀಟರ್ ಅದು ಬಡ್ಡಿ ವ್ಯವಹಾರ ಮತ್ತೆ ಏನು ಉಪಯೋಗಿಸ್ತಾರೆ ಅಂತ ಹೇಳ್ತಾ ಇದಾರಲ್ಲ, ಇವತ್ತು ರಾಜ್ಯದ ಮೂಲೆ ಹಳ್ಳಿಗಳಲ್ಲಿ ಬೇಕಾದಷ್ಟು ಸರ್ಕಾರ ಮಾಡಿದ ಸೌಕರ್ಯಗಳು ಮಾಡ್ತಾ ಇದ್ದಾರೆ. ಡೈರಿಗಳು ಕೊಡ್ತಾ ಇದ್ದಾರೆ, ಡೈರಿಗಳು ಬಿದ್ದೋಗಿರೋ ಮೇಲೆತ್ತೋದಕ್ಕೆ ಡೈರಿಗಳು ಕೊಡ್ತಾ ಇದ್ದಾರೆ. ಸ್ಕೂಲ್ಗಳಿಗೆ, ನಿರ್ಗತಿಕರಿಗೆ ಕೆರೆಗಳ ಅಭಿವೃದ್ಧಿ, ಕೆರೆ ಅಭಿವೃದ್ಧಿಗಳಿಗೆ ದೊಡ್ಡ ಕೆರೆಗಳು ಲಕ್ಷಗಳು ಸುರಿತಾ ಇದ್ದಾರೆ. ಇವತ್ತು ನೀರು ಬಂದು ನಿಂತಿದ್ದಾವೆ, ಅನುಕೂಲಗಳಾಗಿದೆ ಹಳ್ಳಿಗಳಿಗೆ. ಇವೆಲ್ಲ ಯಾರಿಗೂ ಗೊತ್ತಾಗಲ್ಲ. ಮೂಲೆ ಹಳ್ಳಿ ಕರ್ನಾಟಕ ರಾಜ್ಯದ ಮೂಲೆ ಹಳ್ಳಿಗಳಿಗೆ ಹೋದ್ರೆ ಈ ವಿಷಯಗಳು ಗೊತ್ತಾಗ್ತದೆ, ಇವ್ರಿಗೆ ಏನು ಅನುಕೂಲ ಮಾಡಿದ್ದಾರೆ ಪೂಜ್ಯರು ಅಂತ. ನೀವು ಹೇಳಿದ್ದಕ್ಕೆ ನನ್ನ ಸಹಮತ ಕೂಡ ಇದೆ. ಇದೆಲ್ಲವೂ ಯೋಜನೆಗಳನ್ನ ಮಾಡ್ಲಿ, ನಾವೆಲ್ಲ ಗೌರವಿಸೋಣ, ನಾನು ಇದನ್ನು ವಿರೋಧಿಸೋದೂ ಇಲ್ಲ. ನಾನು ಕೇಳೋದೇನು ಅಂದ್ರೆ, ಎಲ್ಲಿಂದ ಬರ್ತಾ ಇದೆ ದುಡ್ಡು? ಬಡ್ಡಿ ವ್ಯವಹಾರದಿಂದ ಬರ್ತಾ ಇದೆಯಾ ಅಥವಾ ಹುಂಡಿ ಹಣದಿಂದ ಮಾಡ್ತಾ ಇದ್ದೀರಾ ಅಂತೇಳಿ ಜನಕ್ಕೆ ಹೇಳೋದಕ್ಕೆ ಏನ್ ಸಮಸ್ಯೆ ನಿಮಗೆ ಅಂತ ನನ್ನ ಪ್ರಶ್ನೆ. ಅದಕ್ಕೆ ಒಬ್ರಾದ್ಮೇಲೆ ಹಿಂಗೇನೆ ಲೆಕ್ಕ ಕೇಳಲಿಕ್ಕೆ ಬೇಕಾಗಿದ್ದು ಸೌಜನ್ಯ ಅನ್ನೋ ಪ್ಲಾಟ್ಫಾರ್ಮ್ ಅನ್ನೋ ಅನುಮಾನ ಬಂದ್ಬಿಡುತ್ತೆ ಸರ್. ನಾವು ಅದನ್ನ ಹೇಳ್ತಾ ಇಲ್ಲ, ನಾನು ಅದಕ್ಕೂ ಇದಕ್ಕೂ ತಾಳೆ ಮಾಡ್ತಾ ಇಲ್ಲ. ಇದೇ ಸಪರೇಟ್, ಅದೇ ಸಪರೇಟ್, ಸೌಜನ್ಯ ಪ್ರಕರಣವೇ ಸಪರೇಟ್. ಈ ರಾಜ್ಯದ ಜನತೆಯಲ್ಲಿ ಸರ್ಕಾರ ನಡೆಸುವಂತ ಸರ್ಕಾರ ಕೊಡ್ತಾ ಇಲ್ಲ ಬಡ್ಡಿ ದಂಡೆ ಅಂತ ಇವ್ರು ಹೇಳಿದ್ರು. 1 ಲಕ್ಷಕ್ಕೆ 7,246 ರೂಪಾಯಿ ನಾನು ಬಡ್ಡಿ ಕಟ್ತಾ ಇದ್ದೀನಿ, ಬಡ್ಡಿ ದಂಡೆ ಅಂತ ಎಲ್ಲ ಆಯ್ತು. ಬ್ಯಾಂಕ್ಗಳವ್ರು ಯಾರು ಕೂಡ ನೇರವಾಗಿ ಹೋದ್ರೆ ನಮ್ಮ ತಲೆ ನುಣ್ಣಿಗೆ ಬಾಚಿಬಿಡ್ತಾರೆ. ಸರ್ಕಾರ ಕೊಡುವಂತದಕ್ಕೆ ಸರ್ಕಾರ ಕೊಡುವಂತ ದುಡ್ಡಿಗೆ ಲೆಕ್ಕ ಇದೆ. ಹೇಳ್ತಾ ಇದೀವಿ ಅಷ್ಟೇ. ನೋಡಿ, ಕೇಳಿ ಇಲ್ಲಿ ದಯವಿಟ್ಟು, ನೀವು ಕರ್ನಾಟಕ ಹೋರಾಟ ಮಾಡ್ತಾರೆ ರಕ್ಷಣಾ ವೇದಿಕೆಯವರು ನೀವು. ಆಮೇಲೆ ಎರಡನೇದು, ದುಡ್ಡು ಕೇಳಿದ್ರಲ್ಲ ನೀವು, ದೇವಸ್ಥಾನದ ದುಡ್ಡು ಸರ್ಕಾರ ನಡೆಸ್ತಾ ಇದೆಯಲ್ಲ, ಮುಜಾ ಇಲಾಖೆಯಲ್ಲಿ ಇಟ್ಕೊಂಡು ಕುಕ್ಕೆ ಸುಬ್ರಹ್ಮಣ್ಯ ಅನ್ನ ಹಾಕ್ತಾರೆ. ನೋಡಿದ್ದೀರಾ? ಯಾವತ್ತಾದ್ರು ಹೋಗಿ ನೀವು ತಿಂದಿದ್ದೀರಾ? ಅಲ್ಲಿ ನಾವು ಹೋದ್ರೆ 100 ರೂಪಾಯಿ ಹಾಕಿಲ್ಲ ಅಂದ್ರೂ ಕೂಡ ವೀರೇಂದ್ರ ಹೆಗ್ಡೆ ಅವ್ರು ಕೇಳಲ್ಲ. ಇರಿ ಸರ್ 1 ಲಕ್ಷ ರೂಪಾಯಿ. ನನ್ನ ಪ್ರಶ್ನೆ ಕೇಳಿ, ನಾನು ಸಮಾಜದ ಹಿಂದೂ ಸಮುದಾಯದ ಪರವಾಗಿ ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀನಿ, ನೀವು ಮಾತಾಡ್ತಾ ಇರೋದು ಕಷ್ಟನೇ. ಕೇಳಿ ಸರ್. ನಾವು 100 ರೂಪಾಯಿ ಹಾಕಿಲ್ಲ ಅಂದ್ರೂ ಬಂದಿದ್ದೀನಿ. ನಾನು ಹಲವಾರು ಸಾರಿ ಧರ್ಮಸ್ಥಳಕ್ಕೆ ಹೋಗಿ, ನೀನು 100 ರೂಪಾಯಿ ಹಾಕಿಲ್ಲ, ನೀನು ಊಟ ಹಾಕಲ್ಲ, ನೀನು 100 ರೂಪಾಯಿ ಹಾಕಿಲ್ಲ, ಒಂದು ರೂಮ್ ಕೊಡಲ್ಲ, ಲಕ್ಷ ಹಾಕು ಅಂತ ಯಪ್ಪ ಕೇಳಿಲ್ಲ. ಅಲ್ಲಿ ಬರೋ ದುಡ್ಡನ್ನ ತಗೊಂಡು ಯಾವ್ದಾದ್ರು ಪಾರಿನಲ್ಲಿ ಆತನ ವಂಶ ಉದ್ಧಾರಕ ಮಾಡ್ಕೋಬೋದಿತ್ತು. ಒಂದು ಸರ್ಕಾರ ಬರ್ತದೆ, ಸರ್ಕಾರ ಈಗ ಹಿಂದೂ ಧರ್ಮದ ಒಬ್ಬ ವ್ಯಕ್ತಿ ಹಾಗೂ ಏನು ಜೈನ ಧರ್ಮದ ವ್ಯಕ್ತಿ ಮಾಡ್ಕೊಂಡಿದ್ದೀರಲ್ಲ, ಎಲ್ಲಿ ನಾವು ಬಡ್ಡಿ ಅಂತೆಲ್ಲ ಹೇಳಿದ್ರಲ್ಲ, ಅದರಿಂದ ಎಷ್ಟೋ ಸ್ವಸಹಾಯ ಸಂಘದಲ್ಲಿ ಇರುವಂತಹ ಮಹಿಳೆಯರು ಉದ್ಧಾರ ಆಗಿರೋದು ಉಂಟು. ಮತ್ತೆ ಅದರಲ್ಲಿರ್ತಕ್ಕಂಥ ಯೋಜನೆಗಳ ಬಗ್ಗೆ ಸ್ವಲ್ಪ ನೀವು ತಿಳ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಅಂತ ನಾನು ತಿಳ್ಕೊತೀನಿ. ಯಾಕೆಂದ್ರೆ ನೀವು ಕೇಳಿದ್ರೆ ಹೆಂಗ್ ಬರುತ್ತೆ ಉಂಡಿ ದುಡ್ಡು ಅಂತ, ಏನಂತ ಕೊಡ್ತಾರೆ ಅಂತ. ಅಲ್ಲಿ ಹೇಳಬೇಕು ಅಂದರೆ, ಧರ್ಮಸ್ಥಳದಿಂದ ಪ್ರಸಾದ ರೂಪದಲ್ಲಿ ಕೆಲವೊಬ್ಬರಿಗೆ ವಾತ್ಸಲ್ಯ ಕಾರ್ಯಕ್ರಮ ಆಗಿರ್ಬೋದು, ಮಾಶಾಸನ ಕಾರ್ಯಕ್ರಮ ಆಗಿರ್ಬೋದು, ಕೆರೆಗಳ ಅಭಿವೃದ್ಧಿ ಕಾರ್ಯಕ್ರಮಗಳಾಗಿರ್ಬೋದು, ಮುಂತಾದ ಹಲವಾರು ಕಾರ್ಯಕ್ರಮಗಳು ನಾವು ವೀರೇಂದ್ರ ಹೆಗ್ಡೆ ಅವರು ಕೊಟ್ಟರು ಅಂತ ಎಲ್ಲೂ ಅವರು
ಸಾಬೀತುಪಡಿಸಿಲ್ಲ ಮತ್ತು ಹೇಳೂ ಇಲ್ಲ. ದೇವರ ಪ್ರಸಾದ ಅಂತ ನಾವು ತಿಳ್ಕೊಂಡು ಅವರು ದೇವರ ಸೇವೆ ರೂಪದಲ್ಲಿ ನಿರ್ಗತಿಕರಿಗಾಗಿರ್ಬೋದು ಮತ್ತು ಸ್ವಸಹಾಯ ಸಂಘಗಳೆಲ್ಲ ಏನೆಲ್ಲ ಇದೆ ಅವರಿಗೆ ಮಹಿಳೆಯರ ಉತ್ತೇಜನ ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ಮಾಹಿತಿ. ಬಡ್ಡಿ ದಂಧೆ ಅಂದ್ರೆ ನಮ್ಗೆಲ್ಲ ತುಂಬಾ ಬೇಸರ ಆಯ್ತು ಸರ್. ಯಾಕೆ ಗೊತ್ತಾ, ಬಡ್ಡಿ ದಂಧೆ ಮಾಡ್ತಾ ಇಲ್ಲ. ನಾವ್ ಇವಾಗ ಬಂದು ಇಷ್ಟು ಮಾತು ಕೂತಿದೀವಿ ಅಂದ್ರೆ ಅವರೇ ಕಾರಣ. ಯಾಕೆ ಗೊತ್ತಾ, ಕಷ್ಟ ಅಂತ ಏನು ಮಕ್ಕಳಿಗೆ ಸ್ಕಾಲರ್ಶಿಪ್ ಇವಾಗ್ಲೂ ಕೊಡ್ತಾ ಇದ್ದಾರೆ. ಮತ್ತೆ 60 ವರ್ಷ ವಯಸ್ಸಾದವ್ರಿಗೆ ಯಾವ್ದು ದಾಖಲೆ ತಗೊಳ್ದಿರಾ ತುಂಬಾ ಒಳ್ಳೇದು ಮೊದಲನೇದಾಗಿ ನಿಮ್ ಗಮನಕ್ಕೆ ತರದೇನು ಅಂತಂದ್ರೆ, ಇಲ್ಲಿ ಯಾರ್ಯಾರು ಕೂತಿದ್ದಾರೆ ಇವರೆಲ್ಲರೂ ಕೂಡ ಇಡೀ ಸ್ಟುಡಿಯೋ ಸೇರಿ ಯಾರು ಕೂಡ ಅಷ್ಟು ದೇಣಿಗೆಯನ್ನು ಕೊಟ್ಟಿಲ್ಲ. ಧರ್ಮಸ್ಥಳಕ್ಕೆ ನಾನು ಅಷ್ಟು ದೇಣಿಗೆಯನ್ನು ಕೊಟ್ಟಿದ್ದೇನೆ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಕೂಡ ಮಾಡಿದ್ದೇನೆ, ಏನೋ ವಿತ್ ರಿಸೆಪ್ಟ್ ಪೋಸ್ಟ್ ಕೂಡ ಮಾಡಿದ್ದೀನಿ. ಸುಮಾರು ಇಲ್ಲಿಯ ಪ್ರತಿ ಬಾರಿ ನಾನು ಹೋದ್ರೆ ಕನಿಷ್ಠ ಅಂದ್ರೂ 5 ರಿಂದ 10 ಸಾವಿರ ಕೊಟ್ಟು ಬರ್ತೀನಿ. ಇಲ್ಲಿಯ ತನಕ ಅಂದಾಜು ರಫ್ ಆಗಿ 13 ರಿಂದ 14 ಲಕ್ಷ ದೇಣಿಗೆಯನ್ನು ಕೊಟ್ಟಿದ್ದೀನಿ ನಾನು. ನನ್ನ ಮಗನಿಗೆ ಮಂಜುನಾಥ ಅಂತ ಹೆಸರಿಟ್ಟಿದ್ದೀನಿ, ಹುಟ್ಟ ಹೆಸರು. ಹಾಗಾಗಿ ನನಗೆ ಧರ್ಮಸ್ಥಳದ ಬಗ್ಗೆ ಗೌರವವಿದೆ, ವೀರೇಂದ್ರ ಹೆಗಡೆ ಅವ್ರ ಬಗ್ಗೆ ಗೌರವ ಇದೆ. ನಾವು ಕೇಳ್ತಿರೋದೇನು ಅಂದ್ರೆ, ನೋಡಿ ಇವರು ಡೈವರ್ಟ್ ಮಾಡ್ಲಿಕ್ಕೆ ನೋಡ್ತಾರೆ, ನಾನು ಡೈವರ್ಟ್ ಆಗೋದಿಲ್ಲ. ಈ ಡಿಬೇಟ್ ನ ಮುಂದಿನ ಟಾಪಿಕ್ ಹೋಗ್ತಾ ಇದ್ದೀನಿ. ನೀವು ಡೈವರ್ಟ್ ಅಂದ್ರಿ ಸರ್, ಇದು ಕೇವಲ ಡೈವರ್ಟ್ ಅಲ್ಲ, ಓಪನ್ ವಾರ್ ಆಗೋಯ್ತು. ಸೌಜನ್ಯಗೆ ನ್ಯಾಯ ಬೇಕು ಅಂತ ಪ್ರಾರಂಭವಾಗಿದ್ದು ಧರ್ಮಸ್ಥಳದ ಹುಂಡಿ ಕಾಸು ವರ್ಸಸ್ ಯೂಟ್ಯೂಬರ್ಸ್ ಅನ್ನೋ ರೀತಿಯಲ್ಲಿ ಆಗೋಯ್ತು. ಅದೊಂದು ಜೈನರು ನಡೆಸ್ತಾ ಇರುವಂತಹ ಮಂದಿರ, ಹೀಗಾಗಿ ಹಿಂದೂ ದೇವಸ್ಥಾನವನ್ನು ಜೈನರ ಕಪಿಮುಷ್ಟಿಯಿಂದ ಆಚೆ ತೆಕ್ಕೋಬೇಕು. ಇದಿಷ್ಟಕ್ಕೆ ಮಾತ್ರ ನಿಲ್ಲಿಲ್ಲ. ಮನುವಾದಿಗಳು ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗಡೆ ಅವರ ಹತ್ರ ಎಷ್ಟು ಒಡವೆ ಇದೆ ಗೊತ್ತಾ? ಹೇಳಿದ್ಯಾರು? ಸುಭಾಷಿಣಿ ಅಲಿ. ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇದ್ದ ಸೌಜನ್ಯ ಪರ ಹೋರಾಟದಲ್ಲಿ ವಸಂತ ಗಿಳಿಯಾರವರೇ, ಬೇಕಾಗಿರೋದು ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ. ಈ ಕ್ಷಣಕ್ಕೂ ಕೂಡ 13ನೇ ವರ್ಷದಲ್ಲಿ ನಿಂತ್ಕೊಂಡು ಮಾತನಾಡ್ತಿದ್ದೀವಿ ಸೌಜನ್ಯಾಗ ನ್ಯಾಯ ಕೊಡಿ ಅಂತ ಹೇಳಿ. ಇದನ್ನು ಮಾತನಾಡ್ತಾ ಇರಬೇಕಾದ್ರೆ ಈ ಹುಂಡಿ ಕಾಸಿನ ಲೆಕ್ಕ, ಮನುವಾದ, ಧರ್ಮಾಧಿಕಾರಿಗಳ ಒಡವೆ ಇದೆಲ್ಲ ಯಾಕೆ ಬೇಕು ಅಂತ ಮೇಡಮ್, ಯಾವ ಮಸೀದಿಯಲ್ಲೋ ಯಾವುದೋ ಚರ್ಚ್ನಲ್ಲೋ ಇವರೇನು ಲೆಕ್ಕ ಕೇಳಕ್ ಹೋಗಲ್ಲ, ಧರ್ಮಸ್ಥಳದಲ್ಲಿ ಕೇಳ್ತಾರೆ. ಮೇಡಮ್, ಸುಭಾಷಿಣಿ ಮುಜಾಫರ್ ಅಲಿ ಅವರು ಬಂದು ಧರ್ಮಸ್ಥಳದ ಸೌಜನ್ಯ ಮ್ಯಾಟ್ರ್ ಬಗ್ಗೆ ಮಾತಾಡೋದಕ್ಕಂತ ಬಂದು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕುಟುಂಬವನ್ನು ಮತ್ತು ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡ್ತಾರೆ. ಇವರು ಲಾಗಾಯ್ತಿನಿಂದಲೂ ಮಾಡ್ಕೊಂಡು ಬಂದಿದ್ದು ಅದನ್ನೇ. ಇವ್ರ ಉದ್ದೇಶವೇ ಟಾರ್ಗೆಟ್ ಧರ್ಮಸ್ಥಳ. ಇದು ಕ್ರಿಸ್ಟಲ್ ಕ್ಲಿಯರ್. ಮತ್ತೆ ಬಡ್ಡಿ, ಅದು ಧರ್ಮಸ್ಥಳದ ದೇವಸ್ಥಾನದ ಹುಂಡಿ ಹಣ ಕೊಡೋದಲ್ಲ, ಬ್ಯಾಂಕ್ ಥ್ರೂ ಬಡವ. ರಜಾಕ್ ಅವರೇ ನೋಡಿ, ಇದೊಂದು ಪ್ಯೂರ್ಲಿ ರೇಪ್ ಅಂಡ್ ಮರ್ಡರ್ ಕೇಸ್ ಅಂದಾಗ ಅದು ಕಾನೂನಾತ್ಮಕವಾಗಿ ಸಾಲ್ವ್ ಆಗಬೇಕಾಗಿರೋ ಕೇಸ್. ಇಲ್ಲೊಬ್ಬ AI ವಿಡಿಯೋ ಕ್ರಿಯೇಟರ್ ಬರ್ತಾನೆ, ನೇರವಾಗಿ ಧರ್ಮಾಧಿಕಾರಿಗಳ ಕಡೆ ಬೊಟ್ಟು ಮಾಡ್ತಾನೆ, AI ಚಿತ್ರಗಳನ್ನು ಹರಿಬಿಡ್ತಾನೆ. ತನಿಖೆ ಆದ ನಂತರದಲ್ಲಿ ಆತ ನನಗೆ ಹೀಗಾಗತ್ತೆ ಅನ್ನೋದ್ರ ಅಂದಾಜಿಲ್ಲದೆ ಮಾಡಿದೆ ಅನ್ನೋ ರೀತಿಯ ಪಶ್ಚಾತ್ತಾಪದ ವಿಡಿಯೋ ಮಾಡ್ತಾನೆ. ಅಂದರೆ ಕೆಸರು ಎರಚಾಯ್ತು, ಕೆಸರನ್ನು ತೊಳ್ಕೊಳ್ಳೋದಾಯ್ತು, ಅವ್ರಿಗೆ ಮುಗೀತು. ಇನ್ನು ತನಿಖೆ ಬೇಕಾದ್ರೆ ತನಿಖಾಧಿಕಾರಿಗಳು ಮಾತನಾಡಲಿ, ನಾನು ಕೇವಲ ಮಾತಾಡ್ತೀನಿ, ಆರೋಪ ಮಾಡ್ತೀನಿ, ಅವ್ರಿಗೆ ಯಾವುದೇ ರೀತಿ ಶಿಕ್ಷೆ ಆಗೋದಿಲ್ಲ. ಹಿಂಗೊಂದು ವ್ಯವಸ್ಥೆ ನೋಡಿ ಮೇಡಮ್. ಕೇವಲ ಸೌಜನ್ಯಗೆ ನ್ಯಾಯ ಅದೊಂದು ಹೋರಾಟ, ಅದು ಒಂದು ಕಡೆ ಬಿಟ್ಟರೆ ಅಲ್ಲಿ ಏನೇನೆಲ್ಲ ನಡೆದಿದೆ ಅಲ್ವಾ, ಅದೆಲ್ಲ ಯೂಟ್ಯೂಬಲ್ಲಿ ಇದೆ. ಕೇವಲ ಇವನು ಒಬ್ಬ ಯೂಟ್ಯೂಬರ್ ಅಲ್ಲ, ಹೈಕೋರ್ಟಿಂದ ಸ್ಟೇ ತಂದಿರೋದು ಎಷ್ಟು ಯೂಟ್ಯೂಬರ್ಸ್ ಮೇಲೆನ್ನ ನೀವು ನೋಡಿ. ಪ್ರಶ್ನೆ ಎತ್ತಿರೋದು ಕೇವಲ ಇವನೊಬ್ಬ ಮುಸಲ್ಮಾನ ಅಂತ. ಇಟ್ ಈಸ್ ಬಿಸ್ನೆಸ್. ಓಪನ್ ಆಗಿ ಹೇಳ್ತೀನಿ, ಅವ್ರೇನು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಿಲ್ಲ, ಅವ್ರೇನು ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು ಅಂತ ಮಾಡಿಲ್ಲ. ಯೂಟ್ಯೂಬಲ್ಲಿ ಅವ್ರು ಬಂದು ಮುಂದೆ ಹೇಳ್ತಾರಲ್ಲ, ದಟ್ ಈಸ್ ಫಾರ್ ಲೈಕ್ಸ್, ವ್ಯೂಸ್. ಅಷ್ಟು ಜಾಸ್ತಿ ಲೈಕ್ಸು ವ್ಯೂಸ್ ಬಂದರೆ ಅವ್ನ ಮನೆ ನಡೀತದೆ. ಹೋರಾಟ ಮಾಡೋರು ಹೋರಾಟ ಮಾಡ್ತಾರೆ, ಯೂಟ್ಯೂಬ್ ಯಾಕೆ ಮಾಡ್ತಾರೆ? ಅದೊಂದೇ ಟಾಪಿಕಲ್ಲಿ ಮಾಡ್ತಿದಾರಾ? ಪ್ರತಿಯೊಂದು ಹೋರಾಟಕ್ಕೋಸ್ಕರ ಮಾಡ್ತಾರೆ. ಮಾಧ್ಯಮವೂ ಕೂಡ ಮೈ ಸ್ಟ್ಯಾಂಡ್ ಇಸ್ ವೆರಿ ಕ್ಲಿಯರ್. ಸಮೀರ್ MD ಬಗ್ಗೆ ಅವ್ನು ಮಾಡ್ತಿರೋದೊಂದು ಬಿಸ್ನೆಸ್, ಅವ್ನು ಮಾಡ್ತಿರೋದು ದಂಧೆ. ಓಪನ್ ಆಗಿ ಹೇಳ್ತೀನಿ, ದಟ್ ಈಸ್ ಬಿಸ್ನೆಸ್. ಅದೇನು ನ್ಯಾಯಕ್ಕೋಸ್ಕರ ನನಗೆ ನ್ಯಾಯ ಬೇಕು ಅಂತ ಅವನು ಹೋರಾಟಕ್ಕೋಸ್ಕರ ಬಂದವನಲ್ಲ, ಹೋರಾಟಕ್ಕೋಸ್ಕರ ಮಾತಾಡಿದವನಲ್ಲ. ಅವನಿಗಿಂತ ಮುಂಚೆ ನಾನು ಹೋರಾಟ ಮಾಡಿದ್ದೀನಿ. ಚೀಫ್ ಮಿನಿಸ್ಟರ್ ಮೆಮೊಂಡಮ್ ಕೊಟ್ಟಿರೋದು ನಿಮ್ಮ ಹತ್ರ ಕಾಪಿ ಇದೆ. 22 ಏಪ್ರಿಲ್ ಇದು ಸೆಪ್ಟೆಂಬರ್ 22 ಸೆಪ್ಟೆಂಬರ್ 2022 ಬಿಫೋರ್ ವರ್ಡಿಕ್ಟ್ ನಮ್ಮ ಚೀಫ್ ಜಸ್ಟಿಸ್ ಇದು ಹೇಳಿದ್ರಲ್ಲ, ಆವಾಗಲೂ ನಾನು ಹೋಗ್ಬಿಟ್ಟು ಕೇಳಿದ್ದೀನಿ, ಅಟ್ಲೀಸ್ಟ್ ಸಂತೋಷ್ ರಾವ್ ಬಿಡುಗಡೆ ಆದ್ನಲ್ಲ ಅವ್ನಿಗೆ ಪರಿಹಾರ ಕೊಡಿ ಅಂತಾನು ಕೇಳಿದ್ದೀನಿ. ಬಿಸ್ನೆಸ್ಗೋಸ್ಕರ ಮಾಡ್ತಾರೆ. ಅವರನ್ನ ಮಾತನ್ನ ಎತ್ಕೊಂಡು, ಅವರ ಸಮುದಾಯವನ್ನು ಎತ್ಕೊಂಡು, ಈ ಕಡೆ ಇರುವ ಒಂದು ಕಂಪ್ಲೀಟ್ ಸಮುದಾಯದ ಮೇಲೆ
ನಾವು ಧರ್ಮಸ್ಥಳದ ಮೇಲೆ ಕೆಟ್ಟ ಹೆಸರು ತರಕ್ಕೆ ಮುಸಲ್ಮಾನ ಅನ್ನೋದು ಸರಾಸರಿ ತಪ್ಪಾಗುತ್ತೆ. ನಮಗೂ ಗೌರವ ಇದೆ, ಧರ್ಮಸ್ಥಳದ ಮೇಲೆ ನಮಗೆ ಒಳ್ಳೆ ಅಭಿಪ್ರಾಯ ಇದೆ, ಧರ್ಮಾಧಿಕಾರಿ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ, ನಮಗೆ ಗೌರವ ಇದೆ. ಅದು ಯಾವುದೇ ಒಂದು ಧರ್ಮಕ್ಷೇತ್ರ ಆಗಿದೆ. ಸಾಕಷ್ಟು ಬಾರಿ ನಾನು ವಸಂತ್ ಅವರನ್ನ ನೋಡಿದ್ದೀನಿ, ಸೋಷಿಯಲ್ ಮೀಡಿಯಾನ ಭಾಳ ಪ್ರಭಾವವಾಗಿ ಬಳಸ್ಕೊಂಡು ಪ್ರತಿಭಟಿಸಿದ್ದಾರೆ. ಸೊ ಹಂಗಂತೇಳಿ ವಸಂತ್ ಆ ವಿಚಾರಗಳಲ್ಲೆಲ್ಲ ಡೋಂಗಿ ಅಂತ ಹೇಳಲ್ಲ ನಾನು. ಸೊ ಆತನಿಗೆ ಕಳಕಳಿ ಇತ್ತು, ಮಾಡಿದ್ದಾರೆ, ಯಾವುದೋ ಬೆಟ್ಟಿಂಗ್ ವಿಚಾರವಾಗಿ ಎಲ್ಲ ಮಾಡಿದ್ದಾರೆ, ಅದ್ರ ನಾನು ಪ್ರಶಂಸೆಯನ್ನು ಮಾಡ್ತೇನೆ. ಹಾಗೇನೆ ಸಮೀರ್ ವಿಚಾರವಾಗಿ ಸಮೀರ್ ಆ ರೀತಿಯಾಗಿ ನನಗೆ ಬೇರೆ ರೀತಿಯಾದ ಒಂದು ಆಗೋಗಿದೆ, ಏನೋ ತಪ್ಪಾಗಿದೆ ಅಂತ ಆ ರೀತಿಯಾದ ಮಾಡಿದ ಯಾವ ಕಾರಣಕ್ಕೆ ಅಂತಂದರೆ ಕೇವಲ ಒಂದು ವಿಚಾರಕ್ಕೆ ಮಾತ್ರ. ಆದರೆ ಹಿಂದಿನ ವಿಡಿಯೋಗೆ ನಾನು ತಪ್ಪಿತಸ್ಥ ಅಂತ ಆತ ಏನು ಹೇಳಲಿಲ್ಲ. ಇವರು ಏನೋ ಒಂದು ಯಾವುದೋ ಬೇರೆ ಒಂದು ವಿಚಾರಕ್ಕೆ ಮಾತ್ರ, ಇತ್ತೀಚೆಗೆ ಆಗಿರುವಂಥ ಒಂದು ವಿಚಾರಕ್ಕೆ ಮಾತ್ರ ನನಗೆ ಅರಿವಿಲ್ಲದಂತೆ ನಾನು ಅವ್ರು ಹೇಳಿದ್ದನ್ನು ಕೇಳ್ಕೊಂಡು ಮಾಡಿದೆ ಅನ್ನುವಂಥದ್ದು ಒಂದು ಪಶ್ಚಾತ್ತಾಪ ಮಾಡಿದ್ದಾನೆ. ಹಂಗಂತೇಳಿ ಆತನ ಹತ್ರ ಕಳಕಳಿ ಇಲ್ಲ ಅಂತೇಳಿ ನಾವು ಎದೆ ಬಗ್ಗದು ನೋಡ್ಲಿಕ್ಕಾಗಲ್ಲ, ಡಿಸೈಡ್ ಮಾಡ್ಲಿಕ್ಕೆ ಆಗಲ್ಲ. ಈ ಶುರು ಓಪನ್ ವಾರ್ ಅಂತ ಹೇಳಿ ನಾನು ಯಾಕೆ ಹೇಳಿದೆ ಅಂತಂದ್ರೆ, ನ್ಯಾಷನಲ್ ಇಂಟರ್ನ್ಯಾಷನಲ್ ಮಾಧ್ಯಮಗಳಲ್ಲಿ ಧರ್ಮಸ್ಥಳವನ್ನ ಮಾಸ್ ಬರಿಯಲ್ ಗ್ರೌಂಡ್, ಮಾಸ್ ಬರಿಯಲ್ ಲ್ಯಾಂಡ್ ಅಂತ ಕರೆದ್ಬಿಟ್ರು, ಇನ್ಕ್ಲೂಡಿಂಗ್ ಸೌಜನ್ಯ ಪ್ರಕರಣವನ್ನು ಹೈಲೈಟ್ ಮಾಡ್ತಾ. ಆದರೆ ಯಾವಾಗ SIT ತನಿಖೆಯ ಒಂದಷ್ಟು ಅಂಶಗಳು ಪೂರ್ತಿ ಬಂದಿಲ್ಲ, ನಾನು ಒಪ್ಕೊಳ್ತೀನಿ, ಒಂದಷ್ಟು ಅಂಶಗಳು ಹೊರಗೆ ಬರ್ತಾ ಇದ್ದಂಗೆ ಒಂದು ಗಾಢ ಮೌನ. ಎಲ್ಲಿ ಹೋದ್ರು ವಿಡಿಯೋ ಮಾಡೋರು, ಎಲ್ಲಿ ಹೋದ್ರು ಇಂಟರ್ನ್ಯಾಷನಲ್ ಮಾಧ್ಯಮದವರು, ಎಲ್ಲಿ ಹೋದ್ರು ಸೋಕಾಲ್ಡ್ ರಾಷ್ಟ್ರೀಯ ಮಾಧ್ಯಮಗಳು. ಈ ಮೌನ ಕೂತ್ರ ಯಾರು ಕೇಳಲ್ವಲ್ಲ, ಯಾಕೆ? ಹೀಗೆ ಅಪಪ್ರಚಾರ ಮಾಡಿದವರ ವಿರುದ್ಧ ಕಾನೂನಾತ್ಮಕ ಕ್ರಮ ಆಗಬೇಕು ಅಂತ ಕೂಡ ಪ್ರತಿಭಟಿಸೋರೇ ಇಲ್ವಲ್ಲ, ಯಾಕೆ ಅಂತ ಹೇಳಿ. ಇದೊಂದು ವ್ಯವಸ್ಥಿತ ಧರ್ಮಸ್ಥಳ ಟಾರ್ಗೆಟ್ ಇದು ದಂಧೆ. ಇದರಲ್ಲಿ ಸುಳ್ಳಿನ ಮತ್ತು ಸತ್ಯದ ನಡುವೆ ಮಥನಾಗಿದೆ, ವಿಷ ಹೊರಗೆ ಬಂದಿದೆ, ವಿಷಯ ನಿಧಾನಕ್ಕೆ ಜನಕ್ಕೆ ಗೊತ್ತಾಗ್ಲಿ ಶುರುವಾಗಿದೆ. ಅಲ್ಲ, ವ್ಯವಸ್ಥಿತ ಧರ್ಮಸ್ಥಳ ಟಾರ್ಗೆಟ್ ಮಾಡಿ ಯಾರಿಗೆ ಏನ್ ಸಿಗುತ್ತೆ ನೋಡಿ. ಹಾಗೆ ನೋಡಿದ್ರೆ ಕಾಂತಾರ ರಿಷಬ್ ಶೆಟ್ಟಿ ವಿರುದ್ಧ ಬೇಕಾದಷ್ಟು ಗಲಾಟೆ ಮಾಡ್ತಾರೆ, ಒಳ್ಳೆ ಕೆಲಸ ಹಣ ಮಾಡಿದಂತಾರೆ, ಹೊಟ್ಟೆ ಉರಿಯಲ್ಲೇ ಸಾಯ್ತಾರೆ. ಅಲ್ ಜಜೀರಾ, ಕೇರಳ ಕಮ್ಯುನಿಸ್ಟರು ಒಂದು ಎಲ್ಲಿವರೆಗೆ ಅಂತ ಹೇಳಿದ್ರೆ ಯಾರು ವಕೀಲ ಧನಂಜಯ ಇರಲ್ಲ, ತನಿಖೆ ಮಾಡಬೇಕು ಅಂತ ಹೇಳಿ ಒಂದು ಷಡ್ಯಂತ್ರವನ್ನ ಆ ರೀತಿಯಾದಂತ ಅಂದ್ರೆ ಕರ್ನಾಟಕದ ಪೊಲೀಸರಿಗೆ, ಕನ್ನಡಿಗ ನಮ್ಮ ಪೊಲೀಸರ ಮೇಲೆ ಇವರಿಗೆ ಭರವಸೆ ಇಲ್ಲ, ಅಲ್ಲಿ ಹೋಗಿ ಮಾಡಬೇಕು ಅಂದ್ರೆ ಇದೊಂದು ಅವತ್ತು ನೋಡ್ಬೇಕು. ನಾನು ಫಸ್ಟ್ ಡೇ ಹೋದಾಗ ಕೇರಳದ ಮಾಧ್ಯಮಗಳು ಎಷ್ಟು ಲೈನ್ ಗಟ್ಟಲೆ ಬಂದು ವಿಡಿಯೋ ತೆಗಿತಾರೆ, ಮಾಸ್ ಬರಿಯಲ್ ಧರ್ಮಸ್ಥಳ 100 ಶವಹೂತ ಪ್ರಕರಣ, ಆ ರೀತಿ ಹೆಡ್ಡಿಂಗ್ಲೇ ಸ್ಟಾರ್ಟ್ ಆಗಬೇಕು. ಇನ್ನೊಬ್ಬ ಸುಜಾತ ಪರ ವಕೀಲ ಅಂತೇಳಿ ಬುರುಡೆ ವಕೀಲ, ಅವನು ಸ್ಟೇಟ್ಮೆಂಟ್ ಕೊಡೋದು, ಅಲ್ಲಿ ಇಷ್ಟು ಹಣಗಳು, ಇಷ್ಟು ಅಸ್ಥಿ ಪಂಜರಗಳು. ಇದು ಷಡ್ಯಂತ್ರ ಅಲ್ಲದೆ ಮತ್ತೇನು? ಡಿಬೇಟ್ನ ಕಡೆ ಹಂತ ನಾನು ಎಲ್ಲಿಂದ ಪ್ರಾರಂಭ ಮಾಡಿದೆ ಮತ್ತಲ್ಲಿಗೆ ಹೋಗ್ತಿದ್ದೀನಿ. ಯಾಕಂದ್ರೆ ಸೌಜನ್ಯ ಸಾವು ಸಂಭವಿಸಿ 13 ವರ್ಷ ಆಯಿತು, ಚರ್ಚೆಗಳಾಯಿತು, ಹೋರಾಟಗಳಾಯಿತು, ಪರ ವಿರೋಧದ ಸಮರವೇ ಆಗೋಯ್ತು. ನ್ಯಾಯ ಸಿಗಬೇಕು, ಸಿಗೋದು ಹೇಗೆ? ನ್ಯಾಯ ಸಿಗಬೇಕು. ಈ ಕ್ಷಣಕ್ಕೂ ಕೂಡ ನ್ಯಾಯಕ್ಕೋಸ್ಕರ ಸೌಜನ್ಯ ಆತ್ಮ ಹಪಹಪಿಸ್ತಿದೆ. ಆದರೆ ಸಿಗೋದು ಹೇಗೆ? ಎಲ್ಲರಿಗೂ 1 ನಿಮಿಷದ ಸಮಯ. ಹೇಗೆ ಸಿಗತ್ತೆ ಸೌಜನ್ಯ ನ್ಯಾಯ? ಒಬ್ಬರಾದ್ಮೇಲೆ ಒಬ್ರು ಮಾತಾಡಿ, ಓವರ್ಲ್ಯಾಪ್ ಬೇಡ. ಬಹುಶಃ ಹರೀಶ್ ಸರ್ ನಿಮ್ಮಿಂದಲೇ ಪ್ರಾರಂಭ ಮಾಡ್ತೀವಿ. ನೋಡಿ, ಇದನ್ನ ಹೀಗೆ ಎಳ್ಕೊಂಡು ಹೋಗ್ತಾ ಇದ್ರೆ ಮತ್ತೆ ಎಳ್ಕೊಂಡು ಹೋಗ್ತಾನೆ ಇರುತ್ತೆ. ಹೀಗಾಗಿ ಒಂದು ಪರಿಹಾರ ಸಿಗಬೇಕು ಅಂತಂದರೆ ಪುನಃ SIT ಒಂದು ಫಾರ್ಮೇಷನ್ ಆಗಬೇಕು, ತನಿಖೆ ಪುನಃ ನಡಿಬೇಕು. ಮತ್ತು ಈ ಏನೇನು ಇದ್ದಾವೆ ಬರೀ ಇದರಲ್ಲಿ ಬಿಟ್ಟೋಗಿರುವಂಥದ್ದನ್ನು ಹೊರತುಪಡಿಸಿ ಆರೋಪಿಗಳನ್ನು, ಅಪರಾಧಿಗಳನ್ನು ಹುಡುಕಲಿಕ್ಕೆ ಸಾಧ್ಯವಾ ಅಂಥೇಳಿ ಒಂದು ಒಳ್ಳೆ ಒಂದು ತನಿಖಾ ಸಂಸ್ಥೆಯನ್ನು ಸ್ಥಾಪನೆಯನ್ನು ಮಾಡಿ ಇದನ್ನು ಆ ತನಿಖೆಯನ್ನು ಕೊಟ್ಟು ಆ ಆರೋಪಿಗಳನ್ನು ಹೊರತರಬೇಕು ಅನ್ನುವಂಥದ್ದು ಕರ್ನಾಟಕ ಜನತೆಯ ನಾಡಿಮಿಡಿತ. ಮೇಡಮ್, ಸೌಜನ್ಯಗೆ ನ್ಯಾಯ ಅಂತ ಹೇಳಿದ್ರೆ ಅದು ಜನರಿಗೆ ನ್ಯಾಯ, ಆ ವ್ಯವಸ್ಥೆ ಮೇಲಿನ ಒಂದು ವಿಶ್ವಾಸ ಇದೆ ಅಲ್ಲ, ಆ ವಿಶ್ವಾಸಕ್ಕೆ ನ್ಯಾಯ, ಅದಕ್ಕೆ ಜಯ ಅಂತ ಹೇಳೋಕ್ಕೆ. ಅದಕ್ಕೋಸ್ಕರನೇ ನಾನು ಹೇಳ್ತಾ ಇದ್ದೀನಿ, ಆ ಒಂದು ಕೇಸ್ ಅಲ್ವೇ ಅಲ್ಲ, ಅಲ್ಲಿ ಎಷ್ಟೊಂದು ಕೇಸ್ ಇದೆಯೋ ಎಲ್ಲದಕ್ಕೂ ಒಂದು ಮರು ತನಿಖೆ ಆಗಬೇಕು. ಒಂದು ಹಂತಕ್ಕೆ ಬಂದು ಇದೇ ನ್ಯಾಯ, ಇದೇ ಸತ್ಯ ಅಂತ ತೋರಿಸಿದ್ರೆ ಜನ ನಂಬಿಕೆಯನ್ನು ಇಟ್ಕೊಬೋದಾಗುತ್ತೆ. ಇಲ್ಲ ಅಂತ ಹೇಳ್ಬಿಟ್ಟು ಅದು ಡಿಲೇ ಇಸ್ ನಥಿಂಗ್ ಬಟ್ ಡಿನೈ ಅಂತ ಮುಂದೂಡಿಸ್ತಾ ಇದ್ರೆ ಆ ಸಂಸ್ಥೆಗಳ ಮೇಲೇನೆ ವಿಶ್ವಾಸ ಕಳ್ಕೊಳ್ದಾಗ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಸೌಜನ್ಯ ಸತ್ತು ಇವತ್ತಿಗೆ 13 ವರ್ಷ ಆಗಿದೆ. ಒಂದು ನಿಷ್ಪಾಪಿ ಹತಭಾಗ್ಯ ಹೆಣ್ಣು ಮಗುವಿನ ಸಾವಿನ ಬಗ್ಗೆ ನಮಗೆ ಖಂಡಿತ ಸಂಕಟ ಇದೆ. ಸಂತೋಷ್ ರಾವ್ ಎನ್ನುವಂಥ ಒಬ್ಬ ಅಪರಾಧಿಯನ್ನು ಬಚಾವ್ ಮಾಡಲಿಕ್ಕೆ ಇವರು ಹೋರಾಟ ಮಾಡಿದ ಕಾರಣಕ್ಕೆ ಆ ಹೆಣ್ಣು ಮಗುವಿಗೆ ಅನ್ಯಾಯ ಆಗಿದೆ. ನಾಳೆ ಕೇಸ್ ರೀಟ್ರಯಲ್ ಆದರೆ ಅಥವಾ ಏನು ಅವನ ಮಂಪರು ಪರೀಕ್ಷೆ ಆದರೆ ಸಂತೋಷ್ ರಾವ್ದು ಏನು ಅದಕ್ಕೆ ಯಾಕೆ ಅಡೆ ಹಾಕ್ತಾ ಇದ್ದಾರೆ, ಯಾಕೆ ತಡೆ ಕೊಡ್ತಾ ಇದ್ದಾರೆ? ಯಾರು ಅದನ್ನು ಅವನನ್ನು ಪರವಾಗಿ ಹೋರಾಟ ಮಾಡಿದವರೇ ಕರ್ಕೊಂಡು ಬರಲಿ, ಯಾರ್ದು ಅಬ್ಜೆಕ್ಷನ್ ಇಲ್ವಲ್ಲ, ಆಗೋಗ್ಲಿ ಅಲ್ಲ. ಆದರೆ ನಾಳೆಗೆ ನ್ಯಾಯ ಸಿಗುತ್ತೆ ಅಂದರೆ ನ್ಯಾಯ ಇನ್ನು ಕೋರ್ಟಿಗೆ ಹೋಗಿ ಟ್ರಯಲ್ ಆಗಿ ಇನ್ನೊಂದಾಗುತ್ತೋ ನನಗೆ ಗೊತ್ತಿಲ್ಲ. ಆದರೆ ಜನರಿಗೆ
ಸತ್ಯ ಏನಂತ ಅರ್ಥ ಆಗುತ್ತೆ. ರೈಟ್ ಸರ್. ನೋಡಿ, ಈ ಪ್ರಕರಣದಲ್ಲಿ ವಿಶೇಷವಾಗಿ ಆರಂಭದಲ್ಲಿ ಎರರ್ಗಳಾಗಿರೋದ್ರಿಂದ ಬ್ರಹ್ಮ ಬಂದರೂ ಪೋಸ್ಟ್ ಮಾರ್ಟಮ್ ವರದಿಯನ್ನು ಚೇಂಜ್ ಮಾಡಲಿಕ್ಕಾಗೋದಿಲ್ಲ. ಆದರೆ ತದನಂತರ ನಡೆದಂತಹ ಬೆಳವಣಿಗೆಗಳಲ್ಲಿ ಪ್ರಾಸಿಕ್ಯೂಷನ್, ಪ್ರೆಸೆಂಟೇಷನ್, ಸಾಕ್ಷಿ ಇಂಥದ್ದನ್ನೆಲ್ಲ ಕೆಲವೊಂದು ತಪ್ಪುಗಳಾಗಿದೆ. ಇದನ್ನು ಸರಿಪಡಿಸಬೇಕಾದ್ರೆ ರೀಟ್ರಯಲ್ ಏನಾದರೂ ಇವರು ಮನವಿ ಮಾಡಿದರೆ, ಸುಪ್ರೀಂ ಕೋರ್ಟ್ ಅನುವು ಮಾಡಿದರೆ ಒಂದು ಹಂತದಲ್ಲಿ ಸಾಂದರ್ಭಿಕ ಸಾಕ್ಷಿಗಳನ್ನು ಸೆಟ್ ಮಾಡಿ ಅಪರಾಧಿಗೆ ಶಿಕ್ಷೆಯಾಗುವ ಚಾನ್ಸಸ್ ಇದೆ. ಅದು ಒಂದು ಚಾನ್ಸಸ್ ಇದೆ. ಆದರೆ ಜನಸಾಮಾನ್ಯರಿಗಿರುವಂಥ ದೊಡ್ಡ ಗೊಂದಲ ಏನು ಹೇಳಿದರೆ, ಯಾರು ಆರೋಪಿಗಳು, ನಿಜವಾದ ಆರೋಪಿಗಳು ರಕ್ಷಣೆ ಆಗ್ತಾ ಇದ್ದಾರೆ. ಸೊ ಮೊದಲ ಬಾರಿಗೆ ನಮಗೆ ಸಂತೋಷ್ ರಾವ್ ಅತ್ಯಾಚಾರ, ಇಷ್ಟೆಲ್ಲ ದೊಡ್ಡ CBI CID ಇಷ್ಟೆಲ್ಲ ನೂರಾರು ಸಾವಿರಾರು ಜನರನ್ನು ಎನ್ಕ್ವೈರಿ ಮಾಡಿ ಇಷ್ಟೆಲ್ಲ ಸಾಕ್ಷಿ ಮಾಡಿ ಅವನೇ ಆರೋಪಿ, ಅವನೇ ಮಾಡಿದ್ದು ಅಂತ ಹೇಳಿ ಇಷ್ಟೆಲ್ಲ ವರದಿಗಳನ್ನು ಕೊಡುವಾಗ ಉಳಿದವರು ಯಾರೋ ಹೆಸರು ಅವರ ಸಾಕ್ಷಿ ಇರಲಿಲ್ಲ, ಅವರದೆಲ್ಲ ಮಂಪರು ಪರೀಕ್ಷೆ ಮಾಡುವಾಗ ಸಂತೋಷ್ ರಾವ್ ಅವನದ್ದೊಂದು ಮಂಪರು ಪರೀಕ್ಷೆ ಮಾಡಲಿಕ್ಕೆ ಏನಾಗಬೇಕು? ಜನರಿಗೆ ಸಮಾಧಾನ ಆಗ್ತದೆ. ಹೌದು, ಇನ್ನು ಕೋರ್ಟ್ ಏನು ಬೇಕಾದರೆ ಜನ ಡಿಸೈಡ್ ಮಾಡ್ತಾರೆ. ಜನರು ಡಿಸೈಡ್ ಮಾಡಲಿ, ನಮಗೆ ಬೇಕಾಗಿರೋದು. ಸೌಜನ್ಯಾಳ ಒಂದು ಹೆಣ್ಣು ಮಗಿಗೆ ಇನ್ನೂ 13 ವರ್ಷ ಆದರೂ ಕೂಡ ಒಂದು ನ್ಯಾಯ ಸಿಗಲಿಲ್ಲ ಅಂತ ಎಲ್ರಿಗೂ ಗೊತ್ತಿದೆ. ಅದು ಏನಾಗಿದೆ ಅಂದರೆ, ಈಗ ಇವರು ನಮ್ಮ ಅಜೆಂಡಾ ಏನು, ಸೌಜನ್ಯಾಳಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದು ನಮ್ಮ ಅಜೆಂಡಾ. ಇದು ವಾದ ವಿವಾದಕ್ಕೆ ಬಂದಾಗ ಏನಾಗುತ್ತೆ, ಅಲ್ಲಿ ಅವ್ರ ಪರವಾಗಿ 20% ಮಾತಾಡಿದರೆ 80% ಹೆಗಡೆಯವರ ಬಗ್ಗೆ ತಗೊಳ್ತಾರೆ. ಅಲ್ಲಿ ಹೆಗಡೆಯವರು ಏನೇ ಅವ್ಯವಹಾರ ಮಾಡಿದರೆ ಅದು ಲೀಗಲಾಗಿ ಕೇಳಿ ತೊಂದರೆ ಇಲ್ಲ. ಇಲ್ಲಿ ಫಸ್ಟ್ ಹೋಗೋದು ಸೌಜನ್ಯ, ಹಿಂದೆ ಬರೋದು ಇವರ ಬೇಡಿಕೆಗಳು. ಅದು ಬೇಡ, ಅದರಿಂದ ಸೋತಿದೆ ಅಂತ ನನ್ನ ಅಭಿಪ್ರಾಯ. ಕಡೆಯದಾಗಿ ಹೆಣ್ಣನ್ನ ಪೂಜನೀಯ ಸ್ಥಾನದಲ್ಲಿ ನೋಡುವಂತಹ ಭೂಮಿ ಇದು. ಹಾಗೆ ಇದೇ ಭೂಮಿ ಮೇಲಿರುವ ಜನರಿಗೆ ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಈ ಕ್ಷಣಕ್ಕೂ ಕೂಡ ಅಪಾರವಾದ ನಂಬಿಕೆ ಇದೆ, ವಿಶ್ವಾಸ ಇದೆ. ಹೌದು, 13 ವರ್ಷ ಆಗಿ ಹೋಗಿದೆ. ಆದರೆ ಯಾವುದೇ ಪ್ರಕರಣ ಇತ್ಯರ್ಥ ಆಗದೆ ಬಿಟ್ಟರೆ ಈ ರೀತಿಯಾದ ಅನುಮಾನಗಳಿಗೆ ಆಸ್ಪದ ಇರೋದ್ರಿಂದ ಮತ್ತೊಮ್ಮೆ ರೀಟ್ರಯಲ್ಲೋ, ಎನ್ಕ್ವೈರಿಯೋ ಅಥವಾ ಮತ್ತೊಮ್ಮೆ ಕೋರ್ಟ್ನಲ್ಲೇ ಈ ಪ್ರಕರಣದ ವಿಚಾರಣೆಯೋ ಏನಾದರೂ ಆಗಲಿ, ಇರುವ ಕಾನೂನಾತ್ಮಕ ಅವಕಾಶವನ್ನು ಯಾರು ಬಳಕೆ ಮಾಡ್ಕೊಳ್ಬಹುದು, ಅವ್ರು ಬಳಕೆ ಮಾಡಿಕೊಂಡು ನಿಜವಾಗ್ಲೂ ಸೌಜನ್ಯ ಆಗುವ ನ್ಯಾಯ ಸಿಗಲಿ. ಸೌಜನ್ಯ ಕೇವಲ ಬೀದಿ ಬದಿಯ ಹೋರಾಟದ ಧ್ವನಿಯಾಗಿ ಮಾತ್ರವಲ್ಲ, ನಿಜಕ್ಕೂ ಆ ಹೆಣ್ಣು ಮಗಳಿಗೆ ಒಂದು ನ್ಯಾಯ ಸಿಗಲಿ ಅಂತ ಬಯಸ್ತಾ ಚರ್ಚೆಯನ್ನು ಮುಗಿಸ್ತಿದ್ದೀನಿ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ.